ಕೃಷ್ಣಾರಮಣರಾಜ್ಯದು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति श्रीगुरुभ्यो नमः हरि ओम्। ಭಗವಂತ ಶ್ರೀಕೃಷ್ಣ ಚಂದ್ರನ ವಂಶದಲ್ಲಿ ಅವತಾರ ಮಾಡುವುದಕ್ಕೆ ಸಂಕಲ್ಪಿಸಿದ ಅನ್ನುವಷ್ಟು ಕಥೆಯನ್ನು ನಾವು ನಿನ್ನೆಯ ದಿವಸ ಅನುಸಂಧಾನ ಮಾಡಿದ್ದೇವೆ. ಇವತ್ತು 5ನೇ ದಿವಸದ ಉಪನ್ಯಾಸ. ಹಾಗಾಗಿ ಇವತ್ತು ನಾಳೆ ನಾಡಿದ್ದು 3 ದಿವಸ ಕೃಷ್ಣನ ಕಥೆಯನ್ನು ಕೇಳೋಣ ಅಂತ. ಕೃಷ್ಣ ಅವತರಿಸುವುದಕ್ಕೆ ಚಂದ್ರವಂಶದಲ್ಲಿ ಆಲೋಚಿಸಿದ್ದಾನೆ. ನಾವು ಕೃಷ್ಣ ಚಂದ್ರ ಅಂತಲೇ ಕೃಷ್ಣನನ್ನು ಕರೆಯುವುದು. ರಾಮಚಂದ್ರ ಅಂತಿದ್ದ ಹಾಗೆ ಕೃಷ್ಣಚಂದ್ರ. ಅದು ತಾನು ಕೃಷ್ಣ ಪಕ್ಷದ ಅಷ್ಟಮಿಯ ದಿವಸ ಮಧ್ಯರಾತ್ರಿಯ ಹೊತ್ತು ಅವತರಿಸುವ ಸಂಕಲ್ಪ ಕೃಷ್ಣನದು. ಅದು ಕೃಷ್ಣ ಪಕ್ಷದ ಅಷ್ಟಮಿಯೇ ಯಾಕೆ, ರೋಹಿಣಿ ನಕ್ಷತ್ರವೇ ಯಾಕೆ, ಭಗವಂತ ಅವತರಿಸುವುದಕ್ಕೆ 8ನೆಯ ಗರ್ಭವನ್ನೇ ಆರಿಸಿಕೊಂಡಿದ್ದಾನೆ ಯಾಕೆ, ಹೀಗೆ ಅನೇಕ ಪ್ರಶ್ನೆಗಳು. ದೇವರ ಒಂದು ಸಂಖ್ಯೆಯ ವಿಷಯದಲ್ಲೂ ಕೂಡ ಅನೇಕ ವಿಚಾರಗಳಿದ್ದಾವೆ. ಭಗವಂತ ಕೃಷ್ಣನಿಗೆ ಈ 8 ಅನ್ನುವ ಏನು ಸಂಖ್ಯೆ ಇದೆ ಅದು ಅತ್ಯಂತ ಪ್ರಿಯವಾದದ್ದು. ಆತ 8ನೆಯ ಗರ್ಭದಲ್ಲಿ ಆವಿರ್ಭವಿಸ್ತಾನೆ. ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಅಂತೇಳಿ 4ನೆಯ ನಕ್ಷತ್ರವನ್ನು ತನ್ನ ನಕ್ಷತ್ರವನ್ನಾಗಿ ಸ್ವೀಕರಿಸ್ತಾನೆ. 8 ಅನಿಸಿದ ಜಗತ್ತಿನ ಅಷ್ಟವಿಧ ಐಶ್ವರ್ಯಗಳಿಂದ ತುಂಬಿದ ಭಗವಂತ ಅಷ್ಟವಿಧವಾದ ಜಗಜ್ಜನ್ಮಾದಿಗಳನ್ನು ಲೋಕಕ್ಕೆ ಕೊಡ್ತಾನೆ. ಜನ್ಮಾದ್ಯಷ್ಟಕ ಪ್ರದ ಅಂತ ಅವನಿಗೆ ಹೆಸರು. ಆ ಭಗವಂತ ಕೃಷ್ಣ ಪಕ್ಷದ ಅಷ್ಟಮಿಯನ್ನು ಸ್ವೀಕರಿಸುವುದ ಹಿನ್ನೆಲೆ ಕೃಷ್ಣ ಅವತರಿಸುವ ದಿವಸ ರಾತ್ರಿ ಚಂದ್ರ ಮಧ್ಯರಾತ್ರಿಯಲ್ಲಿ ಉದಯಿಸ್ತಾನೆ. ಚಂದ್ರ ಉದಯಿಸುವ ಕಾಲ ಯಾವುದು? ಕೆಲವು ಸಲ ಹಗಲು ಹೊತ್ತು ಉದಯಿಸ್ತಾನೆ, ಕೆಲವು ಸಲ ಮಧ್ಯರಾತ್ರಿಯಲ್ಲಿ ಉದಯಿಸ್ತಾನೆ, ಕೆಲವು ಸಲ ಸೂರ್ಯ ಅಸ್ತಂಗತನಾಗುವ ಕಾಲದಲ್ಲಿ ಚಂದ್ರ ಉದಯಿಸ್ತಾನೆ. ಅಂದರೆ ಚಂದ್ರೋದಯಕ್ಕೆ ಇಂಥದೇ ಕಾಲ ಅಂತ ನಿಯಮ ಇಲ್ಲ. ಕೃಷ್ಣ ಪಕ್ಷದಲ್ಲಿ ರಾತ್ರಿ ನಿಧಾನ ಆಗ್ತಾ ಅಷ್ಟಮಿಯ ದಿವಸ ಮಧ್ಯರಾತ್ರಿಯ ಹೊತ್ತು ಚಂದ್ರನ ಉದಯ ಆಗ್ತದೆ. ಶುಕ್ಲ ಪಕ್ಷದ ಅಷ್ಟಮಿಯ ದಿವಸ ಸರಿಯಾಗಿ ಮಧ್ಯಾಹ್ನದ ಹೊತ್ತು ಚಂದ್ರನ ಉದಯವಾಗ್ತದೆ. ಯಾವ ಹೊತ್ತಿಗೆ ಅಷ್ಟಮಿಯ ಹೊತ್ತು ಮಧ್ಯರಾತ್ರಿ ಚಂದ್ರೋದಯ ಆಗ್ತದೋ ಅದಕ್ಕೆ ಮಧ್ಯರಾತ್ರಿ ಅಂತ ಹೆಸರು. ಮಧ್ಯರಾತ್ರಿ ಅನ್ನುವ ಶಬ್ದಕ್ಕೆ ಅರ್ಥ ಸೂರ್ಯೋದಯ ಮತ್ತು ಸೂರ್ಯಾಸ್ತ. ಸೂರ್ಯಾಸ್ತವಾಗಿ ಸೂರ್ಯೋದಯ ಆಗುವುದಕ್ಕೆ ಮಧ್ಯದ ಕಾಲ ಅಂತ ಅರ್ಥ. ಆ ಕಾಲ ಅಷ್ಟಮಿಯಲ್ಲಿ ಚಂದ್ರನ ಉದಯ. ಆ ಹೊತ್ತಿಗೆ ಸರಿಯಾಗಿ ತಾನು ಅವತರಿಸಬೇಕು ಅಂತ ದೇವರು ಸಂಕಲ್ಪಿಸಿದ್ದಾನೆ. ಆ ಮಾಸ ಅವತ್ತು ಭಾದ್ರಪದ ಮಾಸ ಇತ್ತಂತೆ. ಯಸ್ಮಿನ್ನಬ್ದೆ ಭಾದ್ರಪದೇ ಚ ಮಾಸಿ ಸಿಂಹಸ್ಥಯೋ ರವಿ ಗುರುವೋ ಅಥವಾ ಗುರು ರವಿಯೋ. ರವಿ ಸಿಂಹರಾಶಿಯಲ್ಲಿದ್ದಾನೆ. ಅಂದರೆ ಸಿಂಹಮಾಸ, ಸೌರಮಾನದ ಪ್ರಕಾರ ಸಿಂಹಮಾಸದಲ್ಲಿ, ಚಾಂದ್ರಮಾನದ ಪ್ರಕಾರ ಭಾದ್ರಪದ ಮಾಸ ನಡೀತಾ ಇರತಕ್ಕಂತಹ ಪರ್ವಕಾಲದಲ್ಲಿ
ಭಗವಂತ ಅವತರಿಸುವ ಸಂಕಲ್ಪ ಮಾಡಿದ್ದಾನೆ. ಆ ರಾತ್ರಿಯ ಹೊತ್ತನ್ನು ವರ್ಣನೆ ಮಾಡ್ತಾರೆ ಶ್ರೀಮದ್ ಭಾಗವತದಲ್ಲಿ. ಈ ಅವತಾರ ಆಗುವ ಕಾಲ ಅಥ ಸರ್ವಗುಣೋಪೇತ ಕಾಲ ಪರಮಶೋಭನ ಅಂತ ಅದರ ವರ್ಣನೆ ಪ್ರಾರಂಭ ಮಾಡ್ತಾರೆ. ದೇವರು ಅವತರಿಸುವುದರ ಬಗ್ಗೆ ಭಾಗವತ ವಿಸ್ತಾರವಾಗಿ ಹೇಳ್ತದೆ. ಆದರೆ ಭಾಗವತ ಏನು ಹೇಳಲಿಲ್ಲ ಅಂಥದ್ದನ್ನು ಹರಿವಂಶ ಕೆಲವು ಹೇಳ್ತದೆ. ಈಗ ಭಗವಂತ ಅವತರಿಸುವುದಕ್ಕಿಂತ ಹಿಂದೆ ದೇವಕೀ ದೇವಿಯ ಗರ್ಭದಲ್ಲಿ ಒಟ್ಟು 7 ಜನರ ಅವತಾರ ಆಗಿದೆ ಈಗಾಗಲೇ. ಇವನು 8ನೇಯದ್ದಾಗಿ ಅವತರಿಸುವ ಸಂಕಲ್ಪ. 7 ಜನರಲ್ಲಿ 7ನೇಯವ ಭಗವಂತನ ಶಯ್ಯ ಅನಿಸಿದಂತಹ ಸಾಕ್ಷಾತ್ ಶೇಷನೇ ಈ ದೇವಕಿಯ ಗರ್ಭದಲ್ಲಿ 3 ತಿಂಗಳುಗಳ ಕಾಲ ಇದ್ದ. 3 ತಿಂಗಳಿದ್ದ. 3 ತಿಂಗಳಾದ ಮೇಲೆ ಜನ ಎಲ್ಲ ಮಾತಾಡಿಕೊಂಡ್ರಂತೆ. ಗರ್ಭ ಶ್ರುತಃ ಇತಿ ತತ್ರ ಜನಾ ವಿಚುಕೃಷು ಅಂತ. ಗರ್ಭ ಸ್ರಾವ ಆಗಿ ಹೋಯಿತು ಅಂತ ಜನ ಎಲ್ಲ ಕೂಗಾಡಿದ್ರಂತೆ. ಯಾಕೆ ಹೀಗಾಯಿತು, ದೇವಕಿ ದೇವಿಯ ಅದೃಷ್ಟ ಸರಿ ಇಲ್ಲ ಅಂತ ಹೀಗಾಡ್ತಾ ಹೋದರು. ಆದರೆ ವಸ್ತುಸ್ಥಿತಿ ಏನಾಗಿತ್ತು? ಈ ಭಗವಂತ ತನ್ನ ಪತ್ನಿಯ 3 ರೂಪಗಳಿದ್ದಾರೆ. ಶ್ರೀ ಭೂ ದುರ್ಗಾ ಅಂತ 3 ರೂಪಗಳು. ಅದರಲ್ಲಿ ದುರ್ಗಾ ಅನ್ನುವ ರೂಪವನ್ನು ಕರೆದು ಭಗವಂತ ಆದೇಶ ಕೊಟ್ಟಿದ್ದ, ನೀನು ಈ ಕೃಷ್ಣಾವತಾರದಲ್ಲಿ ಅವತಾರ ಮಾಡಲಿಕ್ಕೆ ನನ್ನ ಪತ್ನಿಯಾಗಿ ಅವತರಿಸುವುದಕ್ಕೆ ಅವಕಾಶ ಇಲ್ಲ, ಮತ್ತು ನನ್ನ ತಂಗಿಯಾಗಿ ಅವತಾರ ಮಾಡಬೇಕು ಅಂತ ಹೇಳಿದ. ಈಗ ತನ್ನ ಹೆಂಡತಿಯನ್ನು ತಂಗಿಯಾಗಿ ಅವತಾರ ಮಾಡಿ ಒಂದು ಚಂದ ನೋಡಬೇಕು ಅಂತ ದೇವರಿಗೆ. ತಂಗಿಯಾಗಿ ಅವತರಿಸುವುದರ ಜೊತೆಗೆ 2 ವಿಶಿಷ್ಟವಾದ ಕೆಲಸವನ್ನು ದುರ್ಗಾಮಾತೆಗೆ ಕೊಡ್ತಾನೆ. ಒಂದು ಕೆಲಸ ಷಡ್ಗರ್ಭರಿಗೆ ವ್ಯವಸ್ಥೆ ಮಾಡುವಂಥದ್ದು. ಮತ್ತೊಂದು ಕೆಲಸ ಈ ದೇವಕಿಯ 7ನೇಯ ಗರ್ಭವನ್ನು ಅವಳ ಹೊಟ್ಟೆಯಿಂದ ತೆಗೆದು ಬೇರೆಯವರ ಹೊಟ್ಟೆಯಲ್ಲಿ ಇಡುವಂಥದ್ದು. ತುಂಬ ಕಷ್ಟದ ಕೆಲಸವನ್ನು ದುರ್ಗೆಗೆ ಕೊಡೋದು. ಸಾಮಾನ್ಯ ವೈದ್ಯರು ಅಥವಾ ದಾದಿಯರು ಈ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಒಬ್ಬರ ಹೊಟ್ಟೆಯಲ್ಲಿದ್ದ ಗರ್ಭವನ್ನು ಮತ್ತೊಬ್ಬರ ಹೊಟ್ಟೆಯಲ್ಲಿ ಬೆಳೆಸುವುದಿಲ್ಲ, ಸುಲಭದ ಕೆಲಸ ಅಲ್ಲ. ವಸ್ತುತಃ ವೈದ್ಯಕೀಯ ಪ್ರಾಚೀನ ಚಿಕಿತ್ಸಾ ಪದ್ಧತಿಯಲ್ಲಿ ಅಂಥ ವಿಧಾನ ಇದೆ. ಒಬ್ಬಳ ಹೊಟ್ಟೆಯಲ್ಲಿ ಗರ್ಭಧಾರಣೆಗೆ ಮಾತ್ರ ಅವಕಾಶ, ಬೆಳೆಸುವುದಕ್ಕೆ ಅಲ್ಲಿ ಶಕ್ತಿ ಇಲ್ಲ ಅಂತಾದರೆ ಅದನ್ನು ತೆಗೆದು ಮಡಿಕೆಯಲ್ಲಿ ಹಾಕಿ ಬೆಳೆಸುವುದಕ್ಕೆ ಅವಕಾಶ ಇದೆ. ಹೀಗೆಲ್ಲ ಪ್ರಣಾಳ ಶಿಶು ಅಂತ ಹೇಳ್ತಾರಲ್ಲ, ನಮ್ಮ ದುರ್ಯೋಧನಾದಿಗಳು ಮಡಿಕೆಯಲ್ಲಿ ಬೆಳೆದವರು. ಹಾಗೆ ಕೆಲವು ಅವಕಾಶಗಳಿದ್ದಾರೆ. ಅಥವಾ ಯಾರಿಗೆ ಶಕ್ತಿ ಇದೆ ಅವರಿಗೆ, ಒಬ್ಬನಿಗೆ 2-3 ಜನ ಪತ್ನಿಯರಿದ್ದಾರೆ ಅಂತಾದರೆ ಇವಳ ಹೊಟ್ಟೆದ್ದನ್ನು ಇನ್ನೊಂದು ಪತ್ನಿಯ ಹೊಟ್ಟೆಯಲ್ಲಿ ಇಡಿಸಿಕೊಳ್ಳುವುದು, ಅಲ್ಲಿಂದ ಹುಟ್ಟಿಸುವುದು. ಈ ಕ್ರಮದಲ್ಲಿ ಅವಕಾಶ ಇದೆ. ಆದರೆ ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕಾದ್ರೆ ಅಷ್ಟು ತಿಳಿದಂತಹ ದಾದಿಯರು ಬೇಕು. ಈ ದುರ್ಗೆ ಅದಕ್ಕೆ ಸರಿ ಅಂತ ಹೇಳಿ ಭಗವಂತ ದುರ್ಗೆ ಹತ್ರ ಆದೇಶ ಕೊಟ್ಟ. ನಾನು ಈ ಬಾರಿ ಕಳೆದ ಬಾರಿ ಅವತಾರ ಮಾಡುವಾಗ ಒಂದೇ ಮದುವೆ ಮಾಡಿಕೊಳ್ಳುವುದು ತೀರ್ಮಾನ ಮಾಡಿದ್ದೆ. ಅವನು ಹೇಳು, ದೇವರು ರಾಮಚಂದ್ರನಾಗಿ ಅವತರಿಸುವಾಗ ಏಕಪತ್ನಿ ವ್ರತಸ್ಥ ಅಂತ ವ್ಯವಸ್ಥೆ. ಈ ಬಾರಿ ಹಾಗಲ್ಲ, ಜನಕ್ಕೆ ನನಗೆ ಎಷ್ಟು ಹೆಂಡತಿಯರು ಅಂತ ಲೆಕ್ಕ ಹಾಕ್ಲಿಕ್ಕೆ ಬರಬಾರ್ದು. ಅಷ್ಟು ಈ ಕೃಷ್ಣಾವತಾರದಲ್ಲಿ ಇಂಥ ಒಂದು ವ್ಯವಸ್ಥೆ ಇರ್ತದೆ. ಅದಕ್ಕೋಸ್ಕರ ಶ್ರೀದೇವಿಯು ಅವತರಿಸಬೇಕು, ಭೂದೇವಿಯು ಅವತರಿಸಬೇಕು. ಒಬ್ಬಳು ವಿದರ್ಭ ದೇಶದಲ್ಲಿ ಅವತಾರ ಮಾಡಬೇಕು, ಮತ್ತೊಬ್ಬಳು ಸತ್ರಾಜಿತನ ಮಗಳಾಗಿ ನಮ್ಮ ಊರಿನಲ್ಲಿ ಮಥುರೆಯಲ್ಲೇ ಆವಿರ್ಭವಿಸಬೇಕು. ಹೀಗೆ ಇಬ್ಬರೂ ಕೂಡ ಅವತರಿಸಬೇಕು, ಶ್ರೀ ಮತ್ತು ಭೂದೇವಿಯರು. ದುರ್ಗಾದೇವಿಯ ಕೆಲಸ ಇತ್ತದ್ದು. ಒಂದು, ಗರ್ಭವನ್ನು ಸಂಕರ್ಷಣ ವಿಧಿಯಿಂದ ವಸುದೇವನ ಪತ್ನಿಯಾದ ದೇವಕಿಯ ಹೊಟ್ಟೆಯಲ್ಲಿದ್ದ ಗರ್ಭವನ್ನು ಅದೇ ವಸುದೇವನ ಪತ್ನಿಯಾದ ರೋಹಿಣೀ ದೇವಿಯ ಹೊಟ್ಟೆಯಲ್ಲಿ ಇಡುವುದು. ವಸುದೇವ ಅಂದರೆ ಯಾರು? ಸಾಕ್ಷಾತ್ ಕಶ್ಯಪ ಪ್ರಜಾಪತಿ. ಕಶ್ಯಪ ಪ್ರಜಾಪತಿಗೆ ಪತ್ನಿಯರು ಒಟ್ಟು 14 ಜನ ಅಂತೂ ಲೆಕ್ಕ ಇದ್ದಾರೆ. ಆಮೇಲೆ ಒಂದು 3 ಜನ ಇದ್ದಾರೆ. ಒಟ್ಟು 17 ಜನ ಪತ್ನಿಯರು ಕಶ್ಯಪನಿಗೆ. ಆ 17 ಜನ ಪತ್ನಿಯರು ಕೂಡ ಈ ಕಶ್ಯಪ ವಸುದೇವನಾಗಿ ಅವತರಿಸಿದಾಗ ಅವರು ಆವಿರ್ಭವಿಸಿದ್ದಾರೆ. ಅವರ ಜೊತೆಗೆ ಈ ವಸುದೇವನಿಗೆ ವಿವಾಹವಾಗಿದೆ. ಆ ರೀತಿ ವಿವಾಹವಾದಾಗ 8ನೇಯ ವಿವಾಹವಾದದ್ದು ಈ ದೇವಕಿಯ ಜೊತೆಗೆ. ಅದರಲ್ಲಿ ಒಬ್ಬಳು ರೋಹಿಣಿ. ಆ ರೋಹಿಣಿಯನ್ನು ವಸುದೇವ ತನ್ನ ತಮ್ಮನ ಸ್ಥಾನದಲ್ಲಿರತಕ್ಕಂತಹ ನಂದಗೋಪನ ಮನೆಯಲ್ಲಿ ಇಟ್ಟಿದ್ದಾನೆ. ಇದಕ್ಕೆಲ್ಲ ತುಂಬ ಕಥೆ ಇದೆ, ಯಾಕೆ ಅಲ್ಲಿ ಇಟ್ಟಿದ್ದಾನೆ, ಏನು ಕಥೆ. ಅಂಥ ಸಮಸ್ಯೆ ಇತ್ತು. ಅದು ಈಗಲೇ ಚೆನ್ನಾಗಿರುವುದು ಭಾರತ ದೇಶ. ಆ ಕಾಲದಲ್ಲಿ ನೋಡಿದರೆ ಚೆನ್ನಾಗಿರಲಿಲ್ಲ. ಭಾರಿ ಸಮಸ್ಯೆಗಳಿದ್ದು ಒಳ್ಳೆಯವರಿಗೆ. ಕಂಸ, ಜರಾಸಂಧ, ಸಾಲ್ವ, ರುಗ್ಮಿ ಇಂಥ ಕೆಲವು ಅನಿಷ್ಟಕಾರಿಗಳಿಂದಾಗಿ ಊರೇ ಹಾಳಾಗಿ ಹೋಗಿತ್ತು. ಆದ್ದರಿಂದ ವಸುದೇವ ತನ್ನ ಪತ್ನಿಯರನ್ನು ಬೇರೆ ಬೇರೆ ಕಡೆಯಲ್ಲಿ ವ್ಯವಸ್ಥೆ ಮಾಡಿದ್ದ. ಅದರಲ್ಲಿ ರೋಹಿಣಿ ಅಂತ ಹೇಳುವ ಆತನ ಪತ್ನಿ ನಂದಗೋಪನ ಮನೆಯಲ್ಲಿದ್ದಾಳೆ. ಈಕೆ ಮಾಡಬೇಕಾದ ಕೆಲಸ ಏನು? ದುರ್ಗೆ
ಈ ಹೊಟ್ಟೆಯಲ್ಲಿದ್ದ ಗರ್ಭವನ್ನು ವಸುದೇವನ ಪತ್ನಿಯೇ ಆದಂತಹ ರೋಹಿಣಿಯ ಹೊಟ್ಟೆಯಲ್ಲಿರುವಂಥ ಕೆಲಸ ಮಾಡಬೇಕು. ಇದು ಒಂದು ಕೆಲಸ. ಇನ್ನೊಂದು ಕೆಲಸ ಇದೆ, ಅದು ಷಡ್ಗರ್ಭರಿಗೆ ವ್ಯವಸ್ಥೆ. ತುಂಬ ಕನ್ಫ್ಯೂಸ್ ಆಗುವ ಕಥೆಗಳೆಲ್ಲ ಈ ಹರಿವಂಶದಲ್ಲಿ ಬರುವುದೇ ಅಂತದ್ದು. ಯಾಕಂದರೆ ವಂಶ ಯಾರ ಮಗ ಯಾರು ಅಂತ ಅದು ಕವಲು ಹೋಗಿ ಹೀಗೆ ಆಗಿ ಎಲ್ಲಿ ಏನೋ ಹೋಯಿತು ಅಂತ ಗೊತ್ತಾಗೋದಿಲ್ಲ. ದಂಡಿಯ ದಶಕುಮಾರ ಚರಿತೆ ಇದ್ದ ಹಾಗೆ. ಇದರಲ್ಲಿ ಏನಾಗಿದೆ, ಈ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ಕಥೆ ಬರ್ತದೆ. ಹಿರಣ್ಯಾಕ್ಷನಿಗೆ ಕಾಲನೇಮಿ ಅಂತ ಒಬ್ಬ ಮಗ. ಆ ಕಾಲನೇಮಿಗೆ 6 ಜನ ಮಕ್ಕಳು. ಕಾಲನೇಮಿಯ 6 ಜನ ಮಕ್ಕಳ ಹೆಸರೇನು? ಅವರನ್ನು ಷಡ್ಗರ್ಭರು ಅಂತ ಕರೆಯುವುದು. ವಸ್ತುತಃ ಅವರು ಕೆಟ್ಟವರಲ್ಲ, ಕಾಲನೇಮಿ ದುಷ್ಟ. ಅವನಿಗೆ ಹುಟ್ಟಿದ ಮಕ್ಕಳು ಯಾರು ಅಂತ ಹೇಳಿದರೆ ಮರೀಚಿಜಾಹ ಷಣ್ಮುನಯೋ ಬಭೂವು ಅಂತ. ಮರೀಚಿ ಮಹರ್ಷಿಯ 6 ಮಕ್ಕಳಿದ್ದರು, 6 ಜನ ಮಕ್ಕಳು. ಬಹಳ ಒಳ್ಳೆಯ ತಪಸ್ವಿಗಳು. ಅಂಥವರು ಒಂದು ಸಲ ಒಬ್ಬ ಋಷಿಯನ್ನು ತಮಾಷೆ ಮಾಡಿದರು. ತಮಾಷೆ ಮಾಡಿದ್ಯಾಕೆ? ದೇವಲ ಅಂತ ಮಹರ್ಷಿಯ ಹೆಸರು. ಆ ದೇವಲ ಮಹರ್ಷಿಯನ್ನು ತೇ ದೇವಲಂ ಗರ್ಹಯಾಮಾಸುಹು. ಯಾಕೆ? ಕಾರ್ಷ್ಯ ಹೇತು ಅಷ್ಟೇ. ತುಂಬ ತೆಳ್ಳಗಿದ್ದಾನೆ ಅಂತ ಒಂದು ತಮಾಷೆ ಮಾಡಿದ್ರು. ತೆಳ್ಳಗಿದ್ದಾನೆ ಅಂತ ತಮಾಷೆ ಮಾಡಿದರೆ ಅವರಿಗೆ ಖುಷಿ ಆಗ್ತದೆ. ಓ, ನನ್ನನ್ನು ತೆಳ್ಳಗಿದ್ದಾನೆ ತಿಳ್ಕೊಂಡಿದ್ದಾರಲ್ಲ ಇವರಲ್ಲ ಅಂತ ಕೆಲವರಿಗೆ ಖುಷಿ ಆಗ್ತದೆ. ಆದರೆ ಇವರು ಹಾಗಲ್ಲ, ತುಂಬ ತೆಳ್ಳಗಿದ್ದೀರಲ್ವ ಅಂತ ಹೇಳಿದರು. ದೇವಲರು ಹೇಳಿದರು ಹಾಂ ಅಂತ ಹೇಳಿ. ಆಮೇಲೆ ಅಲ್ಲ, ಸಿಕ್ಕಾಬಟ್ಟೆ ತೆಳ್ಳಗಾಗಿದ್ದೀರಲ್ವ, ಯಾಕೆ ಅಂತ ಕೇಳಿದ್ರು. ಇದು ಸಿಟ್ಟು ಬರ್ತದೆ. ತೆಳ್ಳಗಿದ್ದಾರಲ್ವ ಅಂತ ಹೇಳಿದರೆ ಸರಿ, ಯಾಕೆ ತೆಳ್ಳಗಿದ್ದೀರಿ? ಅದಕ್ಕೆ ಇವರು ನಕ್ಬಿಟ್ರು, ಉತ್ತರ ಕೊಡಲಿಕ್ಕೆ ಹೋಗಲಿಲ್ಲ. ನಾವು ತಪಸ್ವಿಗಳು, ಹೆಚ್ಚು ತಿನ್ನುವವರಲ್ಲ, ಇದ್ದದ್ದನ್ನು ಅರಗಿಸಿಕೊಳ್ತೇವೆ, ತೆಳ್ಳಗಿರ್ತೇವೆ, ಇವರಿಗೆ ಅಧಿಕ ಪ್ರಸಂಗ ಯಾಕೆ ಅಂತ. ಆಮೇಲೆ ಮೂರನೇ ಬಾರಿ ಹೇಳಿದ್ರು, ಅಲ್ಲ ಯಾವುದಾದ್ರೂ ಹೆಣ್ಣಿನ ಬಗ್ಗೆ ಪ್ರೀತಿ ಹುಟ್ಟಿದೆಯಾ ಅಂತ ಕೇಳಿದ್ರು. ಇವರಿಗೆ ಸ್ವಲ್ಪ ಕಿರಿಕಿರಿ ಆಯಿತು. ಆಗ ಪಕ್ಕದಲ್ಲಿದ್ದವ ಇನ್ನೊಬ್ಬ ಹೇಳಿದ, ಈ 6 ಜನ ಇದ್ದಾರಲ್ಲ ಇವರು, ನಮ್ಗೆ ಗೊತ್ತಿದೆ ಆ ಕಮಲ ಲೋಚನೆಯ ಬಗ್ಗೆ ನೀವು ಮನಸ್ಸು ಮಾಡಿ ಅವಳನ್ನೇ ಯೋಚನೆ ಮಾಡಿ ನಿದ್ದೆ ಮಾಡ್ತಾ ಇಲ್ಲ, ಅದಕ್ಕೆ ತೆಳ್ಳಗಾದದ್ದು ಅಂತ ಮಾತಾಡ. ಇವನು ಹಾಗೆ ಹೇಳಿದ ಕೂಡಲೇ 5 ಜನ ಉಳಿದವರು ಚಪ್ಪಾಳೆ ತಟ್ಟಿ ಹಬ್ಬ ಅಂತ ವಿಕಟಾಟ್ಟಹಾಸವನ್ನು ಮಾಡಿದ್ರು. ದೇವಲರಿಗೆ ಸಿಟ್ಟು ತಡಿಲಿಕ್ಕೆ ಆಗಲಿಲ್ಲ. ನೀವು ರಾಕ್ಷಸರ ಹಾಗೆ ಮಾಡ್ತಾ ಇದ್ದೀರಿ, ರಾಕ್ಷಸ ಜನ್ಮದಲ್ಲಿ ಹುಟ್ಟಿ ಅಂತ ಶಾಪ ಕೊಟ್ಟರು. ಮರೀಚಿಜಾಹ ಷಣ್ಮುನಯೋ ಬಭೂ. ಆದರೆ ಏನು ಮಾಡಿದರು ಅವರು? ದೇವಲಂ ಕಾರ್ಷ್ಯ ಹೇತು. ದೇವಲನನ್ನು ಕೃಷಣಾಗಿದ್ದಾನೆ ಅನ್ನೋ ಕಾರಣದಿಂದ ತಮಾಷೆ ಮಾಡಿದರು. ಇದರ ಪರಿಣಾಮ ಏನಾಯಿತು? ರಕ್ಕಸರಾಗಿ ಹುಟ್ಟಬೇಕಾಯಿತು. ಒಳ್ಳೆಯವರವರು ಒಂದು ಅಪಚಾರ ಮಾಡಿದ ಕಾರಣಕ್ಕೆ ಹುಟ್ಟಿದರು ಈ ಕಾಲನೇಮಿಯ ಮಕ್ಕಳಾಗಿ. ಹಿರಣ್ಯಕಶಿಪು ಯಾವತ್ತು ಹಿರಣ್ಯಾಕ್ಷ ಸತ್ತು ಹೋದ ಅವತ್ತಿನಿಂದ ಅವನು ಸಿಂಹಾಸನದಲ್ಲಿದ್ದಾನೆ. ಒಂದು ದಿನ ಸಿಂಹಾಸನದಲ್ಲಿ ಇವ ಕುಳಿತಿರಬೇಕಾದ್ರೆ ಈ 6 ಜನ ಬಂದು ನಮಸ್ಕಾರ ಮಾಡಿ ಹೋಗ್ತಾರೆ. ನಮಸ್ಕಾರ ಮಾಡಿ ಆಶೀರ್ವಾದ ಕೊಡುವಂತ ಕೈ ಮುಗಿದ್ರು. ಇವನು ಹೀಗೆ ಕೈ ಹಿಡಿದು ಆಶೀರ್ವಾದ ಮಾಡಿದ. ಯಾಕೆ ಮಾತಾಡುವುದಕ್ಕೆ ಪುರುಸೊತ್ತಿರಲಿಲ್ಲ, ಇವ ಮಂತ್ರಿಗಳ ಜೊತೆಗೆ ವ್ಯವಹಾರದಲ್ಲಿದ್ದ. ಇವರು ನಮಸ್ಕಾರ ಮಾಡಿ ಹೋದವರು 1000 ವರ್ಷ ಆದಮೇಲೆ ಬರ್ತಾರೆ. 1000 ವರ್ಷ ತಪಸ್ಸು ಮುಗಿಸಿ ಬಂದವರು. ಅವರ ಮುಖ ನೋಡಿದಾಗ ಆ ತೇಜಸ್ಸು ನೋಡಿ ಹಿರಣ್ಯಕಶಿಪಿಗೆ ಆಶ್ಚರ್ಯ ಆಯಿತು. ಏನು ತಪಸ್ಸು ಮಾಡಿದ್ದಾರೆ ಇವರು, ಏನು ಸಾಧನೆ ಮಾಡಿ ಬಂದಿದ್ದಾರೆ? ಮಕ್ಕಳ ಹತ್ರ ಕೇಳ್ತಾರೆ, ಮೊಮ್ಮಕ್ಕಳೇ ಏನು ಸಾಧಿಸಿ ಬಂದ್ರಿ? ಇವರು ಹೇಳ್ತಾರೆ, ನಾವು ಚತುರ್ಮುಖ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಆತನ ಅನುಗ್ರಹದಿಂದ ಅವಧ್ಯತ್ವ ವರವನ್ನು ಪಡ್ಕೊಂಡು ಬಂದಿದ್ದೇವೆ. ಅಂದರೆ ಯಾರಿಂದಲೂ ಸಾಯಬಾರ್ದು ಅಂತ ವರ ಪಡ್ಕೊಂಡು ಬಂದಿದ್ದೇವೆ. ಇದೆಲ್ಲ ಅವಧ್ಯತ್ವ ವರ ಅಂತ ನಿಜವಾಗಿ ಸಿಗುವುದಿಲ್ಲ. ಮತ್ತು ಸಾಯಬಾರ್ದು ಅಂತ ಹೇಳಿದರೆ ಈ ಒಂದು ಕಲ್ಪದ ತನಕ ಸಾಯಲಿಕ್ಕಿಲ್ಲ ಅಂತ ಅಷ್ಟೇ. ಅದು ಕೆಲವರಿಗೆ ಮನ್ವಂತರ ಕಲ್ಪ ಇರ್ಬೋದು, ಕೆಲವರಿಗೆ ದಿನಕಲ್ಪ ಇರ್ಬೋದು. ಕಲ್ಪ ಪರ್ಯಂತ ಮರಣ ಇಲ್ಲ, ಅದೇ ಶರೀರದಲ್ಲಿ ಇರ್ತಾರೆ ಅಂತ. ಇಂಥ ಚಿರಜೀವಿತ್ವ. ಈಗ ನಾವು ಅಶ್ವತ್ಥಾಮ ಬಲಿ ವ್ಯಾಸ ಅಂತೇಳಿ ಚಿರಜೀವಿತ್ವ ಹೇಳ್ತೇವಲ್ವಾ, ಅದು ಕೂಡ ಚಿರಜೀವಿತ್ವ ಅಲ್ಲ. ಮನ್ವಂತರ ಪರ್ಯಂತವಾಗಿ ಚಿರಜೀವಿ ಅಶ್ವತ್ಥಾಮನಾಗಿರ್ತಾನೆ, ಇಷ್ಟೇ. ಚಿರಜೀವಿ ಅಂತ ಹೇಳಿದರೆ ಅವರು ಯಾವತ್ತೂ ಸಾಯೋದಿಲ್ಲ ಅಂತ ಇಲ್ವೇ ಇಲ್ಲ. ಜಾತಸ್ಯ ಧ್ರುವ ಮೃತ್ಯು ಅನ್ನೋದು ನಿಯಮ. ಹಾಗಾಗಿ ಇಲ್ಲಿ ಇವನು ಚತುರ್ಮುಖ ಬ್ರಹ್ಮನಿಂದ ಹೊರಬಡ್ದದ್ದೇನು? ಯಾರಿಂದಲೂ ಸಾಯಬಾರ್ದು ಅಂತ. ಈ ವಿಷಯ ಕೇಳಿದಂತಹ ಹಿರಣ್ಯಕಶಿಪಿಗೆ ಸಿಟ್ಟು ಬಂದಂತೆ. ಖುಷಿಯಾಗಬೇಕು ನಿಜವಾಗಿ. ನನ್ನ ಮೊಮ್ಮಕ್ಕಳು ಎಂಥ ಸಾಧನೆ ಮಾಡಿದರು, ನಾನು ಅದೇ ಚತುರ್ಮುಖನನ್ನು ಕುರಿತು ತಪಸ್ಸು ಮಾಡಿದೆ, ಅವಧ್ಯನಾಗಬೇಕು ಅಂತ ಕೇಳಿದೆ, ಚತುರ್ಮುಖ ಒಪ್ಪಲಿಲ್ಲ. ಕೊನೆಗೆ ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು, ಮೇಲೆ ಸಾಯಬಾರ್ದು, ಕೆಳಗೆ ಸಾಯಬಾರ್ದು, ಅದರಿಂದ ಸಾಯಬಾರ್ದು, ಇದರಿಂದ ಸಾಯಬಾರ್ದು ಅಂತೆಲ್ಲ ವರ ಕೇಳಿ ಅಂತೂ ಶಾಶ್ವತವಾಗಿ ಬದುಕುವ ಹಾಗೆ ನನ್ನ ಬುದ್ಧಿಶಕ್ತಿಯಿಂದ ಮಾಡಿಕೊಂಡರು. ನೇರವಾಗಿ ಚತುರ್ಮುಖ ಬ್ರಹ್ಮ ತಥಾಸ್ತು ಅಂತ ಹೇಳಿಲ್ಲ ನನಗೆ. ಈಗ ನನ್ನ ಮೊಮ್ಮಕ್ಕಳಿಗೆ ತಥಾಸ್ತು ಅಂತ ಹೇಳಿದ್ದಾನಲ್ವ ಅಂತ ಇವಾಗ ಖುಷಿ ಪಡಬೇಕಲ್ವಾ. ಆದರೆ ಖುಷಿ ಆಗಲಿಲ್ಲ, ಅವನಿಗೆ ಸಿಟ್ಟು ಬಂತು. ಏನು ಸಿಟ್ಟು ಅಂತ ಹೇಳಿದರೆ, ನನ್ನಂಥ ಸರ್ವಸಮರ್ಥ ಪರಬ್ರಹ್ಮ ಇರುವಾಗ ನೋಡಿ, ಅವನಿಗೆ ತಾನೇ ಪರಬ್ರಹ್ಮ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ನನ್ನಂಥ ವ್ಯಕ್ತಿ ಇರಬೇಕಾದ್ರೆ ನನ್ನನ್ನು ಕುರಿತು ತಪಸ್ಸು ಮಾಡಿ ಏನು ಬೇಕು ಕೇಳಿ ಅಂತ ಹೇಳಿದಾಗ ವರ ಪಡೆಯುವುದು ಬಿಟ್ಟು
ಹೋಗಿ ಹೋಗಿ ಆ ಯಕ್ಕಶ್ಚಿತ್ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ್ದೀರಲ್ಲ ಅಂತ ಇವರಿಗೆ ಸಿಟ್ಟು ಬಂತು. ಹಿಂದೆ ಅದೇ ಬ್ರಹ್ಮನನ್ನು ಕುರಿತು ಇವ ತಪಸ್ಸು ಮಾಡುವಾಗ ಅವ ಯಕ್ಕಶ್ಚಿತ್ ಆಗಿರಲಿಲ್ಲ. ಈಗ ಎಲ್ಲ ಅವನಿಂದ ಹೊರಪಡೆದು ಎಲ್ಲ ಆಗಿ ಇವ ಸ್ವಲ್ಪ ಬೃಂಹಿತನಾದ ಹೊತ್ತಿಗೆ ಇವನಿಗೆ ಆ ಬ್ರಹ್ಮ ಯಕ್ಕಶ್ಚಿತ್. ಉಪಾಧ್ಯಾಯಶ್ಚ ವೈದ್ಯಶ್ಚ ಕಾರ್ಯಾಂತೆ ಅಪ್ರಯೋಜಕ ಅಂತುಂಟು. ಕೆಲವೆಲ್ಲ ತಮ್ಮ ಕೆಲಸಕ್ಕೆ ಬರುವಲ್ಲೇ ತನಕ ದೊಡ್ಡವರು ಇಂದ್ರ ಚಂದ್ರ ಅಂತ ಕೈ ಮುಗಿಯೋದು, ಆಮೇಲೆ ಅವರನ್ನೇ ಕಾಲ ಕೆಳಗೆ ಹಾಕಿ ಮೇಲಕ್ಕೆ ಏರುವುದು. ಇದಕ್ಕೆ ಧೂಮ ಪ್ರವೃತ್ತಿ ಅಂತ ಇದಕ್ಕೆ ಹೆಸರು. ಧೂಮ ಪ್ರವೃತ್ತಿ ಅಂದರೆ ಏನು? ಹೊಗೆ ಮೇಲಕ್ಕೆ ಹೋಗ್ತದೆ. ಹೊಗೆ ಯಾಕೆ ಮೇಲಕ್ಕೆ ಹೋಗ್ತದೆ? ಬೆಂಕಿ ಉರಿದದ್ರಿಂದ ಹೊಗೆ ಮೇಲಕ್ಕೆ ಹೋಗ್ತದೆ. ಹೊಗೆ ಅಂದರೆ ಆ ಇಂಧನದಲ್ಲಿದ್ದ ನೀರಿನ ಅಂಶವೇ ಹೊಗೆ. ಯಾವ ಇಂಧನದಲ್ಲಿ ನೀರು ಇರುವುದಿಲ್ಲ. ಈಗ ತುಪ್ಪದ ದೀಪದಲ್ಲಿ ಹೊಗೆ ಯಾಕೆ ಜಾಸ್ತಿ ಬರುವುದಿಲ್ಲ? ತುಪ್ಪ ಈ ಹೆಂಗಸರು ಬೆಣ್ಣೆ ಕಾಯಿಸುವಾಗ ನೀರೆಲ್ಲ ತೆಗೆದುಬಿಟ್ಟಿರ್ತಾರೆ, ಹಾಗಾಗಿ ಅದರ ನೀರಿನ ಅಂಶ ಕಡಿಮೆ ಇರ್ತದೆ. ಅದೇ ಕೆರೋಸಿನ್ ಹಾಕಿ ಸೀಮೆ ಎಣ್ಣೆ ಹಾಕಿ ಹೊಗೆ ಜಾಸ್ತಿ ಬರ್ತದೆ, ಯಾಕೆಂದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ. ಪೆಟ್ರೋಲ್ನಲ್ಲಿ ಕಡಿಮೆ ಇರ್ತದೆ, ಸ್ಪಿರಿಟಲ್ಲಿ ಇರುವುದೇ ಇಲ್ಲ. ಹೀಗೆ ಹೊಗೆ ಅನ್ನೋದು ಅದು ಆರ್ದ್ರೇಂದ್ರನ ಸಂಯೋಗದಿಂದ ಉಂಟಾಗುವಂಥದ್ದು. ಅದರಲ್ಲಿ ನೀರಿನ ಅಂಶ ಇದ್ದರೆ ಹೊಗೆ ಬರ್ತದೆ. ಹೊಗೆ ಅಂದರೆ ಆ ನೀರಿನ ಅಂಶ ಮೇಲಕ್ಕೆ ಯಾಕೆ ಹೋಯಿತು ಅಂದರೆ ಬೆಂಕಿಯಿಂದಾಗಿ ಹೋಯಿತು. ಬೆಂಕಿಯಿಂದಾಗಿ ಹೋಗಿ ಏನಾಯಿತು? ಹೊಗೆ ಧೂಮ ಪಯೋದರ ಪದಂ ಕಥಮಪ್ಯವಾಪ್ಯ ವರ್ಷಾಂಭುವಿ ಶಮಯತಿ ಜ್ವಲನಸ್ಯ ತೇಜ. ಜ್ವಲನದಿಂದಾಗಿ ಬೆಂಕಿಯಿಂದಾಗಿ ಧೂಮ ಮೇಲಕ್ಕೆ ಹೋಯಿತು. ಮೇಲಕ್ಕೆ ಹೋಗಿ ಪಯೋಧರ ಅಂತ ಕರೆಸಿಕೊಂಡಿತು, ಮೇಘವಾಯಿತು. ಅದು ನೀರು ಮೇಲೆ ಹೋದದ್ದು. ಧೂಮ ಜ್ಯೋತಿ ಸಲಿಲ ಮರುತಾಂ ಸನ್ನಿಪಾತ ಕ್ವ ಮೇಘ ಅಂತ. ಮೇಘ ಅಂದರೆ ಧೂಮಾದಿಗಳ ಸನ್ನಿಪಾತ. ಅದು ಮೇಘವಾಗಿ ಏನು ಮಾಡಿತು? ಮಳೆ ಸುರಿಸಿತು. ಯಾವ ಕಾಡ್ಗಿಚ್ಚಿನಿಂದಾಗಿ ಹೊಗೆ ಮೇಲಕ್ಕೆ ಹೋಗಿತ್ತೋ ಅದೇ ಕಾಡ್ಗಿಚ್ಚನ್ನು ನಂದಿಸ್ತದೆ. ತಾನು ಯಾವುದರಿಂದ ಮೇಲೆ ಹೋಗಿರ್ತಾನೆ ಅದನ್ನೇ ಕಾಲಲ್ಲಿ ಒದೆಯುವಂಥವರಿಗೆ ಧೂಮ ಪ್ರವೃತ್ತಿಗಳು ಅಂತ ಕರೆಯುವುದು. ಕಲಶ ಪ್ರಕೃತಿಗಳ ಚಿಂತನೆ ಹಾಗಿರ್ತದೆ. ಹಾಗೆ ಈ ಹಿರಣ್ಯಕಶಿಪು ತಾನು ಚತುರ್ಮುಖನಿಂದ ಮೇಲೆ ಬಂದವ, ತಾನು ಒಂದು ಸ್ಥಾನ ಪಡೆದ ಮೇಲೆ ಚತುರ್ಮುಖನನ್ನು ಕಾಲಕಸ ಅಂತ ಭಾವಿಸ್ತಾ ಇದ್ದ. ಅವನತ್ರ ಹೋಗಿ ಹೋಗಿ ವರ ಪಡೆದಿದ್ದೀರಲ್ಲ ಅಂತ ಬೈದ. ಇವರಿಗೆ ಆಶ್ಚರ್ಯ, ಮಕ್ಕಳಿಗೆ ಹೀಗೆ ಹೇಳ್ತಾರಲ್ಲ ನಮ್ಮ ಅಜ್ಜ ಅಂತ. ಅವ್ರು ಕೈ ಮುಗಿದುಕೊಂಡು ನಿಂತಿದ್ರೆ ಇವನು ಸಿಟ್ಟು ಇನ್ನಷ್ಟು ಜಾಸ್ತಿಯಾಗಿ ಹೇಳ್ತಾನೆ, ನನ್ನ ಹತ್ರ ವರ ಪಡೆಯೋದು ಬಿಟ್ಟು ಬ್ರಹ್ಮನ ಹತ್ರ ವರ ಪಡೆದಿದ್ದೀರಾ, ನಾನು ಶಾಪ ಕೊಡ್ತೇನೆ ಅಂತೇಳಿ ಹೀಗೆ ನೀರು ಹಿಡ್ಕೊಂಡ. ಏನು ಶಾಪ ಅಂದರೆ ನಿಮ್ಮ ಅಪ್ಪನ ಕೈಯಲ್ಲೇ ಸತ್ತು ಹೋಗಿ ಅಂತ ಶಾಪ ಕೊಟ್ಟ. ಚತುರ್ಮುಖ ವರ ಕೊಟ್ಟದ್ದು ಯಾರಿಲ್ಲೂ ಸಾಯಬಾರದು ಅಂತ. ಹಿರಣ್ಯಕಶಿಪು ಶಾಪ ಕೊಟ್ಟದ್ದು ನಿಮ್ಮ ಅಪ್ಪನ ಕೈಯಲ್ಲಿ ಸತ್ತು ಹೋಗಿ ಅಂತ. ಈಗ ಫಜೀತಿ ಯಾರಿಗೆ? ನಮ್ಮ ನಾರಾಯಣ ದೇವರಿಗೆ ಫಜೀತಿ. ಈಗ ನಾರಾಯಣ ದೇವರು ಎಲ್ಲವನ್ನೂ ವ್ಯವಸ್ಥೆ ಮಾಡಿಕೊಂಡು ಹೋಗಬೇಕು. ಬೇಜಾರು ಸ್ವಾಮಿಗಳಿದ್ದಾರೆ, ಅವರು ಹೀಗೆ ಕಚ್ಚಾಡ್ತಾ ಇದ್ದಾರೆ, ರಿಪೇರಿ ಮಾಡಬೇಕಾದ ಈ ದೇವರು. ಇವರು ಹೇಗೆ ಇದನ್ನು ರಿಪೇರಿ ಮಾಡಬೇಕು? ಯಾಕಂದರೆ ಈಗ ಹಿರಣ್ಯಕಶಿಪು ಕೊಟ್ಟ ಶಾಪವನ್ನೂ ಸರಿಗೊಳಿಸಬೇಕು. ಯಾಕೆಂದರೆ ಹಿರಣ್ಯಕಶಿಪು ಅಂತಹ ತಪಸ್ಸು ಮಾಡಿದ್ದಾನೆ. ಅವನ ತಪಸ್ಸಿನ ವರ್ಣನೆ ಕೇಳಬೇಕು. ಅಸಾಧ್ಯವಾದ ತಪಸ್ಸು. ತನ್ನ ಶರೀರದಲ್ಲಿ ಎಲುಬು ಇರುವಲ್ಲಿ ತನಕ ತಪಸ್ಸು. ಎಲ್ಲವೂ ಇರುವೆಗಳು ಕಚ್ಚಿ ಗೆದ್ದಲುಗಳು ತೆಗೆದು ಮಾಂಸ ರಕ್ತಗಳೆಲ್ಲ ಹೋಗಿ ಬರೀ ಅಸ್ಥಿಯಲ್ಲಿ ನಿಂತು ತಪಸ್ಸು ಮಾಡಿರತಕ್ಕಂಥವು ಹಿರಣ್ಯಕಶಿಪು. ಆ ತಪಸ್ಸಿನ ಬಲ, ಅವನು ಕೊಟ್ಟ ವರ ಶಾಪ ಅದು ಫಲಿಸಲೇಬೇಕು. ಇದು ವಿಧಿ ನಿಯಮ. ಸತ್ಯ ಸಂಕಲ್ಪನಾದ ಭಗವಂತ ಆ ವಿಧಿ ನಿಯಮವನ್ನು ಪಾಲಿಸಲೇಬೇಕು. ಭಗವಂತನ ಸಂಕಲ್ಪ. ಇಲ್ಲಿ ಚತುರ್ಮುಖ ಬ್ರಹ್ಮ ಕೊಟ್ಟ ವರ ಅದನ್ನು ಪಾಲಿಸಲೇಬೇಕು. ಯಾಕಂದರೆ ಚತುರ್ಮುಖ ಬ್ರಹ್ಮನ ಅರ್ಹತೆ ಎಷ್ಟು ದೊಡ್ಡದು, ಜೀವೋತ್ತಮ ತತ್ವ ಅದು. ಪವಮಾನ ಪ್ರಜಾಪತಿ. ಆ ಪ್ರಜಾಪತಿ ಸಾಮಾನ್ಯ ಅಲ್ಲ, ಪವಮಾನ ಅನಿಸಿಕೊಂಡಂತಹ ಶಕ್ತಿ ಅಲ್ವಾ. ಹಾಗಾದರೆ ಅವ ಕೊಟ್ಟ ವರವನ್ನೂ ಉಳಿಸಬೇಕು. ಏನು ವ್ಯವಸ್ಥೆ ಮಾಡುವುದು? ಪರಸ್ಪರ ವಿರುದ್ಧವಾದ ವರಶಾಪಗಳಲ್ವಾ. ಇಂಥ ಸಮಸ್ಯೆ ಬಂದಾಗ ಯಜಮಾನರು ಏನು ಮಾಡ್ತಾರೆ ಅಂದರೆ ಪತ್ನಿಯ ತಲೆಗೆ ಹಾಕಿಬಿಡ್ತಾರೆ. ಇದು ಈ ನಾರಾಯಣ ಮಾಡಿದ್ದು. ದುರ್ಗೆಯನ್ನು ಕರೆದು ಹೇಳ್ತಾರೆ, ದುರ್ಗೆ ಇದು ಜವಾಬ್ದಾರಿ ನಿಂದು. ಯಾಕಂದ್ರೆ ನೀನು ಮಾಯೆ ಅಂತ ನಿನ್ನ ಹೆಸರು. ಎಡವಟ್ಟುಗಳನ್ನೆಲ್ಲ ಸರಿ ಮಾಡುವುದಕ್ಕೋಸ್ಕರವೇ ನಿನಗೆ ಮಾಯೆ ಅಂತ ಹೆಸರು. ಆದ್ದರಿಂದ ನೀನು ಓ ಮಾಯಾದೇವಿ ಮಾಡಬೇಕಾದ್ದೇನು? ಹಿರಣ್ಯಕಶಿಪುವಿನ ಶಾಪ, ಬ್ರಹ್ಮನ ವರ ಎರಡನ್ನೂ ಸರಿಗೊಳಿಸಿ. ಸರಿ ದುರ್ಗೆ, ನಾನು ಇಷ್ಟೆಲ್ಲ ಮಾಡಿದ್ದಕ್ಕೆ ಪ್ರತಿಫಲ ಏನು ಅಂತ ಹೀಗೆ ನೋಡಿದ್ಲು ನಾರಾಯಣವನ್ನು. ಆಗ ನಾರಾಯಣ ಹೇಳ್ತಾನೆ, ನಿನಗೆ ತುಂಬ ದೇವಸ್ಥಾನ ಕಟ್ಟಿಸ್ತೇನೆ ಅಂತ. ದೇವಸ್ಥಾನ ಕಟ್ಟಿಸು. ಆಮೇಲೆ ನಿನಗೆ ಕೆಲವು ಹೆಸರು, ಶಾರದಾ, ಅಂಬಿಕಾ, ಚಾಮುಂಡ, ಚಂಡಿಕಾ, ಹೀಗೆ ಶಾರದೆ ತ್ಯಂಬಿಕೆ ಏತಿ ತುಂಬ ಹೆಸರುಗಳನ್ನು ನಿನಗೆ ಕೊಡ್ತೇನೆ. ಈ ಎಲ್ಲ ಹೆಸರುಗಳಿಂದ ನೀನು ದೇವಸ್ಥಾನದಲ್ಲಿ ಸನ್ನಿಹಿತಳಾಗಿದ್ದುಕೊಂಡು ನಿನ್ನನ್ನು ಅರ್ಚನೆ ಪೂಜನೆ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಸತ್ಯ ಫಲಪ್ರದಾಯಿನಿ ಅಂತ, ಶೀಘ್ರ ಫಲದಾಯಕಳಾಗ್ತೀನಿ. ಕಲವು ದುರ್ಗಾವಿನಾಯಕವು ಅಂತ ಹೇಳುವುದು ಈ ಕಾರಣದಿಂದ. ಶೀಘ್ರ ಫಲದಾಯಕವಾದಂತಹ ವ್ಯಕ್ತಿತ್ವ ನಿನ್ನಲ್ಲಿರ್ತದೆ. ಆ ರೀತಿ ಜನರನ್ನು ಅನುಗ್ರಹ ಮಾಡುವುದಕ್ಕೋಸ್ಕರ ಇಳಿದು ಬಾ ಅಂತ ದೇವರು ಆದೇಶಿಸಿದರು. ಈಕೆ ಮಾಡಿದ ಮೊದಲ ಕೆಲಸ ಈ ಷಡ್ಗರ್ಭರ ವ್ಯವಸ್ಥೆ.
ಈ ಹಿರಣ್ಯಾಕ್ಷನ ಮೊಮ್ಮಕ್ಕಳಿದ್ದಾರಲ್ಲ 6 ಜನ, ಇವರು ಅವಧ್ಯತ್ವವರ ಪಡೆದವರು. ನಾವು ಇಷ್ಟು ಕಾಲ ತಪಸ್ಸು ಮಾಡಿದ್ದೇವೆ, ನಿದ್ದೆ ಬರ್ತದೆ ಅಂತ ಅವರಿಗೆ ಶುರುವಾಯಿತು. ನಿದ್ದೆ ಬರ್ತದೆ ಅಂತ ಆದಾಗ ಈ ದೇವಿ ಬಿಡ್ತಾಳ, ದುರ್ಗಾದೇವಿ ಹೋಗಿ ನಿದ್ರಾ ಅನ್ನೋ ರೂಪದಿಂದ ಅವರನ್ನು ಆವರಿಸಿದ್ರು. ಹಾಗಾಗಿ ಉಪನ್ಯಾಸದಲ್ಲಿ ಯಾರಾದರೂ ನಿದ್ರೆ ಮಾಡ್ತಾ ಇದ್ದರೆ ದುರ್ಗಾದೇವಿಯೇ ಅಂತ ಕೈ ಮುಗಿಬೇಕು. ಯಾಕಂದರೆ ಯಾದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನಿದ್ರೆಗೆ ಸಂಬಂಧಪಟ್ಟ ದೇವಿಗೆ ದುರ್ಗೆ ಅಂತ ಹೆಸರು. ಆಕೆ ಈ ಮಕ್ಕಳಲ್ಲಿ ತಾನು ಆವೇಶಗೊಂಡಿದ್ದಾಳೆ. ಮಕ್ಕಳು ನಿದ್ದೆ ಮಾಡುವುದಕ್ಕೆ ಒಳ್ಳೆಯ ಜಾಗ ಯಾವುದು ಅಂತ ಹುಡುಕಿಕೊಂಡು ಹೋದರು. ಬೆಂಗಳೂರಲ್ಲಿ ಯಾವ ಜಾಗವೂ ಸರಿ ಅಂತ ಅನಿಸಲಿಲ್ಲ. ಆಮೇಲೆ ಸೀದಾ ಎಲ್ಲಿಗೆ ಹೋದರು ಅಂತ ಹೇಳಿದರೆ ಸಮುದ್ರದ ಆಳಕ್ಕೆ ಹೋದ್ರಂತೆ. ಸಮುದ್ರದ ಒಳಗೆ ಕಿರಿಕಿರಿ ಇಲ್ಲ ಅಂತ ಹೇಳಿ, ಬೇರೆ ಎಲ್ಲ ಕಡೆಯೂ ಕಿರಿಕಿರಿ. ಈ ಮೊಬೈಲ್ ಬಂದ ಮೇಲೆ ಈ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ ಸಮುದ್ರದ ಒಳಗೆ ಹೋಗಿ, ಅಲ್ಲಿ ಸಿಗ್ನಲ್ ಸಿಗೋದಿಲ್ಲ, ಅದರ ಅಡಿಯಲ್ಲಿ ಹೋಗಿ 6 ಜನರು ಕೂಡ ಮಲ್ಕೊಂಡ್ರು. 6 ಜನರು ಸಮುದ್ರದ ಆಳದಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ಈ ದುರ್ಗಾದೇವಿ ಏನು ಮಾಡ್ತಾಳೆ ಅಂತ ಹೇಳಿದರೆ, ಇವರ ಅಪ್ಪನ ಕೈಯಿಂದ ಇವರು ಸಾಯಬೇಕಲ್ವ ಅಂತ, ಅವಧ್ಯರಾದ ಇವರ ಅಪ್ಪನ ಕೈಯಲ್ಲಿ ಸಾಯಬೇಕು. ಇವರ ಅಪ್ಪ ಯಾರು? ಕಾಲನೇಮಿ. ಕಾಲನೇಮಿಯೇ ಉಗ್ರಸೇನನ ಪತ್ನಿಯಲ್ಲಿ ಹುಟ್ಟಿದ್ದಾನೆ. ಅವನಿಗೆ ಕಂಸ ಅಂತ ಹೆಸರು. ಕಾಲನೇಮಿ ಹುಟ್ಟಿದ್ದು. ಈ ಕಂಸನ ಕೈಯಲ್ಲಿ 6 ಜನರನ್ನು ಸಾಯಿಸಬೇಕು ಅಂತ ತೀರ್ಮಾನ ಮಾಡಿಲ್ಲ. ಇಲ್ಲಿಗೆ ವ್ಯವಸ್ಥೆ ಸರಿಯಾಗ್ತದೆ. ಸಾಯಿಸಬೇಕು, ಆದರೆ ಚತುರ್ಮುಖ ಬ್ರಹ್ಮನವರ ಭಂಗ ಆಗಬಾರದು. ಈ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ದುರ್ಗೆ ಏನು ಮಾಡಿದ್ಲು? ಆ ಕಡೆಯಿಂದ ಕಂಸ ಹೀಗೆಲ್ಲ ಮಾಡಿದ್ದಾನೆ. 8ನೇ ಗರ್ಭದಿಂದ ಮರಣ ಇತ್ಯಾದಿ. ಅದಕ್ಕೋಸ್ಕರ ಹುಟ್ಟಿದ ಮಗುವನ್ನು ವಸುದೇವ ಕೊಡುವುದು, ಕೊಟ್ಟದ್ದನ್ನು ಸಾಯಿಸುವುದು, ಹೀಗೆ ಯೋಚಿಸಿದ್ದಾನೆ. ವಸುದೇವನ ಮಕ್ಕಳನ್ನು ಇವ ಸಾಯಿಸಿದರೆ ಅದರಿಂದ ವಸುದೇವ ದೇವಕಿಯರಿಗೆ ದುಃಖ. ಇದು ಹೀಗಾಗಬಾರ್ದು. ಇವನು ಎತ್ತಿ ನೆಲಕ್ಕೆ ಹೊಡೆದ್ರೆ ಅದು ಅವನ ಹೊಟ್ಟೆಯ ಮಕ್ಕಳನ್ನೇ ಅವ ಸಾಯಿಸಬೇಕು, ಆಗಲೇ ಅವನಿಗೆ ಬುದ್ಧಿ ಬರೋದು ಅಂತ ಹೀಗೆ ಯೋಚನೆ ಮಾಡಿದ್ಲು ದುರ್ಗಾದೇವಿ. ಅದಕ್ಕೋಸ್ಕರ ಏನು ವ್ಯವಸ್ಥೆ ಮಾಡಿದ್ಲು? ಇವನದ್ದೇ ಮಕ್ಕಳಾದ ಈ 6 ಜನ ಸಮುದ್ರದ ಆಳದಲ್ಲಿ ನಿದ್ದೆ ಮಾಡ್ತಾ ಇದ್ದರೆ ಅದರಲ್ಲಿ ಒಂದು ಚೇತನದ ಆತ್ಮವನ್ನು ತೆಗೆಯುವುದಂತೆ ಶರೀರದಿಂದ. ಅದು ಹಾಗೆ ಮಲ್ಕೊಂಡೇ ಇರಬೇಕು. ಅದರಿಂದ ಆತ್ಮವನ್ನು ತೆಗೆದು ತಂದು ದೇವಕಿಯ ಹೊಟ್ಟೆಯಲ್ಲಿಡುವುದು. 9 ತಿಂಗಳಾದ ಮೇಲೆ ಅದೊಂದು ಮಗುವಿಗೆ ಜನ್ಮ ಕೊಡ್ತದೆ. ಜನ್ಮ ಕೊಟ್ಟ ಕೂಡಲೇ ನಮ್ಮ ಕಂಸ ಬರುವುದು, ಅದರ ಕಾಲು ಹಿಡ್ಕೊಂಡು ನೆಲಕ್ಕೆ ಫಟ್ ಅಂತ ಹೊಡೆಯುವುದು. ಕಂಸನಿಗೆ ಖುಷಿ, ನಾನು ವಸುದೇವನ ಮಗನನ್ನು ಸಾಯಿಸಿದೆ. ನಿಜವಾಗಿ ಸತ್ತದ್ದು ಯಾರು? ಅವನ ಹೊಟ್ಟೆಯ ಮಗುವೆ. ಹೀಗೆ ಇನ್ನೊಬ್ಬರಿಗೆ ನಾವು ಅಪಚಾರ ಮಾಡ್ತೇವೆ ಅಂತ ಅಂದುಕೊಂಡ್ರೆ ಅದರ ನಿಜವಾದ ಫಲ ಸಿಗುವುದು ಅವನಿಗೆ. ಧ್ರುವನ ಕಥೆಯಲ್ಲಿ ಭಾಗವತ ಹೇಳ್ತದೆ, ಸುನೀತಿ ಹೇಳ್ತಾಳೆ, ಧ್ರುವ ನಿನ್ನ ಆ ಅಮ್ಮ ಮಲತಾಯಿ ಹಾಗೆ ಯೋಚನೆ ಮಾಡಬೇಡ. ಅವಳು ನಿಮಗೆ ಬೈದಿದ್ದಾಳೆ ಅಂತ ಯೋಚಿಸಬೇಡ, ಅವಳು ಹಾಳಾಗಲಿ ಅಂತ ಯಾವತ್ತೂ ಯೋಚಿಸಬೇಡ. ಯಾಕಂದರೆ ಇನ್ನೊಬ್ಬರು ನಮಗೆ ತೊಂದರೆ ಮಾಡಿದರು ಅಂತ ಅಂದುಕೊಂಡು ಅವರಿಗೆ ನಾವು ಕೆಟ್ಟದಾಗಲಿ ಅಂತ ಆಲೋಚಿಸಿದರೆ ಆ ಕೆಟ್ಟದು ಅವರಿಗೆ ಆಗುವುದಲ್ಲ, ನಮಗೆ ಆಗುವುದು ಅಂತ ಅಮ್ಮ ಸುನೀತಿ ಹೇಳಿಕೊಡ್ತಾಳೆ. ಮಾ ಅಮಂಗಲಂತಾತ ಪರೇಶ್ರಮಂ ಸ್ಥಾಹ ಭುಂಕ್ತೆ ಜನೋ ಯಹ ಪರದುಃಖದಸ್ತತ್. ಪರರಿಗೆ ದುಃಖವಾಗಲಿ ಅಂತ ಏನನ್ನಾತ ಯೋಚಿಸ್ತಾನೋ ಅದನ್ನು ಅವನೇ ಮೊದಲು ಅನುಭವಿಸುವುದಪ್ಪ. ನಿಜವಾಗಿ ಹಾಗೆ ಆಗೋದು. ನಾವು ಪಕ್ಕದ ಮನೆಯವರೇನೋ ಉಪದ್ರ ಕೊಟ್ಟರು ಅಂತ ಅಂದ್ಕೊಂಡು ದೇವರ ಪೂಜೆ ಕೂತಾಗ ಆ ವ್ಯಕ್ತಿ ಯಾಕಾದರೂ ಹುಟ್ಟಿದ್ದಾನೋ ಅಂತ ಮೊದಲು ಆಲೋಚನೆ ಮಾಡಿ ಅವನನ್ನು ನಾಯಿಗಳು ಕಚ್ಚಿ ಸಾಯಿಸಬೇಕು ಅಂತ ಹೀಗೆ ಆಲೋಚನೆ ಮಾಡೋದು. ಕೊನೆಗೆ ನಾಯಿಗಳು ಕಚ್ಚದೆ ಹೋದರೆ ನಾನೇ ಮುಂದಿನ ಜನ್ಮದಲ್ಲಾದರೂ ನಾಯಿಯಾಗಿ ಕಚ್ಚಿ ಬಿಡ್ತೇನೆ. ಇಲ್ಲಿಯ ತನಕ ಆಲೋಚನೆ ಮಾಡ. ಇವನು ನಿಜವಾಗಿ ಅವನ ಬಗ್ಗೆ ದ್ವೇಷ ಮಾಡಿಕೊಂಡದ್ರಿಂದ ಪರಿಣಾಮ ಏನು? ಇವನು ಶಾಂತವಾಗಿ ಕೂತು ಸಂಧ್ಯಾವಂದನೆ ಮಾಡಲಿಕ್ಕೆ ಆಗಲ್ಲ. ಅದೇ ಆಲೋಚನೆ. ರಾತ್ರಿ ನಿದ್ದೆ ಸರಿಯಾಗಿ ಹತ್ತುವುದಿಲ್ಲ. ನಾನು ನಾಯಿಯಾಗಿ ಕಚ್ಚಿದರೆ ಹೇಗಿರ್ತದೆ ಅಂತ ಆಲೋಚನೆ ಮಾಡ್ತಾ ಕೊಡ್ತಾನೆ. ಈ ರೀತಿ ಇನ್ನೊಬ್ಬರಿಗೆ ಯಾರು ಕೆಟ್ಟದ್ದನ್ನು ಆಲೋಚಿಸ್ತಾನೆ ಅವನಷ್ಟು ಅಶಾಂತ ಪುರುಷ ಮತ್ತೊಬ್ಬ ಇಲ್ಲ. ಶಾಂತಿ ಸಿಗಬೇಕಾದ್ರೆ ಏನು? ಕೆಟ್ಟದ್ದು ಮಾಡಿದವರಿಗೂ ಒಳ್ಳೆಯದಾಗಲಿ ಅಂತ ಆಲೋಚಿಸಿ, ಆವಾಗ ಶಾಂತವಾಗಿರ್ತಿ, ನೆಮ್ಮದಿಯಾಗಿರ್ತಿ. ಮನುಷ್ಯನಿಗೆ ನೆಮ್ಮದಿ ಅನ್ನೋದು ಬಹಳ ಮುಖ್ಯವಾದದ್ದು. ಅದನ್ನು ಸುನೀತಿ ತನ್ನ ಮಗನಾದ ಧ್ರುವನಿಗೆ ಉಪದೇಶ ಮಾಡಿದ ಕಾರಣದಿಂದ ಧ್ರುವ ಅಷ್ಟು ಎತ್ತರಕ್ಕೆ ಬೆಳೆದ. ಇವತ್ತು ಧ್ರುವತಾರೆ ಅಂತ ಕರಿತೇವೆ. ಧ್ರುವತಾರೆ ಅಂದರೆ ಏನು? ದಾರಿ ತಪ್ಪಿದಾಗ ದಾರಿ ತೋರಿಸುವಂಥದ್ದು ಅಂತ ಅರ್ಥ. ಇವರು ಸಮಾಜದ ಧ್ರುವತಾರೆ ಅಂದರೆ ಹಡಗಿನಲ್ಲಿ ದಾರಿ ತಪ್ಪಿ ತೆಪ್ಪ ಎಲ್ಲೆಲ್ಲೋ ಹೋಗ್ತಾ ಇದ್ದರೆ ರಾತ್ರಿಯ ಹೊತ್ತು ಧ್ರುವ ನಕ್ಷತ್ರ ನೋಡಿ, ಓ ಉತ್ತರ ದಿಕ್ಕು ಈ ಕಡೆ, ಆದ್ದರಿಂದ ನಾವು ಈ ಕಡೆ ಹೋಗಬೇಕು ಅಂತ ನಮಗೆ ದಾರಿ ತೋರಿಸುವಂಥದ್ದು ಧ್ರುವ ನಕ್ಷತ್ರ. ಆ ಸ್ಥಾನವನ್ನು ಎಲ್ಲರಿಗೂ ದಾರಿ ತೋರಿಸುವ ವ್ಯಕ್ತಿತ್ವ ಅವನಿಗೆ ಬಂದದ್ದು ಆ ತಾಯಿ ಕೊಟ್ಟಂತಹ ಸದ್ಗುಣಗಳ ಕಾರಣದಿಂದ. ಈ 6 ಜನ ಅದರಲ್ಲಿ ಒಂದೊಂದೇ ಮಕ್ಕಳು ಎತ್ತಿ ನೆಲಕ್ಕೆ ಹೊಡೆದು ಸಾಯಿಸ್ತಾ ಇದ್ದಾನೆ ಕಂಸ. 6 ಜನರನ್ನು ಸಾಯಿಸಿದ ಮೇಲೆ ಈ ದುರ್ಗೆಯ ಕೆಲಸ ಏನು? ಸತ್ತ ಚೇತನವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಮಲಗಿದ್ದವರಲ್ಲಿ ಸೇರಿಸುವುದು. ಈಗ ಶಾಪವೂ ಸರಿ ಹೋಯಿತು, ವರವೂ ಸರಿ ಹೋಯಿತು. ಶಾಪ ಇದ್ದದ್ದೇನು? ಅಪ್ಪನೇ ಈ 6 ಜನರನ್ನು ಸಾಯಿಸಬೇಕು. ಅದಾಯ್ತಲ್ಲ. ಕಂಸ
6 ಜನರನ್ನು ಸಾಯಿಸುವುದು ಅಂದ್ರೇನು? ಶರೀರದಿಂದ ವಿಯೋಗಗೊಳಿಸುವುದು. ಆತ್ಮಕ್ಕೆ ಸಾವು ಇಲ್ಲ, ಹುಟ್ಟು ಇಲ್ಲ. ನಜಾಯತೆ ಮ್ರಿಯತೇವಾ ಕದಾಚಿತ್ ಅಂತ. ಮತ್ತು ಆ ಶರೀರವನ್ನು ಮುಗಿಸುವುದು. ಅವಧ್ಯತ್ವ ಅಂದ್ರೇನು? ಯಾವ ಶರೀರದಿಂದ ನೀನು ಅವಧ್ಯನ ಇರಬೇಕು ಅಂತ ಹೊರಬಡ್ದಿದ್ಯೋ ಆ ಶರೀರ ಹಾಗೇ ಇರುವುದು, ಅದು ನಾಶವಾಗದೇ ಇರುವುದು. ಯಾವ ಶರೀರಕ್ಕೆ ಅವಧ್ಯತ್ವ ಇತ್ತೋ ಆ ಶರೀರವನ್ನು ಹಾಗೇ ಉಳಿಸಿ, ಅದು ಸಮುದ್ರದ ಆಳದಲ್ಲಿ, ಅದು ಕೂಡ ಧನುರ್ಮಾಸದಲ್ಲಿ ಅನಿಸುತ್ತೆ ಇದೆಲ್ಲ ನಡೆದದ್ದು. ಅಷ್ಟು ಚಳಿಯಲ್ಲಿ ಶರೀರ ಸಾಯುವುದೇ ಇಲ್ಲ. ಆತ್ಮ ಎಲ್ಲಿ ಹೋದರೂ ಕೂಡ ಶರೀರ ಹಾಗೇ ಇರ್ತದೆ. ಈ ಪರಶರೀರ ಅಥವಾ ಬೇರೆ ಶರೀರಕ್ಕೆ ಪರಶರೀರ ಪ್ರವೇಶ ವಿದ್ಯೆಯನ್ನು ಬಳಸಿಕೊಂಡು ಆ ಆತ್ಮವನ್ನು ಮತ್ತೆ ಅದೇ ಶರೀರಕ್ಕೆ ತಂದು ಈ 6 ವರ್ಷ ದಾಟಿದ ಮೇಲೆ 6 ಜನರು ಕೂಡ ನಿದ್ದೆಯಿಂದ ಎದ್ದರಂತೆ. ಅಂತೂ ನಿದ್ರಾದೇವಿಯಿಂದ ಇವರು ನಿದ್ದೆ ಶುರು ಮಾಡಿ ಎದ್ದದ್ದು ಯಾವಾಗ? 6 ವರ್ಷ ಆದಮೇಲೆ ನಿದ್ರೆಯಿಂದ ಎದ್ದವರಿಗೆ ಹಸಿವು ಅಂತ ಬಾಯಿ ತೆಗೆದು ಹೀಗೆ ನೋಡಿದರೆ ಅಲ್ಲಿ ತಿಮಿಂಗಿಲಗಳು ಓಡಾಡ್ತಾ ಇದ್ವು. ಒಬ್ಬೊಬ್ಬರು ಒಂದೊಂದು ತಿಮಿಂಗಿಲ ಖಾಲಿ ಮಾಡಿ ಹಾಕಿದ್ರು. ಅಷ್ಟು 6 ತಿಂಗಳು ನಿದ್ದೆ, 6 ವರ್ಷ ನಿದ್ದೆ ಮಾಡಿದ್ದಕ್ಕೆ ಪರಿಣಾಮ ಏನು ಅಂದರೆ ಒಂದಷ್ಟು ತಿಮಿಂಗಿಲಗಳು ಖಾಲಿ ಆಗಿರೋದು. ಈ ರೀತಿಯಲ್ಲಿ ಷಡ್ಗರ್ಭರನ್ನು ದುರ್ಗಾದೇವಿ ವ್ಯವಸ್ಥೆ ಮಾಡಿದ್ದಾಳೆ. ಇದರಿಂದಾಗಿ 7ನೆಯ ಗರ್ಭ ದೇವಕೀ ದೇವಿಯ ಶರೀರದಲ್ಲಿ ಪ್ರವೇಶವಾಗಿದೆ. ಅದನ್ನೇನು ಮಾಡಬೇಕೀಗ? ಇಲ್ಲಿಂದ ಸಂಕರ್ಷಣ ವಿಧಾನ ಮಾಡಬೇಕು ಅಂತ ದೇವರು ಹೇಳಿದ್ದಾನೆ. ಸಂಕರ್ಷಣ ವಿಧಾನ ಅಂದ್ರೇನು? ಈ ಶರೀರದಿಂದ ಆಕರ್ಷಣೆ ಮಾಡಿ ಮತ್ತೊಂದು ಶರೀರಕ್ಕೆ ತಲುಪಿಸುವುದು. ಅದನ್ನು ದುರ್ಗೆಯೇ ಮಾಡಿತ್ತು ವ್ಯವಸ್ಥೆ. ಇಲ್ಲಿ ಈಕೆಯ ಗರ್ಭ ಸ್ರಾವಾಗಿದೆ ಅಂತ ಲೋಕದಲ್ಲಿ ಕಥೆ ಕಟ್ಟಿತು. ಅಲ್ಲಿ ರೋಹಿಣಿಯ ಹೊಟ್ಟೆಯಲ್ಲಿ ಆ ಮಗು ಬೆಳೆಯಿತು. ಅಲ್ಲಿ ಮತ್ತೆ 6 ತಿಂಗಳು ಬೆಳೆದು 6 ತಿಂಗಳು ದಾಟುವಾಗ ಆ ಮಗು ಹುಟ್ಟಿತು. ಹುಟ್ಟಿದ ಮಗುವಿಗೆ ನಾಮಕರಣ ಆದದ್ದು ಮತ್ತೆ 9 ತಿಂಗಳಾದ ಮೇಲೆ. ನಾವೀಗ ಸುಮ್ಮನೆ ಬಲರಾಮ ಅಂತ ಕರೆಯುವ. ಮತ್ತು ರೋಹಿಣಿಯ ಹೊಟ್ಟೆಯಲ್ಲಿ ಹುಟ್ಟಿದ್ರಿಂದ ರೋಹಿಣೇಯ ಅಂತ ಅವನಿಗೆ ಹೆಸರು. ಇತ್ತ ಕಡೆ ದೇವಕೀ ದೇವಿ ತಾನು 8ನೆಯ ಬಾರಿ ಗರ್ಭಿಣಿಯಾಗಿದ್ದಾಳೆ. ಕಂಸ ಭಾರಿ ಜಾಗ್ರತೆ ಆಗ್ತಾ ಇದ್ದಾರೆ. ಯಾಕಂದರೆ ಕಂಸನಿಗೆ ನಾರದರು ಕಥೆಯೆಲ್ಲ ಹೇಳ್ತಾ ಇದ್ದಾರೆ. ನೀನು 8 ಜನ ಮಕ್ಕಳು, ಅದರಲ್ಲಿ 8ರಲ್ಲಿ ಯಾವುದೂ ನಾರಾಯಣ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಬೇರೆ ಹೇಳಿದ್ದಾನೆ. ನೀನು ಹಿಂದೆ ಕಾಲನೇಮಿಯಾಗಿದ್ದ ಕಥೆಯೆಲ್ಲ ನಾರದರು ಬಿಡಿಸಿ ಹೇಳಿದ್ದಾರೆ. ಈಗೇನಾಗಿದೆ? 8ನೇ ಗರ್ಭ. ಆದರೆ ಕಂಸನಿಗೆ ಮಾತ್ರ ಮನಸ್ಸಿನಲ್ಲಿ ಒಂದು ಸಂಶಯ. ಇದು 7ನೇದ್ದೋ 8ನೇದ್ದೋ? ಒಂದು ಸಲ ನಾರದರು ಬಂದಾಗ ಚರ್ಚೆಯೂ ನಡೀತು. ಇದು 7ನೇದ್ದಿರಬೇಕು, ಯಾಕಂದರೆ 7ನೇದ್ದು ಜಾರಿ ಹೋಯಿತು. ಈಗ ದೇವತೆಗಳು ಹೇಳಿದ್ದೇನು? ಅಸ್ಯಾಮ್ಯೋ ಜಾಯತೆ ಗರ್ಭ ಅಷ್ಟಮಃ ಅಂತ ಹೇಳಿದ್ದಾರೆ. 8ನೇದ್ದು ಹುಟ್ಟಬೇಕು. ಈಗ 7ನೇದ್ದೇ ಹುಟ್ಟಲಿಲ್ಲಲ್ಲ, ಆದ್ದರಿಂದ ಇದು 7ನೇದ್ದೇ ಇರಬೇಕು ಅಂತ ಇವನು. ನಾರದರು ಸ್ವಲ್ಪ ಜಾಗ್ರತೆಯಾಗಿರುವ, ಯಾಕಂದರೆ ಕನ್ಫ್ಯೂಸ್ ಮಾಡುವುದೇ ದೇವರ ಕೆಲಸ. ಯಾವತ್ತು ಈ ರೀತಿ ಸಂಶಯದ ಬಂಧದಲ್ಲಿ ಬಲೆಯಲ್ಲಿ ಕೆಡಹುವುದೇ ದೇವತೆಗಳ ಕೆಲಸ. ಅದರಿಂದ 7 ಹೋಯ್ತು, ಅಲ್ಲಿಗೆ 7 ಗರ್ಭ ಆಯ್ತಲ್ವ, ಈ ಗರ್ಭದಲ್ಲಿ 8ನೇದ್ದೇ ಅಲ್ವ ಇದು ಅಂತ ನಾರದರು ಹೇಳಿದ್ರು. ಹೌದಲ್ವಾ? ಆದರೆ ನಾರದರನ್ನು ಪೂರ್ತಿ ನಂಬುವುದಿಲ್ಲ ಇವ. ಯಾಕಂದರೆ ಇವ ರಾಜನಾದ್ರಿಂದ ಸ್ವಲ್ಪ ಜಾಗೃತೆಯಾಗಿದ್ದಾರೆ. ಯಾಕೆ ರಾಜರು ಯಾರನ್ನೂ ನಂಬಬಾರ್ದಂತೆ. ಆದರೆ ಎಲ್ಲರ ಮುಂದೆಯೂ ನಿಮ್ಮಷ್ಟು ಚೆನ್ನಾಗಿ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಸರಿಯಾಗಿ ನಂಬುವುದಿಲ್ಲ ಅಂತ ತೋರಿಸಬೇಕಂತೆ. ಎಲ್ಲರನ್ನೂ ಪರಮ ವಿಶ್ವಾಸ ಪಾತ್ರರನ್ನಾಗಿ ನೋಡಿಕೊಂಡು ಆದರೆ ಯಾರ ಮೇಲೆಯೂ ವಿಶ್ವಾಸ ಇಡದೇ ಇದ್ದವ ಯಶಸ್ವಿಯಾದ ರಾಜ ಅಂತ ಅರ್ಥ. ಆ ರೀತಿಯಲ್ಲೇ ಕಂಸ ಬೆಳೆದವ. ಅವನು ನಾರದರು ಹೇಳಿದರು, ಆದರೂ ವಿಶ್ವಾಸ ಬರಲಿಲ್ಲ. ಅವನಿಗೆ ವಿಶ್ವಾಸ ಬಂದದ್ದು ಯಾವಾಗ ಅಂದರೆ ಈಕೆ ಗರ್ಭವತಿಯಾಗಿ 6ನೇ ತಿಂಗಳಾದಾಗ ಒಂದು ಬಾರಿ ನೋಡುವುದಕ್ಕೆ ಬಂದ. ತಂಗಿ ಗರ್ಭವತಿಯಾಗಿದ್ದಾಳೆ, ಹೇಗೂ ನನ್ನ ಕೈಯಲ್ಲಿ ಸಾಯುವ ಮಗುವನ್ನು ಹೆರ್ತಾಳೆ, ಒಂದು ಸಲ ನೋಡಿಕೊಂಡು ಹೋಗುವ ಅಂತೇಳಿ ಬಹುಶಃ ಇಂಟುಂಡೆ ಎಲ್ಲ ಹಿಡ್ಕೊಂಡು ಬಂದಿದ್ದಾಳೆ. ಬಂದವ ಈಕೆಯನ್ನು ನೋಡ್ತಾನೆ, ಅವನು ವಿಸ್ಮಿತನಾಗಿರೋಣ. ಇದು ನನ್ನನ್ನು ಕೊಲ್ಲುವುದಕ್ಕೋಸ್ಕರ ಸಾಕ್ಷಾತ್ ನಾರಾಯಣ ಈಕೆಯ ಗರ್ಭದಲ್ಲಿ ಬರ್ತಾನೆ ಅಂತ ಏನು ನಾರದರು ಹೇಳಿದ್ದಾರೆ, ಅದು 100ಕ್ಕೆ 100 ಸತ್ಯ ಅಂತ ಅವತ್ತು ಅವನಿಗೆ ತೀರ್ಮಾನ ಆಯ್ತಂತೆ. ಯಾಕಂದರೆ ಆಕೆಯನ್ನು ನೋಡಿದಾಗ ಪೂರ್ವ ದಿಕ್ಕಿನಲ್ಲಿ ಶುದ್ಧ ಹುಣ್ಣಿಮೆಯ ದಿವಸ, ಅದು ಕೂಡ ಅನುಮತಿ ಅಲ್ಲ, ರಾಕ ಪೂರ್ಣೇ ನಿಶಾಕರೆ ಅಂತ ಪೂರ್ಣ ಚಂದ್ರ ಉದಯಿಸ್ತಕ್ಕಂತಹ ರಾಕಾ ಹುಣ್ಣಿಮೆಯ ದಿವಸ ಆ ಪೂರದ್ದಾದ ದಿಕ್ಕಿನಲ್ಲಿ ಶರತ್ಕಾಲದ ಚಂದ್ರ ಶರತ್ಚಂದ್ರ ಹೇಗೆ ಪ್ರಕಾಶಮಾನನಾಗಿ ಉದಿಸ್ತಾ ಇರ್ತಾನೋ ಆ ರೀತಿಯ ಪ್ರಕಾಶಮಾನತೆ ದೇವಕಿಯಲ್ಲಿ ಕಾಣಿಸ್ತದೆ. ಆ ದೇವಕಿಯ ಸ್ವರೂಪವನ್ನು ಇಲ್ಲಿಯ ತನಕ ಹಾಗೆ ನೋಡಲಿಲ್ಲವ. ಏನು ಕಣ್ಣಿಗೆ ತಂಪು ನೀಡ್ತಕ್ಕಂತಹ ಅದ್ಭುತವಾದಂತಹ ಸ್ವರೂಪ ಈ ಗರ್ಭಿಣಿಯಲ್ಲಿ ಕಾಣಿಸ್ತಾ ಇದೆ ಅಂತ ಅವನೇ ಮೂಕ ವಿಸ್ಮಿತನಾಗಿ ಹೋದ ಕಂಸ. ಯೋಚನೆ ಮಾಡ್ತಾನೆ, ಯಾಕೆ ಹೀಗಾಯಿತು? ನಾರದರು ಹೇಳಿದ್ದಾರೆ, ಆ ನಾರಾಯಣ ಪರಮ ಪ್ರಭಾವಶಾಲಿ, ಪರಮ ಪ್ರಕಾಶಶಾಲಿ, ಸ್ವಪ್ರಕಾಶನಾದ ದೇವ, ಅರ್ಥೇಶ್ವಭಿಜ್ಞ ಸ್ವರಾಟ್, ಸ್ವೇನೈವ ರಾಜತೆ ಇತಿ ಸ್ವರಾಟ್, ಸ್ವತಃ ಪ್ರಕಾಶವುಳ್ಳಂತಹ ಶಕ್ತಿಯವ ಅಂತ ಎಲ್ಲ ಹೇಳಿದ್ದಾರೆ. ಈಗ ಅರ್ಥ ಆಗ್ತದೆ, ಇದು 8ನೇ ಗರ್ಭ ನಿಶ್ಚಿತ ಅಂತ ಅವರಿಗೆ ಗೊತ್ತಾಯಿತು. ಅವತ್ತಿನಿಂದ ಇವರನ್ನು ಕಾರಾಗಾರದಲ್ಲಿ ಬಂಧನ ಜಾಸ್ತಿ ಮಾಡಿದ.
ಅದಕ್ಕೆ ಒಂದೇ ಬೀಗ ಹಾಕಿದ್ದಲ್ಲಿ 14 ಬೀಗ ಹಾಕಿದ. 14ರಲ್ಲಿ 2 ಬೀಗದ ಕೀ ಯಾರಿಗೂ ಕೊಡಲಿಲ್ಲ, ತಾನೇ ಇಟ್ಕೊಂಡಿದ್ದ. ಅದು ತೆಗಿಬೇಕಾದ್ರೆ ನಾನೇ ಬರಬೇಕು ಅಂತ. ಇಷ್ಟು ಬಂಧನದಲ್ಲಿ ಇವರನ್ನು ಮಾಡಿ 7 ಸುತ್ತಿನ ಬಂಧನದ ವ್ಯವಸ್ಥೆಯನ್ನು ಮಾಡಿ ಕಂಸ ರಾತ್ರಿಯಲ್ಲಿ ನಿದ್ದೆ ಮಾಡೋದಿಲ್ಲ. ಯಾಕಂದರೆ 7 ತಿಂಗಳಾದ ಮೇಲೆ ಯಾವತ್ತು ಬೇಕಾದರೂ ಹುಟ್ಟಬಹುದು ಅಂತ. ಕೆಲವರು 7 ತಿಂಗಳಿಗೆ ಹುಟ್ಟುವವರು ಅಂತ ಇರ್ತಾರೆ. ಸಿಕ್ಕಾಬಟ್ಟೆ ಅವಸರ. 6ವರೆಗೆ ಉಪನ್ಯಾಸ ಅಂತ ಹೇಳಿದರೆ 5:45ಕ್ಕೆ ಬಂದು ಇನ್ನೂ ಯಾಕೆ ಆಚಾರ ಬರಲಿಲ್ಲ ಅಂತ ಗಲಾಟೆ ಶುರು ಮಾಡ್ತಾ ಇದ್ದಾರೆ. ಇವರಿಗೆಲ್ಲ ಏನು ಶುರು ಅಂತ ಹೇಳಿದರೆ 7 ತಿಂಗಳಿಗೆ ಹುಟ್ಟಿದವರು ಅಂತ ಅವರನ್ನು ಕರೀತಾರೆ. ಹಾಗೆ ಇಲ್ಲಿ ಇವರು ಈ 7 ತಿಂಗಳಾದಮೇಲೆ ಯಾವತ್ತು ಬೇಕಾದರೂ ಹುಟ್ಟಬಹುದು. ಆದ್ದರಿಂದ ಕಂಸ ಭಾರಿ ಜಾಗುತ್ತೆ, ರಾತ್ರಿ ನಿದ್ದೆಯೇ ಇಲ್ಲ. ಈ ಸ್ಥಿತಿಯಲ್ಲಿರಬೇಕಾದ್ರೆ ನಾವು ಆಗ ಹೇಳಿದ ಕಾಲ ಸನ್ನಿಹಿತವಾಗಿದೆ. ಅಥ ಸರ್ವಗುಣೋಪೇತ ಕಾಲ ಪರಮಶೋಭನ. ಸರ್ವಗುಣೋಪೇತವಾದ ಕಾಲ. ಆ ಜಾತಕ ಬರೆದು ನೋಡಿದರೆ 5 ಗ್ರಹಗಳು ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಒಂದು ಪರಮಶೋಭನವಾದ ಕಾಲ. ಪರಮಶೋಭನ, ಪರಂ ಅಶೋಭನ, ಶತ್ರುಗಳಿಗೆ ಅಶೋಭನವಾದ ಪರಮಶೋಭನವಾದ. ಅಥ ಸರ್ವಗುಣೋಪೇತವಾದ. ಅಥ ಸರ್ವಗುಣೋಪೇತ ಅಂದರೆ ಊಟವಿಲ್ಲದ ಒಳ್ಳೆಯ ಕಾಲ ಅಂತ ಅರ್ಥ ಅಂತೆ. ಥಮ್ ಅನ್ನಂ ನ ವಿದ್ಯತೆ ಥಮ್ ಯಸ್ಮಿನ್ ತಾದೃಶ ಅಥಶ್ಚಾಸು ಸರ್ವಗುಣೋಪೇತಶ್ಚ ಕಾಲ ಅಂತ. ಅಂದರೆ ಊಟವಿಲ್ಲದ ದಿವಸ ಬಂದಂತೆ. ಅಂದರೆ ಏಕಾದಶಿ ಅಲ್ಲ, ಅದು ಕೃಷ್ಣಾಷ್ಟಮಿ. ಅಥ ಸರ್ವಗುಣೋಪೇತವಾದ ಪರಮಶೋಭನವಾದ ಕಾಲ ಬಂದಿದೆ. ಮಧ್ಯರಾತ್ರಿಯ ಹೊತ್ತು ಚಂದ್ರ ಉದಯಿಸುವ ಅಷ್ಟಮಿಯ ತಿಥಿಯದು. ಆ ಹೊತ್ತಿಗೆ ಸರಿಯಾಗಿ ಊರೆಲ್ಲ ನೋಡಿದರೆ ಏನೋ ಒಂದು ಲೋಕಕ್ಕೆ ಒಳ್ಳೆಯದು ಘಟಿಸುತ್ತೆ ಅನ್ನುವ ರೀತಿಯ ವಾತಾವರಣ ನಿರ್ಮಿತವಾಗಿದೆ. ಗಾಳಿ ಬೀಸುವಂಥದ್ದು ಸ್ವಲ್ಪ ಎಡವಟ್ಟು ಬೀಸುವ ಗಾಳಿ. ಅವತ್ತೇನಾಗಿದೆ ಅಂದರೆ ವವೌ ವಾಯು ಸುಖ ಸ್ಪರ್ಶ. ಗಾಳಿ ಬೀಸ್ತಾ ಇದ್ದರೆ, ಮೈ ಸೋಂಗ್ತಾ ಇದ್ದರೆ ಏನೊಂದು ಆನಂದ. ಅರಳಿದ ಕೆನ್ನೆಯಿಲೆಗಳ ಮಕರಂದವನ್ನು ಹೊತ್ತುಕೊಂಡು ಪರಮ ಸುಗಂಧಮಯವಾಗಿ ಗಾಳಿ ಬೀಸ್ತಾ ಇದೆ. ಜಜ್ವಲುಶ್ಚ ಅಗ್ನಯ ಶಾಂತ. ಆರಿ ಹೋಗಿದ್ದಂತಹ ಅಗ್ನಿಹೋತ್ರಿಗಳ ಮನೆಯಲ್ಲಿ ಹೊಗೆಯಾಡ್ತಾ ಇದ್ದಂತಹ ಕರೀಶದಲ್ಲಿದ್ದ ಅಗ್ನಿಯೂ ಕೂಡ ಇದ್ದಕ್ಕಿದ್ದ ಹಾಗೆ ಶಾಂತವಾಗಿ ಪ್ರಜ್ವಲನೆಗೊಂಡಿತಂತೆ. ಹಟ್ಟಿಯಲ್ಲಿ ಮಲಗಿದ್ದ ಹಸುಗಳು ಕರುಗಳು ಹಾಗೆ ಕಿವಿಯನ್ನು ಪಟಪಟ ಅಂತ ಆಡಿಸಿಕೊಂಡು ಎದ್ದು ನಿಂತುವಂತೆ. ಮಧ್ಯರಾತ್ರಿಯ ಹೊತ್ತಿಗೆ ಎದ್ದು ನಿಂತು ಕಣ್ಣನ್ನು ಹಾಗೆ ಬಿಟ್ಟುಕೊಂಡು ಆಕಾಶದ ಕಡೆಗೆ ನೋಡ್ತಾವಂತೆ. ಏನೋ ಖುಷಿ ಅವುಗಳಿಗೆ. ಪಕ್ಕದಲ್ಲಿದ್ದ ಹಸುವನ್ನು ಈ ಹಸುಗಳು ನೆಕ್ಕುವುದಕ್ಕೆ ಪ್ರಾರಂಭ ಮಾಡಿದ್ವಂತೆ ಮಧ್ಯರಾತ್ರಿ ಹೊತ್ತು. ನಿಜವಾಗಿ ಅದು ರಾತ್ರಿ ಮನುಷ್ಯನ ಹಾಗೆ ರಾತ್ರಿ ಮಲ್ಕೊಳ್ಳುವ ಸ್ವಭಾವ. ಕೆಲವೆಲ್ಲ ಆಗಲ್ಲ. ಮನುಷ್ಯ ಮಲ್ಕೊಂಡ್ರೆ ಎದ್ದು ಓಡಾಡುವಂಥದ್ದು. ನಾಯಿಗಳೆಲ್ಲ ಹಾಗೆ, ಅವುಗಳಿಗೆ ಅದೆಲ್ಲ ರಾತ್ರಿ ಮನುಷ್ಯ ಮಲಗಿದಾಗ ಮಲಗಬೇಕು ಅಂತ ಅವುಗಳಿಗಿಲ್ಲ. ಮನುಷ್ಯ ಎಚ್ಚರವಾಗಿದ್ದಾಗ ಅದು ಮಲಗ್ತಾರೆ. ಇದು ಹಸುಗಳ ಹಾಗಲ್ಲ. ಮನುಷ್ಯನ ಹಾಗೆ ಮಲಗಿ ಮನುಷ್ಯನ ಹಾಗೆ ಬೆಳಗ್ಗೆದ್ದು ಅಂಬೆಯಿಂದ ಕರೀತಕ್ಕಂಥ ಹಸುಗಳು. ಅವುಗಳು ಮಧ್ಯರಾತ್ರಿಯಲ್ಲಿ ಎದ್ದು ಏನೋ ಒಂದು ಆನಂದದ ವಾತಾವರಣವನ್ನು ಅನುಭವಿಸ್ತಾ ಇದ್ದಾರೆ. ಅಂತಹ ಪರಮಶೋಭನವಾದ ಕಾಲದಲ್ಲಿ ಪೂರ್ವ ದಿಕ್ಕಿನಲ್ಲಿ ಚಂದ್ರ ರೋಹಿಣಿ ನಕ್ಷತ್ರದಲ್ಲಿ ಉದಯಿಸ್ತಾ ಇದ್ದರೆ ಈ ವಸುದೇವ ದೇವಕಿಯರಿಬ್ಬರೂ ಕೂಡ ಬದ್ಧರಾಗಿದ್ದಂತಹ ಕಾರಾಗಾರದಲ್ಲಿ ಒಂದು ಚಂದ್ರೋದಯವಾಯಿತು. ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖಗದಾದ್ಯುದಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ಧಾಮ ಕಾಂಚಂಗದ ಕಂಕಣಾದಿಭಿರ್ವಿರೋಚಮಾನಂ ವಸುದೇವ ಐಕ್ಷತ. ವಸುದೇವ ಕಂಡ. ಏನನ್ನು ಕಂಡ? ಅದ್ಭುತಂ ಬಾಲಕಂ ಐಕ್ಷತ. ಒಂದು ಅದ್ಭುತ ಬಾಲಕನನ್ನು ಕಂಡ. ಬಾಲನನ್ನು ಕಂಡದ್ದಲ್ಲ, ಶಿಶುವನ್ನೂ ಕಂಡದ್ದಲ್ಲ, ಬಾಲಕನನ್ನು ಕಂಡ. ಬಾಲಕ ಅಂತ ಯಾರನ್ನು ಕರೆಯುವುದು? ಸುಮಾರು ಒಂದು 4 ವರ್ಷದಿಂದ, ಅಂದರೆ 4 ಕಾಲಲ್ಲಿ ಓಡಾಡುವ ಮಗು ಅಲ್ಲ, ಎದ್ದು ನಿಂತು ಓಡಾಡುವ ಮಗು. 4ರಿಂದ 7 ವರ್ಷದ ಒಳಗಿನ ಮಗುವನ್ನು ಬಾಲಕ ಅಂತ ಕರೀತಾರೆ. ಅದಕ್ಕಿಂತ ಚಿಕ್ಕದಿದ್ದರೆ ಬಾಲ ಅಂತ ಕರೀತಾರೆ. ಅಂತ ಬಾಲಕಮ್ಮ ಐಕ್ಷತ. ಅದು ಅದ್ಭುತ. ಯಾಕೆ? ಯಾಕಂದರೆ ಹೊಟ್ಟೆಯಿಂದ ಹುಟ್ಟಿದ ಮಗು ಹೌದಾದರೆ ಅದಕ್ಕೆ ಹಲ್ಲಿರಬಾರ್ದು. ಅಕಸ್ಮಾತ್ ಹುಟ್ಟುವಾಗಲೇ ಹಲ್ಲಿನಿಂದ ಮಗು ಹುಟ್ಟಿದರೆ ಪಿಶಾಚಿಯಿಂದ ಕರೀತಾರೆ. ಮಗು ಹುಟ್ಟುವಾಗ ಹಲ್ಲು ಬೊಕ್ಕು ಬಾಯಿ ಇರಬೇಕಲ್ವಾ? ಇದು ಹಾಗಲ್ಲ. 32 ಹಲ್ಲು. ಬಾಯಿ ತೆರೆದರೆ ಏನು ಚಂದ್ರೋದಯ ಆಯಿತು ಅನ್ನೋ ಹಾಗೆ ಬೆಳಕು ಬರ್ತದೆ. ಆ ರೀತಿಯ ಹಲ್ಲು ಉಳ್ಳಂತಹ ಮಗು ಹುಟ್ಟುವಾಗಲೇ ಇಸ್ತ್ರಿ ಹಾಕಿದ ಬಟ್ಟೆ ಕಚ್ಚೆ ಹಾಕೊಂಡು ಹುಟ್ಟಿದೆ. ಸಾಮಾನ್ಯ ಮಗು. ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ಪೀತಾಂಬರ ಧಾರಿಯಾಗಿ ಹುಟ್ಟಿದ ಮಗು.
ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿದ್ದು ಮಾತ್ರ ಅಲ್ಲದೆ ಶ್ರೀವತ್ಸ ಲಕ್ಷ್ಮ, ಎದೆಯಲ್ಲಿ ಶ್ರೀವತ್ಸದ ಚಿಹ್ನೆಯನ್ನು ಧರಿಸಿದೆ, ಕಂಠದಲ್ಲಿ ಶೋಭಾಯಮಾನವಾದ ಕೌಸ್ತುಭಾಭರಣವನ್ನು ಧಾರಣೆ ಮಾಡಿಕೊಂಡಿದೆ, ಕೇಯೂರಾಭರಣಗಳನ್ನು ತೋಳ್ಬಂದಿಯಾಗಿ ಕೈಯಲ್ಲಿ ಧಾರಣೆ ಮಾಡಿಕೊಂಡಿರತಕ್ಕಂತಹ ಸಕಲಾಭರಣಗಳಿಂದ ಶೋಭಿಸುವ ಕಿರೀಟಧಾರಿಯಾದ ಗುಂಗುರು ಕೂದಲಿನ ಮಗು. ಗುಂಗುರು ಕೂದಲು ನೋಡಲಿಕ್ಕೆ, ಆ ಕೂದಲನ್ನು ನೋಡಿದರೆ ಬೇರೆ ಕಡೆ ಬುದ್ಧಿಯೇ ಹೋಗುವುದಿಲ್ಲಂತೆ. ಕೂದಲು ನೋಡ್ತಾ ಇದ್ದವನ ಕಣ್ಣು ಕೂದಲಲ್ಲೇ ನಿಂತಿದೆ, ಅಷ್ಟು ಸುಂದರವಾದ ಕೂದಲು. ನೋಡ್ತಾ ಇದ್ದರೆ ಮನಸ್ಸಿಗೆ ಹರ್ಷವನ್ನು ಜನನ ಮಾಡುವ ಕೇಶ, ಅದಕ್ಕೆ ಋಷಿಕೇಶ ಅಂತ ಹುಟ್ಟಿದಾಗಲೇ ಹೆಸರು. ಹರ್ಷಜನಕವಾದ ಕೇಶಧಾರಣೆ ಮಾಡಿರ್ತಕ್ಕಂಥ ಒಂದು ಮಗು, ಆದ್ದರಿಂದ ಅದನ್ನು ಅದ್ಭುತ ಬಾಲಕ ಅಂತ ಕರ್ತಾರೆ. ಅಂತಹ ಅದ್ಭುತ ಬಾಲಕ ಹುಟ್ಟಿದ್ನು ಇಲ್ಲಂತೆ. ವಸುದೇವ ಐಕ್ಷ, ವಸುದೇವ ಆ ಹೊತ್ತಿಗೆ ಸರಿಯಾಗಿ ಆ ಮಗುವನ್ನು ಕಂಡ. ಇದರ ಮೂಲಕ ದೇವರ ಜನನ ಅನ್ನುವುದು ಮಾನುಷ ಜನನದ ಹಾಗೆ ಶುಕ್ರಶೋಣಿತ ಸಂಬಂಧದಿಂದ ಆಗುವಂಥದ್ದಲ್ಲ. ಅದು ಅಪ್ರಾಕೃತವಾದ ಭಗವಂತ ತಾನು ಹುಟ್ಟಿದ್ದೇನೆ ಅಂತ ಲೋಕಕ್ಕೆ ಒಂದು ಕಾಣಿಸಿಕೊಳ್ಳುವ ಮಾಯೆಯೇ ಹೊರತು ಭಗವಂತನಿಗೆ ಜನನ ಮರಣಗಳಿಲ್ಲ. ಅವನು ಅಜನೆನಿಸಿದಂತಹ ಅಜೋ ದುರ್ಮರ್ಷಣಶಾಸ್ತ್ರ ಅಂತ ಕರೆಸಿಕೊಳ್ಳುವ ಅಜನಾದ ಭಗವಂತನೇ ಇಲ್ಲಿ ಜನಿಸಿದ ಹಾಗೆ ತಾನು ಕಾಣಿಸಿಕೊಂಡಿದ್ದಾನೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಮ್ಮ ಕಶ್ಯಪ ಪ್ರಜಾಪತಿ ತಪಸ್ಸು ಮಾಡಿ ಕೇಳಿದ್ದಾನೆ, ನನಗೆ ನೀನು ಮಗನಾಗಬೇಕು ಅಂತ 3 ಬಾರಿ ಕೇಳಿದ್ದಾನೆ. ದೇವರು ಹೇಳಿದ, ತಥಾಸ್ತು ತಥೈವಾಸ್ತು ತಥೈವ ಜಾಸ್ತು ಅಂತ ಹೇಳಿದಂತೆ 3 ಬಾರಿ. ಹಾಗಾಗಲಿ, ಹಾಗೇ ಆಗಲಿ, ಹಾಗೆಯೇ ಆಗಲಿ ಅಂತ 3 ಬಾರಿ ಹೇಳಿದ. ಇದರ ಪರಿಣಾಮ ಏನು ಅಂದರೆ, ಅವನಿಗೆ 3 ಬಾರಿ ದೇವರು ಹುಟ್ಟಬೇಕಾಯಿತು. ಮೊದಲನೇ ಬಾರಿ ಪೃಷ್ಟಿಗರ್ಭನಾಗಿ ಅವತರಿಸಿದ್ದ, 2ನೇ ಬಾರಿ ಅದೇ ಕಶ್ಯಪನಿಗೆ ವಾಮನನಾಗಿ ಅದಿತಿಯ ಹೊಟ್ಟೆಯಲ್ಲಿ ಆವಿರ್ಭವಿಸಿದ್ದಾನೆ. ಈಗ 3ನೇ ಬಾರಿ ಕೃಷ್ಣನಾಗಿ ಅದೇ ಕಶ್ಯಪ ವಸುದೇವನಾದಾಗ ಅದಿತಿಯೇ ದೇವಕಿಯಾಗಿ ಅವತರಿಸಿದಾಗ ಅವರಿಬ್ಬರ ಉದರದಲ್ಲಿ ಆವಿರ್ಭವಿಸಿದ್ದಾನೆ. ಆದರೆ ಒಂದು ಸಮಸ್ಯೆ ಏನಿತ್ತು, ಇವರು ಆವಿರ್ಭವಿಸುವ ಹೊತ್ತಿಗೆ ಹೇಗೆ ಈ ಕಶ್ಯಪ ಮತ್ತು ಅದಿತಿ ಇವರಿಬ್ಬರೂ ನನಗೆ ಮಗನಾಗಿ ಹುಟ್ಟಬೇಕು ದೇವರೇ ಅಂತ ಕೇಳಿಕೊಂಡಿದ್ದಾರೋ, ಹಾಗೆ ಇನ್ನಿಬ್ಬರು ತಪಸ್ಸು ಮಾಡಿದ್ದಾರೆ. ಅವರು ಯಾರು? ಒಬ್ಬ ದ್ರೋಣ ಅಂತ ಒಬ್ಬ ವಸು, ಅಷ್ಟವಸುಗಳಲ್ಲಿ ಕೊನೆಯವ. ಅವನ ಪತ್ನಿಯಾದ ಧರೆ. ಈ ಧರಾದೇವಿ ಮತ್ತು ದ್ರೋಣ ನಾಮಕ ವಸು ಅವರು ಚತುರ್ಮುಖನನ್ನು ಕುರಿತು ತಪಸ್ಸು ಮಾಡಿದರು. ತಪಸ್ಸು ಮಾಡಿ ಏನು ಕೇಳಿದರು? ನಮ್ಮ ಮನೆಯಲ್ಲಿ ಆ ದೇವರು ನಾರಾಯಣ ಚಿಕ್ಕ ಮಗುವಾಗಿ ನಮ್ಮ ಮಗುವಿನ ಹಾಗೆ ಬಾಲ್ಯ ಲೀಲೆಗಳನ್ನು ಕಾಣಬೇಕು ಅಂತ ಆಸೆಯಾಗಿದೆ ಸ್ವಾಮಿ ಅಂತ ಕೇಳಿದರೆ ಚತುರ್ಮುಖ ತಥಾಸ್ತು ಅಂತ ಹೇಳಿದ. ನಾವಾದರೆ ತಥಾಸ್ತು ಅಂತ ಹೇಳ್ತಿರ್ಲಿಲ್ಲ. ಯಾಕಂದರೆ ನಮ್ಮನ್ನು ಮಗು ಆಗಿ ಅಂತ ಕೇಳಿದರೆ ಅಸ್ತು ಅಂತ ಹೇಳ್ಬೋದು. ಇಲ್ಲಿ ಹೇಳಿದ್ಯಾರು? ಆ ದೇವರು ನಾರಾಯಣ ನಮ್ಮ ಮನೆಯಲ್ಲಿ ಪುಟ್ಟ ಮಗುವಾಗಿ ಅವನ ಬಾಲ್ಯ ಲೀಲೆ ನೋಡಬೇಕು ಅಂತ ಕೇಳಿದರೆ ಚತುರ್ಮುಖ ತಥಾಸ್ತು ಅಂತ ಹೇಳಿ. ತಥಾಸ್ತು ಅಂತ ಹೇಳಿದ್ದೇ ಸರಿ, ಸೀದಾ ಓಡಿದ್ದು ವೈಕುಂಠಕ್ಕೆ ಹೋಗಿ ನಾರಾಯಣನ ಮುಂದೆ ಸ್ತೋತ್ರ ಮಾಡಿ, ಸ್ವಾಮಿ ಹೀಗೊಂದು ವರ ಕೊಟ್ಟಿದ್ದೇನೆ, ಇನ್ನು ನಿನ್ನ ಜವಾಬ್ದಾರಿ. ಯಾಕಂದ್ರೆ ನೀನು ಹುಟ್ಟಬೇಕು ಅಂತ ಅವರು ಕೇಳಿದ್ದಾರೆ, ನಾನು ವರ ಕೊಟ್ಟಾಗಿದೆ. ನಾರಾಯಣ ಹೇಳಿದ, ಏನು ತೊಂದರೆ ಇಲ್ಲ, ನಾನು ಈಗಾಗಲೇ ಒಂದು ವರ ಕೊಟ್ಟಿದ್ದೇನೆ. ಏನು ಅಂದರೆ ಅವ್ರು ನನ್ನ ಹೊಟ್ಟೆಯಲ್ಲೇ ಹುಟ್ಟಬೇಕು ಅಂತ ಕೇಳಿದ್ದಾರೆ ಅವರು, ಸರಿ ಅಂತೇಳಿ ಒಪ್ಪಿದ್ದೇನೆ. ಇವರು ಕೇಳಿದ್ದೆ ಹೇಗೆ? ನಮ್ಮ ಮನೆಯಲ್ಲಿ ಮಗುವಾಗಿ ಬಾಲ್ಯ ಲೀಲೆ ತೋರಬೇಕು ಅಂತ, ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ಕೇಳಲಿಲ್ಲ ಅಲ್ವಾ? ಒಂದು ಅವಕಾಶ ಆಯಿತು. ಹಾಗಾದರೆ ಒಂದೇ ಅವತಾರದಲ್ಲಿ ಎರಡು ಮುಗಿಸು ಹೀಗೆ ದೇವರು ತೀರ್ಮಾನ ಮಾಡಿದ. ಇದೇ ದ್ರೋಣ ಪತ್ನಿಯಾದ ಧರೆ ಅವರು ನಂದಗೋಕುಲದಲ್ಲಿ ನಂದಗೋಪ ಮತ್ತು ಯಶೋದೆ ಅನ್ನುವ ದಂಪತಿಗಳಾಗಿ ಆವಿರ್ಭವಿಸಿದ್ದಾರೆ. ಅವರಿಗೀಗ ವಯಸ್ಸು ಎಷ್ಟು? ಅವತ್ತಿನ ಲೆಕ್ಕಾಚಾರದ ಪ್ರಕಾರ ಸುಮಾರು 70ನೇ ವರ್ಷದ ಶಾಂತಿಯಾಗಿತ್ತು. ಅವರಿಗೆ ಷಷ್ಠಿ ಪೂರ್ತಿ ಅಲ್ಲ, 70ನೇ ವರ್ಷದ ಶಾಂತಿಯಾಗಿತ್ತು. ಅವರು ಷಷ್ಠಿ ಪೂರ್ತಿ ಆಗುವಾಗಲೂ ಕೇಳಿಕೊಂಡಿದ್ರು ದೇವರ ಹತ್ರ, ನಮಗೊಂದು ಮಗುವನ್ನು ಕೊಡಿ ಸ್ವಾಮಿ, ಯಾಕೆ ಯಾಮನ್ನು ಬಂಜೆಯನ್ನಾಗಿಸಿದ್ದಿ, ಒಂದು ಮಗುವನ್ನು ಕೊಡು ಅಂತ ಕೇಳಿಕೊಂಡಿದ್ದಾರೆ. 70ನೇ ವರ್ಷ ಶಾಂತಿಯಲ್ಲೂ ಕೂಡ ಸುಪುತ್ರಾವಾಪ್ತ್ಯರ್ಥ ಅಂತಲೇ ಸಂಕಲ್ಪ ಈ ಶಾಂತಿ ಸಂಕಲ್ಪ ಮಾಡಿದ್ದಾರೆ. ಆ ವಯಸ್ಸಿನ ತನಕ ಮಕ್ಕಳಾಗದೇ ಇದ್ದವರಿಗೆ ಒಂದು ಮಗುವಾಗುವ ಭಾಗ್ಯ ಲಭಿಸಿದ್ದು ಯಾವಾಗ ಅಂದರೆ, ಯಾವಾಗ ಇಲ್ಲಿ ದೇವಕಿ ದೇವಿ 8ನೆಯ ಗರ್ಭಿಣಿ ಅನ್ನುವ ಸುದ್ದಿ ಬಂತು, ಅವತ್ತು ಯಶೋದೆಯೂ ಗರ್ಭಿಣಿ ಅಂತ ಸುದ್ದಿ ಬಂತು. ಯಶೋದೆಯೂ ಗರ್ಭಿಣಿಯಾಗಿದ್ದಾಳೆ. ವ್ಯತ್ಯಾಸ ಏನು ಅಂತ ಹೇಳಿದರೆ, ಇಲ್ಲಿ ದೇವಕಿ ದೇವಿ ಗರ್ಭಿಣಿ ಆದಾಗ ಅವಳು ಚಂದ್ರೋದಯವಾದ ಹಾಗೆ ಪ್ರಕಾಶಮಾನಲಾದರೆ, ಅಲ್ಲಿ ಯಶೋದೆ ಗರ್ಭಿಣಿ ಆದಮೇಲೆ ತೆಳ್ಳಗಾಗ್ತಾ ಇದ್ದಾಳೆ, ಕಪ್ಪುಗಪ್ಪಾಗ್ತಾ ಇದ್ದಾಳೆ. ಇಲ್ಲಿ ದೇವಕಿ ಗರ್ಭಿಣಿ ಆದಮೇಲೆ ಬೆಳ್ಳಗಾಗಿ ಚಂದ್ರನ ಹಾಗೆ ಬೆಳಗ್ತಾ ಇದ್ದಾಳೆ. ಅಲ್ಲಿ ಅವಳು ಕಪ್ಪುಗಪ್ಪಾಗಿ ರಾತ್ರಿ ವ್ಯಕ್ಷದ ಯತಿ ಅಂತ ಒಂದು ರೀತಿ ಅಲ್ಲಿ ದುರ್ಗೆ ಇದ್ದಾಳೆ ಅಂತ ಗೊತ್ತಾಗ್ತಾ ಉಂಟು. ಹೊಟ್ಟೆಯಲ್ಲಿ ಅವಳು ಕಪ್ಪಾಗ್ತಾ ಇದ್ದಾಳೆ. ಇಲ್ಲಿ ಯಾವಾಗ ಇಲ್ಲಿ ಚಂದ್ರೋದಯವಾಯಿತು, ಶ್ರೀಕೃಷ್ಣ ಚಂದ್ರನ ಉದಯವಾಯಿತು, ಇಲ್ಲಿ
ಅದು ಆಗಿ ಸುಮಾರು 3 ಗಳಿಗೆ, ಅಂದರೆ ಇದು ಮಧ್ಯರಾತ್ರಿ ಇಲ್ಲಿ ಕೃಷ್ಣ ಅವತರಿಸಿದರೆ ಆಮೇಲೆ 3 ಗಳಿಗೆ ಅಂದರೆ ಸುಮಾರು 1:30-2 ಗಂಟೆ, ಮಧ್ಯರಾತ್ರಿ 2 ಗಂಟೆ ಹೊತ್ತಿಗೆ ಅಲ್ಲೊಂದು ಮಗು ಆಯಿತು. ನಂದಗೋಪನ ಮನೆಯಲ್ಲಿ ಒಂದು ಮಗು ಆಯಿತು. ಇಲ್ಲಿ ಚಂದ್ರೋದಯವಾದದ್ದು, ಅಲ್ಲಿ ರಾತ್ರಿದೇವ ಆದದ್ದು. ರಾತ್ರಿದೇವಿ ಕಾಳಿಕೆ ಅಂತ ಹೆಸರಿನ ಕಾಳಿದೇವಿಯ ಆವಿರ್ಭಾವ ಅಲ್ಲಿ ಆಯಿತು. ಒಂದು ಹೆಣ್ಣು ಮಗು ಹುಟ್ಟಿತು, ಕಪ್ಪು ಮಗು. ಆ ಮಗು ಹುಟ್ಟಿದ ಅಂದರೆ ಅಲ್ಲಿ ಆಮೇಲೆ ಭಾರಿ ದೊಡ್ಡ ಸಂಭ್ರಮ ಎಲ್ಲ ಆಯಿತು. ಮರುದಿವಸ ಎಲ್ಲ ಭಾರಿ ಸಂಭ್ರಮ. ಏನು 2 ಲಕ್ಷ ಗೋವುಗಳನ್ನು ದಾನ ಕೊಟ್ಟಿದ್ದಾನೆ ನಂದಗೋಪ, ಸಾಮಾನ್ಯ ಅಲ್ಲ. ಧೇನೂನಾಂ ನಿಯುತೆ ಪ್ರಾದಾತ್ 2 ಲಕ್ಷದಷ್ಟು ಗೋವುಗಳನ್ನು. ಯಾಕಂದರೆ ಈ ಜನ್ಮದಲ್ಲಿ ಈ ವಯಸ್ಸಿನಲ್ಲಿ ನಮಗೊಂದು ಗಂಡು ಮಗು ಆಯ್ತಲ್ಲ ಅಂತ. ಅವರಿಗೆ ಹೆಣ್ಣು ಮಗು ಆದದ್ದು ಮೊದಲೇ ಗೊತ್ತಿಲ್ಲ, ಗಂಡು ಮಗು ಆಯ್ತಲ್ವಾ ಅಂತ ಖುಷಿ. ಅದು ಹೆಣ್ಣು ಮಗು ಆಗಿದ್ದದ್ದು ಗಂಡು ಮಗು ಆದದ್ದು ಹೇಗೆ? ಅದು ನಮ್ಮ ವಸುದೇವನ ಒಂದು ಕರಚಾಳಕ, ಅವನೊಂದು ಕರಚಾಳಕ ನಡೆ. ವಸುದೇವ ಆವಿರ್ಭವಿಸಿದ ಮಗುವನ್ನು ಸ್ತೋತ್ರ ಮಾಡ್ತಾರೆ. ಅವನಿಗೆ ಈ ಸ್ತೋತ್ರ ಮಾಡುವಾಗ ಮೈ ಎಲ್ಲ ಪುಳಕವಾಗ್ತಾ ಇದೆ ಅಂತೆ. ಏನು ಪುಳಕ? ಯಾಕಂದರೆ ಅವ ಈ ದೇವರ ಬಗ್ಗೆ, ಈ ನಾರಾಯಣನ ಕೃಷ್ಣನ ಬಗ್ಗೆ ಈ ಹಿಂದೆ ಕಿವಿಯಲ್ಲಿ ಒಂದು ಸ್ತೋತ್ರ ಕೇಳಿಲ್ಲ. ಯಾವಾಗ ಅಂತ ಹೇಳಿದರೆ, ಈ ದೇವಿ ಗರ್ಭಿಣಿಯಾಗಿ 8ನೇ ತಿಂಗಳು ನಡೀತಾ ಇರುವಾಗ. ಇದು ಮಗು ಹುಟ್ಟಿದ 9ನೇ ತಿಂಗಳಿಗೆ. 8ನೇ ತಿಂಗಳು ನಡೀತಾ ಇರಬೇಕಾದ್ರೆ ಈ ದೇವರ ಬಗ್ಗೆ ಒಂದು ಸ್ತೋತ್ರ. ಆ ಸ್ತೋತ್ರ ಅವನಿಗೆ ಯಾವತ್ತೂ ಕಿವಿಯಲ್ಲಿ ರಣ ಅಂತ ರಣಗುಡ್ತಾ ಇದೆ. ಆ ಸ್ತೋತ್ರ ಯಾರು ಹೇಳಿದ್ದು? ಬ್ರಹ್ಮದೇವರು ಮತ್ತು ರುದ್ರದೇವರು ಒಟ್ಟಿಗೆ ಸ್ವರ ಸೇರಿಸಿ ಹೇಳಿದ ಸ್ತೋತ್ರ ಅಂತೆ. ಅದಕ್ಕೆ ಗರ್ಭಸ್ತುತಿ ಅಂತ ಹೆಸರು. ನಾವು ಈ ಸಂದರ್ಭದಲ್ಲಿ 1-2 ಶ್ಲೋಕ ಆದರೂ ಗರ್ಭಸ್ತುತಿ ಕೇಳಬೇಕು. ಸತ್ಯೌರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಸತ್ಯಂ ನಿಹಿತಂಚ ಸತ್ಯೇ ಸತ್ಯಸ್ಯ ಯೋನಿಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಏಕಾಯನೋಸೌ ದ್ವಿಫಲಸ್ತ್ರಿಮೂಲಶ್ಚತುರಸಃ ಪಂಚಶಿಪಃ ಷಡಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಖಗೋ ಕ್ಯಾದಿವೃಕ್ಷಃ ತ್ವಮೇಕ ಏವಾಸ್ಯ ಸತತ್ಪ್ರಸೂತಿಃ. ಬ್ರಹ್ಮಾದಿಗಳು ದೇವಕೀ ದೇವಿಯ ಉದರದಲ್ಲಿದ್ದ ಕೃಷ್ಣನನ್ನು ಸ್ತೋತ್ರ ಮಾಡಿದ ಆ ಸ್ತೋತ್ರ ವಸುದೇವನಿಗೆ ಕಿವಿಯಲ್ಲಿ ಅದು ಅದೇ ಸ್ತೋತ್ರ ಯಾವತ್ತೂ ಮನಸ್ಸಿನಲ್ಲಿ ಹೊಳೆಯುವುದು. ಎಂಥ ದೇವರು ಅವನು! ಸತ್ಯವ್ರತಂ, ಈ ಭಗವಂತ ಪ್ರಪಂಚವನ್ನೆಲ್ಲ ಆವರಿಸಿ ನಿಂತವ. ಈ ಪ್ರಪಂಚಕ್ಕೆ ಸತ್ಯ ಅಂತ ಹೆಸರು. ಸತ್ಯ ಯಾಕೆ? ಸತ್ಯ, ಈ ಪ್ರಪಂಚ ಸತ್ಯ. ಸತ್ಯ ಅಂದರೆ ಹುಟ್ಟಿದ್ದು ಅಂತ ಒಂದು ಅರ್ಥ, ಸತ್ಯ ಅಂದರೆ ಇರುವಂಥದ್ದು ಅಂತ ಮತ್ತೊಂದು ಅರ್ಥ. ಸತ್ಯ ಶಬ್ದಕ್ಕೆ ಸುಮಾರು 18 ಅರ್ಥಗಳಿದ್ದಾರೆ. ನಿಮಗೆ ಬೇಕಾದ ಅರ್ಥ ತಗೊಳ್ಳೋದು. ಅಂದರೆ ಸತ್ಯನಾರಾಯಣ ಅಂದರೆ ಏನು ಅಂತ ನೀವು ಬೇಕಾದ ಅರ್ಥ ಮಾಡ್ಬೋದು. ಅದಕ್ಕೆ ಬೇಕಾದಷ್ಟು ಅರ್ಥಗಳಿದ್ದಾರೆ. ಭಗವಂತನನ್ನು ಶ್ರೀಮದ್ ಭಾಗವತ 1ನೇ ಶ್ಲೋಕದಲ್ಲೇ ಸತ್ಯ ಅಂತ ಕರೆದಿದೆ. ಸತ್ಯಂ ಪರಂ ಧೀಮಹಿ. ಅದೇ ಸತ್ಯ ಅನ್ನೋ ಹೆಸರಿನಲ್ಲಿ ಬ್ರಹ್ಮದೇವರು ಈ ಉದರದಲ್ಲಿದ್ದ ದೇವರನ್ನು ಸ್ತೋತ್ರ ಮಾಡ್ತಾರೆ. ಸತ್ಯವ್ರತಂ ಒಂದು, ಇದು ಕೃಷ್ಣನನ್ನೇ ಸ್ತೋತ್ರ ಮಾಡಿದ ಶಬ್ದ. ಸತ್ಯವ್ರತ ಅಂದರೆ ಕೃಷ್ಣ ಯಾವತ್ತೂ ಸುಳ್ಳು ಹೇಳಿದವ ಅಲ್ಲ, ಸತ್ಯದಲ್ಲೇ ಬದುಕಿದವ. ನಾವು ಕೃಷ್ಣನ ಬಗ್ಗೆ ಏನು ಹೇಳುವುದು? ಅವನು ಸ್ವತಃ ಸುಳ್ಳು ಹೇಳ್ತಾ ಇದ್ದದ್ದು ಮಾತ್ರ ಅಲ್ಲದೆ ಮತ್ತೊಬ್ಬರ ಹತ್ರ ಸುಳ್ಳು ಹೇಳಿಸ್ತಾ ಇದ್ದವ ಅಂತ ಕೃಷ್ಣನ ಮೇಲೆ ನಮ್ಮ ಆಕ್ಷೇಪ. ಆ ಘಟನೆಗೆ ನಮಗೆ ಜ್ವಲಂತ ಪ್ರತೀಕವಾಗಿ ಸಿಗುವುದು ಯಾವಾಗ ಅಂದರೆ ಕುರುಕ್ಷೇತ್ರದ ಯುದ್ಧ. ದ್ರೋಣಾಚಾರ್ಯರನ್ನು ಬೀಳಿಸುವುದು ಸಾಧ್ಯವೇ ಇಲ್ಲ ಅನ್ನುವ ಹಾಗೆ ಹರನ ವದನಕ್ಕೆ ಬೆವರ ತರಿಸುವ ಬವರದಲ್ಲಿ ತೊಡಗಿಹನು ದ್ರೋಣ ಅಂತ. ದ್ರೋಣನ ಯುದ್ಧ ಸಾಮಾನ್ಯ ಅಲ್ಲ. ಅವನು ಯುದ್ಧಕ್ಕೆ ಬಿಲ್ಲು ಹಿಡಿದು ನಿಂತರೆ ಸಾಕ್ಷಾತ್ ದುರ್ಜಟಿಯೇ ಬಿಲ್ಲು ಹಿಡ್ಕೊಂಡು ಬಂದರೂ ಕೂಡ ಅವನ ನೊಸಲಲ್ಲಿ ಬೆವರು ಇಳಿಯುವ ಹಾಗೆ ಆಗ್ತಿತ್ತಂತೆ. ಅಂಥ ಯುದ್ಧ ಮಾಡ್ತಾ ಇದ್ದವ ದ್ರೋಣಾಚಾರ್ಯ. ಇವನು ಹೀಗೆ ಯುದ್ಧ ಮಾಡಿದರೆ ಪಾಂಡವರಿಗೆ ಉಳಿಗಾಲ ಇಲ್ಲ ಅನ್ನೋದು ಕೃಷ್ಣನಿಗೆ ಸ್ಪಷ್ಟ. ಏನು ಮಾಡಿದ ಕೃಷ್ಣ? ಆ ದ್ರೋಣರನ್ನು ಒಂದು ಸಲ ಬೀಳಿಸು ಅಂತ ಭೀಮಸೇನಿಗೆ ಹೀಗೆ ಒಂದು ಕಣ್ಣು ಹೊಡೆದ. ಕೃಷ್ಣ ಕಣ್ಣಲ್ಲಿ ಹೀಗೆ ಅಂದರೆ ಅರ್ಥ ಆಗೋದು ಭೀಮನಿಗೆ. ಅರ್ಜುನ ಸ್ವಲ್ಪ ಸಂಶಯ ಆಗ್ತದೆ, ಕೃಷ್ಣ ಬಿಡಿಸಿ ಹೇಳು ಅಂತ ಹೇಳುವ. ಅರ್ಜುನನಿಗೆ ಅರ್ಥ ಆಗಬೇಕಾದ್ರೆ ಸ್ವಲ್ಪ ಕಷ್ಟ ಉಂಟು. ಆದರೆ ಭೀಮಸೇನಿಗೆ ಹಾಗಲ್ಲ. ಕೃಷ್ಣ ಒಂದು ಸಲ ಹುಬ್ಬು ಆಡಿಸಿದರೆ ಸಾಕು, ಭೀಮಸೇನಿಗೆ ಅರ್ಥ ಆಗ್ತದೆ ಇದು ಹೀಗೆ ಕೃಷ್ಣ ಹೇಳಿದ್ದು ಅಂತ. ಈಗ ಹೇಗೆ ನಮ್ಮ ದ್ರೋಣಾಚಾರ್ಯರನ್ನು ಬೀಳಿಸಬೇಕು? ನಾನೇ ಗದೆಯಲ್ಲಿ ಹೊಡೆದರೆ ಗುರುಗಳಿಗೆ ಹೊಡಿಬಾರ್ದು, ಒಂದು ವ್ಯವಸ್ಥೆ. ನನಗೆ ಪಾಠ ಹೇಳಿದ ಗುರುಗಳು. ಅಲ್ಲಿ ಏನು ಮಾಡುವುದು? ಭೀಮಸೇನ ಶುರು ಮಾಡಿದ. ಅಶ್ವತ್ಥಾಮ ಹತಃ ಅಂತ ಒಂದು ಗಲಾಟೆ ಜೋರು. ಒಂದು ಸಲ ಅಶ್ವತ್ಥಾಮ ಹತಃ ಅಂತ ಭೀಮ ಹೇಳುವುದು, ಆಮೇಲೆ ಜೋರು ಶಂಖ ಊದುವುದು, ಅಶ್ವತ್ಥಾಮ ಹತಃ ಅಂತ ಮತ್ತೊಮ್ಮೆ ಊದುವುದು ಜೋರು ಹೇಳುವುದು.
ಈತನ ಶಂಖ, ಅದಕ್ಕೆ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರ ಅಂತ. ಇವನ ಶಂಖಕ್ಕೆ ಪೌಂಡ್ರ ಅಂತ ಹೆಸರು. ಪೌಂಡ್ರವೆಂಬ ಶಂಖ ಊದಿದ ಆ ಶಂಖ ಎಷ್ಟು ದೊಡ್ಡದಿತ್ತು ಅಂತ ಹೇಳಿದರೆ ಅರ್ಜುನನ ರಥದ 2ರಷ್ಟು ಇತ್ತಂತೆ. ಅಷ್ಟು ದೊಡ್ಡ ಶಂಖ. ಅದು ಭೀಮಸೇನ ಬಿಟ್ಟರೆ ಇನ್ನೊಬ್ಬರು ಎತ್ತಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಶಂಖ. ಅದನ್ನು ಎತ್ತಿಕೊಂಡು ಬರಬೇಕಾದ್ರೆ ಸುಮಾರು 12 ಚಕ್ರದ ಗಾಲಿಯ ಒಂದು ದೊಡ್ಡ ಬಂಡಿಯಲ್ಲಿಟ್ಟು ಅದನ್ನೊಂದು 30 ಜನ ದಬ್ಬಿಕೊಂಡು ಬರುವುದು ಅಂತ ಶಂಖ. ಆ ಶಂಖವನ್ನು ಊದಿದರೆ ಇಡೀ ಕುರುಕ್ಷೇತ್ರ ಸ್ತಬ್ಧವಾದಾಗಿ ಒಂದು ಗಲಾಟೆ. ಅಶ್ವತ್ಥಾಮ ಹತಃ ಅಂತ. ಅದು ಎಲ್ಲಿ ತನಕ ಕೇಳಿಸಿತು ಅಂದರೆ ದ್ರೋಣಾಚಾರ್ಯ ಅಷ್ಟು ದೂರದಲ್ಲಿದ್ದವರಿಗೆ ಕೇಳಿಸಿತು. ಅಶ್ವತ್ಥಾಮ ಸತ್ತ ಅಂತ ಭೀಮಸೇನ ಹೇಳ್ತಾ ಇದ್ದಾನೆ ಅಂತ ಆದಾಗ ಸಂಶಯ ಆಗ್ತದೆ. ನನ್ನ ಮಗ ಚಿರಂಜೀವಿ ಹೌದು, ರುದ್ರದೇವರಲ್ಲಿ ವರವನ್ನು ಪಡೆದು ಅಶ್ವತ್ಥಾಮ ಚಿರಂಜೀವಿಯಾಗಿದ್ದಾನೆ, ಆದರೆ ಈ ಭೀಮನ ಕೈಯಲ್ಲಿ ಸತ್ತಿರುವ ಸಾಧ್ಯತೆ ಉಂಟು ಅಂತ ಯೋಚನೆ ಬರ್ತದೆ. ಯಾಕಂದರೆ ಭೀಮಸೇನನಿಗೆ ರುದ್ರನವರ ಲೆಕ್ಕಕ್ಕಿಲ್ಲ. ಎಷ್ಟೋ ರುದ್ರನ ವರ ಪಡೆದ, ಕಿರ್ಮೀರನೇ ರುದ್ರನ ವರ ಪಡೆದಿದ್ದ, ಅವನನ್ನು ಭೀಮಸೇನ ಸಂಹಾರ ಮಾಡಿದ್ದ. ಆದ್ದರಿಂದ ಅಶ್ವತ್ಥಾಮ ಸತ್ನ, ಹಾಗಾದರೆ ನಾನು ಏನು ಮಾಡ್ತಾ ಇದ್ದೇನೆ ಅಂತ ಇವನಿಗೆ ಯೋಚನೆ ಹುಟ್ಟಿತು. ಆದರೂ ಒಂದು ಸಂಶಯ, ಭೀಮಸೇನ ಕೆಲವು ಸಲ ಸುಳ್ಳು ಹೇಳುವ ಸಾಧ್ಯತೆ ಉಂಟು. ಅಷ್ಟಕ್ಕೆ ಸರಿಯಾಗಿ ಒಂದು ದೊಡ್ಡ ಕಿರೀಟ ಕಾಣಿಸಿತು. ಯಾರ್ದು ರಥ ಅಂತ ನೋಡಿದರೆ ಧರ್ಮರಾಜನ ರಥ. ಇವನ ಹತ್ರ ಕೇಳುವ, ಅಶ್ವತ್ಥಾಮ ಸತ್ತದ್ದು ಹೌದು ಅಂತ. ಇವನು ಹೌದು ಅಂತ ಹೇಳಿದರೆ ನಾನು ಯುದ್ಧ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದರೆ ನಾನು ಯುದ್ಧಕ್ಕೆ ದುರ್ಯೋಧನನ ಪಕ್ಷಕ್ಕೆ ಬಂದದ್ದೇ ನನ್ನ ಮಗ ಅಶ್ವತ್ಥಾಮನಿಗೋಸ್ಕರ. ಅವ ಸತ್ತ ಮೇಲೆ ಮತ್ತೆ ಯುದ್ಧ ಬೇಡ, ನಾನು ನನ್ನ ಶರೀರವನ್ನು ತ್ಯಾಗ ಮಾಡುವುದು, ನನ್ನ ಅವತಾರ ಕಾರ್ಯ ಮುಗೀತು ಅಂತ ಅರ್ಥ. ಆದರೆ ಅಶ್ವತ್ಥಾಮ ಸತ್ತದ್ದು ಹೌದು ಅಂತ ಒಂದು ಸಲ ಧರ್ಮರಾಜನ ಹತ್ರ ಕೇಳುವ. ಧರ್ಮರಾಜನ ಹತ್ತಿರಕ್ಕೆ ಕೃಷ್ಣ ರಥ ಓಡಿಸಿಕೊಂಡು ಬಂದ. ನೋಡು, ನಿನ್ನ ಹತ್ರ ಬರ್ತಾ ಇದ್ದಾನೆ ದ್ರೋಣ, ನೀನು ಹೌದು ಅಂತ ಹೇಳಬೇಕು, ಅಶ್ವತ್ಥಾಮ ಸತ್ತದ್ದು ಹೌದು ಅಂತ ಹೇಳಬೇಕು ಅಂತ. ಇವ ಹೀಗೆ ಹೇಳಿ ರಥ ಮುಂದೆ ಹೋಯಿತು. ದ್ರೋಣಾಚಾರ್ಯರು ಬಂದರು, ಧರ್ಮಜನನ್ನು ಕುರಿತು ಕೂಗಿ ಕೇಳಿದರು, ಕಿಂ ಅಶ್ವತ್ಥಾಮ ಹತಃ ಅಂತ ಕೇಳಿ. ಇವನೇನು ಹೇಳಬೇಕು? ಆಕಾಶ ಹಾಗೆ ನೋಡ್ತಾನೆ, ಹೀಗೆ ನೋಡ್ತಾನೆ, ಹಾ ಅಂತಲೇ ಹೇಳೋದು, ಹ್ಞೂ ಅಂತಲೇ ಹೇಳೋದು. ಅಷ್ಟೊತ್ತಿಗೆ ಅಡ್ಡ ಭೀಮ ಬಂದ. ಅಣ್ಣ ಹೇಳು, ಅಶ್ವತ್ಥಾಮ ಹತಃ ಅಂತ ಹೇಳು ಅಂತ. ಇವನಿಗೆ ನಾನೀಗ ಅಶ್ವತ್ಥಾಮ ಹತಃ ಅಂತ ಹೇಳಿದರೆ ನಾಳೆ ಪೇಪರಲ್ಲಿ ಬರ್ತದೆ, ಧರ್ಮರಾಜನ ಸುಳ್ಳು ಅಂತ ಒಂದು ಸುತ್ತು. ನಾನು ಇಲ್ಲಿಯ ತನಕ ಸಂಪಾದನೆ ಮಾಡಿದ ಧರ್ಮಕ್ಕೆಲ್ಲ ಒಂದು ಕಪ್ಪು ಚುಕ್ಕೆ ಬರುತ್ತಲ್ವ ಅಂತ ಧರ್ಮರಾಜನ ಆಲೋಚನೆ. ಅವ ಹೇಳುವುದಕ್ಕೆ ಸಿದ್ಧ ಇಲ್ಲ. ಆಗ ಭೀಮಸೇನ ಅಲ್ಲೇ ಇದ್ದ ಒಂದು ಆನೆಗೆ ಹೊಡೆದ. ಆನೆಯ ಮೇಲೆ ಬರ್ತಿತ್ತು ಅಶ್ವತ್ಥಾಮ ಅಂತ. ಅದು ಅಶ್ವತ್ಥಾಮ ಅಂತ ಹೆಸರು ಆನೆ. ಆ ಆನೆಯನ್ನು ನೋಡಿ ಅಶ್ವತ್ಥಾಮ ಹತಃ ಹೇಳು ಅಂತ. ದ್ರೋಣರು ಒತ್ತಿ 2ನೇ ಬಾರಿ ಕೇಳಿದರು, ಕಿಂ ಅಶ್ವತ್ಥಾಮ ಹತಃ, ಇವೇ ಅಶ್ವತ್ಥಾಮ ಹತಃ ಅಂತ ಹೇಳಿ ಆಮೇಲೆ ಕುಂಜರ ಅಂತ ಸೇರಿಸಿದಂತೆ. ಅದು ಕೇಳದೇ ಇರುವ ಹಾಗೆ ನಮ್ಮ ಕೃಷ್ಣದೇವರೇನೋ ಮಾಡಿದ್ದಾರೆ. ಒಟ್ಟಂದದಲ್ಲಿ ಅಶ್ವತ್ಥಾಮ ಹತಃ ಅಂತ ಧರ್ಮರಾಜ ಹೇಳಿಸಿದ್ಯಾರು? ಕೃಷ್ಣ. ಅದರಿಂದ ಕೃಷ್ಣನನ್ನು ನೀವು ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಅಂತ ಪುಷ್ಪ ಹಾಕಿದ್ದೇ ಹಾಕಿದ್ದು. ಆದರೆ ಕೃಷ್ಣ ಹೀಗಲ್ವಾ ಅಂತ ಒಂದು ಪ್ರಶ್ನೆ ಬರ್ತದೆ. ವಸ್ತುಸ್ಥಿತಿ ಏನು? ಆಮೇಲೆ ಧರ್ಮರಾಜ 36 ವರ್ಷ ಸಿಂಹಾಸನದಲ್ಲಿದ್ದು ರಾಜ್ಯಭಾರ ಮಾಡಿ ನಂತರ ಮಹಾಪ್ರಸ್ಥಾನವನ್ನು ಕೈಗೊಂಡು ತಾನು ಊರ್ಧ್ವಮುಖವಾಗಿ ಹಿಮಾಲಯದಲ್ಲಿ ಸಾಗುವಾಗ ನರಕದ ತನಕ ಹೋಗಬೇಕಾದ ಪ್ರಸಂಗ ಬಂತು. ಆ ಹೊತ್ತಿಗೆ ಯಾಕೆ ಧರ್ಮಜನಿಗೆ ನರಕ ದರ್ಶನವಾಯಿತು ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಟ್ಟದ್ದೇನು ಗೊತ್ತೋ? ಅವತ್ತು ಕೃಷ್ಣ ಹೇಳಿದರೂ ಕೂಡ ಇವ ಸುಳ್ಳು ಹೇಳಲಿಲ್ಲ, ಅದಕ್ಕೋಸ್ಕರ ನರಕಕ್ಕೆ ಹೋದ. ಆದರೆ ಸುಳ್ಳು ಹೇಳಿದ್ದಕ್ಕೆ ನರಕಕ್ಕೆ ಹೋದದ್ದಲ್ಲ. ಮತ್ತು ಕೃಷ್ಣ ಸುಳ್ಳು ಹೇಳು ಅಂತ ಹೇಳಿದರೆ ಇವ ಸುಳ್ಳು ಹೇಳಲಿಲ್ಲ ಅಲ್ವ? ಯಾಕಂದರೆ ಅಲ್ಲಿ ಸುಳ್ಳು ಸತ್ಯವಾಗಿತ್ತು. ಸತ್ಯವಾದ ಸುಳ್ಳನ್ನು ಇವ ಹೇಳಲಿಲ್ಲ, ಅದರಿಂದ ನರಕ ದರ್ಶನ ಮಾಡಿದ. ಈಗ ನಮಗೆ ಭಚಿತಿ ಯಾವುದು ಸುಳ್ಳು ಯಾವುದು ಸತ್ಯ. ಸತ್ಯಸ್ಯ ವಚನಂ ಶ್ರೇಯಃ ಸತ್ಯಜ್ಞಾನಂತು ದುಷ್ಕರಂ ಧರ್ಮಸ್ಯ ಚರಣಂ ಶ್ರೇಯಃ ಧರ್ಮಜ್ಞಾನಂತು ದುಷ್ಕರಂ. ಸತ್ಯವನ್ನು ಹೇಳುವುದು ಭಾರಿ ಒಳ್ಳೆಯದಪ್ಪ, ಆದರೆ ಯಾವುದು ಸತ್ಯ ಅಂತ ತೀರ್ಮಾನಿಸಿ ಸರಿಯಾದ ಕಾಲಕ್ಕೆ ಸತ್ಯ ಹೇಳುವುದು ತುಂಬ ಕಷ್ಟ. ಎಷ್ಟೋ ಸಂದರ್ಭದಲ್ಲಿ ಸುಳ್ಳನ್ನೇ ಶಾಸ್ತ್ರ ಸತ್ಯ ಅಂತ ಕರೆಯುತ್ತೆ. ಆ ಕಾಲಕ್ಕೆ ಅದು ಸತ್ಯ. ಇನ್ನೊಬ್ಬರಿಗೆ ನಾವು ಹೇಳುವ ಸತ್ಯದಿಂದ ತುಂಬ ತೊಂದರೆಯಾಗುವುದಾದರೆ ಸಜ್ಜನರಿಗೆ ಅಂಥ ಸತ್ಯ ಹೇಳದೇ ಇದ್ದರೇನೇ ಸತ್ಯ. ಕೌಶಿಕನ ಕಥೆಯನ್ನು ಮಹಾಭಾರತವೇ ಹೇಳ್ತದೆ. ಸತ್ಯವನ್ನೇ ಹೇಳ್ತೇನೆ ಅಂತ ಒಂದು ತಪಸ್ಸು ಮಾಡುವುದಕ್ಕೆ ನಿಂತಹ ಕೌಶಿಕನ ಹತ್ರ ಓಡಿ ಬರ್ತಾ ಇದ್ದಂತಹ ವ್ಯಕ್ತಿಗಳು ಅಮಾಯಕರಾದ ಬ್ರಾಹ್ಮಣರು. ಹಿಂದುಗಡೆ ಓಡಿಸಿಕೊಂಡು ಬರ್ತಾ ಇದ್ದದ್ದು ದರೋಡೆಕೋರರು. ಇವ್ನು ನೋಡಿದ ಅವರು ಅಡಗಿ ಕೂತದ್ದ. ದರೋಡೆಕೋರರು ಬಂದು ಕೇಳಿದರು, ಎಲ್ಲಿ ಹೋದರು ಅವರು ಅಂತ. ಇವನು ಸತ್ಯ ಹೇಳುವವಲ್ಲ, ಇಲ್ಲಿ ಹೀಗೆ ಬಂದರು ಅಲ್ಲೆಲ್ಲೋ ಅಡಗಿ ಕೂತಿದ್ದಾರೆ ಅಂತೇಳಿ ಸತ್ಯ ಹೇಳಿದ.
ಬಂದು ಹೊಡೆದ್ರು ಬಡಿದ್ರು, ಅವರ ಕೈಯಲ್ಲಿ ಹಿಡಿದದ್ದು ಹಿಡ್ಕೊಂಡು ಹೋದರು. ಕೆಲವರದ್ದು ಕಾಲೆಲ್ಲ ಫ್ರ್ಯಾಕ್ಚರ್ ಆಗುವ ಹಾಗೆ ಹೋದಾಗೆ. ಇದರ ಪರಿಣಾಮವಾಗಿ ಕೌಶಿಕನಿಗೆ ಏನಾಯಿತು? ಅವ ನರಕಕ್ಕೆ ಹೋದ. ಅಲ್ಲಿ ಯಮನ ಜೊತೆಗೆ ಗಲಾಟೆ. ನಾನು ಜೀವನದಲ್ಲಿ ಒಂದೇ ಒಂದು ಸುಳ್ಳು ಹೇಳಲಿಲ್ಲ, ನನ್ನನ್ನು ಯಾಕೆ ಅಮೃತ ಹೇಳಿದಂತಹ ಲೋಕಕ್ಕೆ ಹಾಕಿದ್ದೀರಿ? ಯಮ ಹೇಳಿದ, ನೀನು ಜೀವನದಲ್ಲಿ ಹೇಳಿದ ದೊಡ್ಡ ಸುಳ್ಳು ಅಂತ ಹೇಳಿದರೆ ಅವರು ಎಲ್ಲಿ ಅಡಗಿದ್ದಾರೆ ಅಲ್ಲೇ ಅಡಗಿದ್ದಾರೆ ಅಂತ ತೋರಿಸಿದೆಯಲ್ವ, ನೀನು ನಿಜವಾಗಿ ಏನು ಹೇಳಬೇಕಿತ್ತು? ನಾನು ನೋಡಲೇ ಇಲ್ಲ ಅಂತ ಹೇಳಬೇಕಿತ್ತು. ಅಥವಾ ಅವ್ರು ಹಾಗೆ ಆ ಕಡೆ ಓಡಿ ಹೋದ್ರು ಅಂತ ಅನಿಸುತ್ತೆ ಅಂತಾದರೂ ಹೇಳಬೇಕಿತ್ತು. ಅದು ಬಿಟ್ಟು ನೋಡಿ ಹೀಗೆ ಬಂದರು, ಅಲ್ಲೇ ಅಡಗಿದ್ದಾರೆ ಅಂತ ಅದು ತೋರಿಸಿದೆಯಲ್ವ, ಅದಕ್ಕಿಂತ ದೊಡ್ಡ ಸುಳ್ಳು ಯಾವುದಿದೆ? ಅನುಭವಿಸು ಅಂತ ಹೇಳಿ ಆತನನ್ನು ಮಹಾರೌರವದಲ್ಲಿ ಹಾಕಿ ಒಣಗಿಸಿದ್ರಂತೆ. ಅಂದರೆ ಸುಳ್ಳು ಸತ್ಯಗಳನ್ನು ಕಂಡದ್ದನ್ನು ಕಂಡ ಹಾಗೆ ಹೇಳುವುದು, ಅಥವಾ ನೋಡಿದ್ದನ್ನು ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು, ಅದು ಸುಳ್ಳು ಸತ್ಯಗಳ ವಿಷಯದ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಯತ್ ಸದಾಂ ಹಿತಮತ್ಯಂತಂ ತತ್ಸತ್ಯಮಿತಿ ಧಾರಣ. ಯಾವುದು ಸಜ್ಜನರಿಗೆ ಅತ್ಯಂತ ಹಿತವಾದ ಮಾತು ಅದಕ್ಕೆ ಸತ್ಯ ಅಂತ ಹೆಸರು. ಸತ್ ಯಾ ಸಂತಹ ಯಾಂತಿ ಅನೇನ. ಯಾವುದರಿಂದ ಸಜ್ಜನರಿಗೆ ಉತ್ಕರ್ಷ ಸಿಗುತ್ತೋ ಅಂತಹ ಮಾತಿಗೆ ಸತ್ಯ ಅಂತ ಹೆಸರು. ಈಗ ಇಲ್ಲಿ ಏನಾಯಿತು? ಅಶ್ವತ್ಥಾಮ ಹತಃ ಅನ್ನೋ ಮಾತು ಧರ್ಮರಾಜ ಹೇಳಿದರೆ ಅದರಿಂದ ಸಜ್ಜನರಿಗೆ ಶ್ರೇಯಸ್ಸು. ಸಜ್ಜನರು ಅಂದರೆ ಎರಡು, ಒಂದು ಸ್ವತಃ ದ್ರೋಣರೂ ಸಜ್ಜನರು, ಇನ್ನೊಂದು ಪಾಂಡು ಪಕ್ಷವೇ ಸಜ್ಜನಿಕೆಯ ಪಕ್ಷ. ದ್ರೋಣರು ಬದುಕಿದ್ದಷ್ಟು ಕಾಲ ಈ ಸಜ್ಜನರಿಗೆ ಉಳಿಗಾಲ ಇಲ್ಲ, ಒಂದು. ಎರಡನೆಯದ್ದು, ದ್ರೋಣರೆಂಬ ಸಜ್ಜನಿಕೆಗೂ ಕೂಡ ಅವರು ಬದುಕಿದಷ್ಟು ಕಾಲ ಅವರು ಕೆಳಗೆ ಹೋಗುವುದು. ಯಾಕೆಂತ ಹೇಳಿದರೆ ತದ್ವದಸ್ತಸ್ಯ ಹಿಶ್ರೇಯ ಯದ್ದೋಷಾತ್ ಯಾತ್ಯಧಪ್ಪಮಾನ್. ದ್ರೋಣರನ್ನು ಕೊಲ್ಲುವುದು ದ್ರೋಣರ ಒಳ್ಳೆಯದಕ್ಕೋಸ್ಕರ. ಇಲ್ಲದೆ ಹೋದರೆ ದ್ರೋಣರು ಬದುಕಿದ್ದಷ್ಟು ಕಾಲ ಒಳ್ಳೆಯವರು ಅನ್ಕೊಳ್ತಾ ತಮ್ಮನ್ನು ತಾವು ಅನೃತದಲ್ಲಿ ಮುಳುಗಿಸಿಕೊಳ್ತಾರೆ. ಆದ್ದರಿಂದ ಅವರ ಶ್ರೇಯಸ್ಸಿಗೋಸ್ಕರ ಅಶ್ವತ್ಥಾಮಹತಃ ಅಂತ ಹೇಳಿದರೂ ಈ ಧರ್ಮರಾಜ ನಾನು ಧರ್ಮರಾಜ ಅಂತ ಹೇಳಿಕೊಂಡು ಅಶ್ವತ್ಥಾಮಹತಃ ಅಂತ ಹೇಳಲಿಲ್ಲ ಅಲ್ವಾ? ಈ ಕಾರಣದಿಂದಾಗಿ ಆತನಿಗೆ ನರಕ ದರ್ಶನವಾಯಿತು. ಹಾಗಾದರೆ ಶ್ರೀಕೃಷ್ಣ ಸುಳ್ಳ ಅಂತ ನಾವು ಹೇಳ್ತೇವಲ್ಲ, ಯಾವ ಅರ್ಥದಲ್ಲಿ? ಸುಳ್ಳು ಅಂದರೆ ಯಾವುದು ಅಂತ ಗೊತ್ತಿಲ್ಲದೆ ಹೇಳುತ್ತ. ಆದರೆ ಆ ಕೃಷ್ಣನು ಬಾಲ್ಯದಲ್ಲಿ ಸುಳ್ಳು ಹೇಳ್ತಾ ಇದ್ದ. ಮಣ್ಣು ತಿನ್ನುವ ಆಸೆ ಅಂದರೆ ಆಸೆ ಕೃಷ್ಣನಿಗೆ. ಮಣ್ಣು ತಿಂದು ಬಂದಾಗ ಯಶೋದೆ ಹೇಳಿದ್ಲು ನಮ್ಮ ಬಲರಾಮನಿಗೆ, ನಿನ್ನ ತಮ್ಮ ಮಣ್ಣು ತಿಂತಾನೆ, ಹೊಟ್ಟೆ ಹಾಳು ಮಾಡಿಕೊಳ್ತಾನೆ, ಅವನು ಮಣ್ಣು ತಿನ್ನದೇ ಇರುವ ಹಾಗೆ ಬುದ್ಧಿ ಹೇಳಬೇಕು ಅಂತ. ಬಲರಾಮ ಅವ ಮಣ್ಣು ಕೈಯಲ್ಲಿ ಎತ್ತಿಕೊಂಡು ಕೈಯಲ್ಲಿ ತಗೊಳ್ಳುವುದು, ಅದನ್ನೆಲ್ಲ ತನ್ನ ಬಟ್ಟೆಯಲ್ಲಿ ಒರೆಸಿ ಹಾಕೋದು. ಕೊನೆಗೆ ಏನು ಮಾಡಿದ ಕೃಷ್ಣ ಅಂದರೆ, ಬಲರಾಮ ಆ ಕಡೆ ನೋಡ್ತಾ ಇದ್ದಾಗ ಎಡಗೈಯಲ್ಲಿ ಮಣ್ಣು ತಿನ್ನೋದು. ಈ ಎಡಗೈಯಲ್ಲಿ ಮಣ್ಣು ತಿಂದದ್ದು ನೋಡಿ ಬಲರಾಮನಿಗೆ ಸಿಟ್ಟು. ಇವನು ಸ್ವಲ್ಪ ಒಂದು ಆಚಾರ ವಿಚಾರವೂ ಇಲ್ಲದೆ ಬೆಳೆದು ಬಿಟ್ಟಿದ್ದಾನೆ ಹುಡುಗ ಅಂತೇಳಿ ಹಾಗೇ ಕೈ ಹಿಡ್ಕೊಂಡು ತಂದು ಯಶೋದೆಗೆ ಹೇಳಿದ, ನೋಡಿ ಮಣ್ಣು ತಿಂತಾ ಇದ್ದಾನೆ. ಮಣ್ಣು ತಿಂತಾ ಇದ್ದಾನೆ ಅಂತ ಹೇಳಿದರೆ ಯಶೋದೆ ಹೌದ ಮಗು ಅಂತ ಕೇಳ್ತಾನೆ. ಕಾಣಿಸ್ತಾ ಇದೆ ಬಾಯಲ್ಲೆಲ್ಲ ಮಣ್ಣು. ಬರುವಾಗ ಇವ ಸ್ವಲ್ಪ ಮಣ್ಣನ್ನು ಬಲರಾಮನ ಮುಖಕ್ಕೂ ಒರೆಸಿದ್ದಾನೆ. ನಾನು ಮಾತ್ರ ತಿಂದದ್ದಲ್ಲ, ಅಣ್ಣನು ತಿಂದಿದ್ದಾನೆ ಅಂತ ಹೇಳಲಿಕ್ಕೆ ಆಗುವ ಹಾಗೆ ಮಾಡಿದ್ದಾನೆ. ಆದರೆ ಯಶೋದೆ ಮಗು ಮಣ್ಣು ತಿಂದಿಯಾ ಅಂತ ಕೇಳಿದರೆ ಬಲರಾಮ ಹೇಳ್ತಾನೆ, ಅವ ತಿಂದದ್ದು ಮಾತ್ರ ಅಲ್ಲ ಅಮ್ಮ, ನನ್ನ ಮುಖಕ್ಕೆ ಒರೆಸಿದ್ದಾನೆ ನೋಡು ಅಂತ ಹೇಳ್ತಾನೆ ಬಲರಾಮ. ಅದು ನೋಡಿ ಯಶೋದೆಗೆ, ನನ್ನ ಈ ಮಗ ಬಹಳ ಚಂದ ಇದ್ದಾನೆ, ಅವನು ಮತ್ತೆ ಮತ್ತೆ ಮಣ್ಣು ತಿಂತಾನೆ ಅಂತ ಹೇಳಿ ಕೋಲು ಹಿಡ್ಕೊಂಡಿಲ್ಲ. ಕೋಲು ಹಿಡ್ಕೊಂಡಾಗ ಈ ಮಗು ಹೇಳ್ತದೆ, ಅಮ್ಮ ನಾನು ಮಣ್ಣು ತಿನ್ನಲಿಲ್ಲ, ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾ ಅಭಿಶಂಸಿನಃ. ಅಂಬ ನಾನು ತಿನ್ನಲಿಲ್ಲ. ಮತ್ತೆ ನಿನ್ನ ಅಣ್ಣ ಹೇಳ್ತಾ ಇದ್ದಾನೆ, ಬೇರೆಯವರೆಲ್ಲ ಸುಳ್ಳು ಹೇಳುವುದನ್ನು ಅಭ್ಯಾಸ ಮಾಡಿದ್ದಾರೆ, ಈಗ ಅಣ್ಣನೂ ಸುಳ್ಳು ಹೇಳಲಿಕ್ಕೆ ಅಭ್ಯಾಸ ಮಾಡಿದ್ದಾನೆ ಅಂತ ಹೇಳ್ತಾನೆ. ಸರ್ವೇ ಮಿಥ್ಯಾಭಿಶಂಸಿನ. ಇವರು ನನ್ನನ್ನು ಕಂಡ್ರೆ ಆಗುವುದಿಲ್ಲ ಅಂತ ಅನಿಸುತ್ತೆ, ಇವರು ನೋಡಿ ಹೀಗೆ ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಅಷ್ಟು ಹೇಳಿ ನಿಲ್ಲಿಸ್ಬೇಕೋ ಬೇಡ ಇವ ಹೇಳ್ತಾನೆ, ನಿಂಗೆ ಅಷ್ಟು ಸಂಶಯ ಇದ್ರೆ ಬೇಕಾದರೆ ಬಾಯಿ ತೆರಿತೇನೆ, ನಾನು ತೋರಿಸ್ತೇನೆ ಅಂತ ಹೇಳ್ತಾನೆ ಇವನೇ. ಯಶೋಧ ಹೇಳ್ತಾಳೆ, ತೆಗಿ ಬಾಯಿ ಅಂತ. ಬಾಯಿ ತೆಗೆದು ಅವಳು ಹೌಹಾರಿದ್ದು. ಆವಾಗ ಬಾಯಿಯಲ್ಲಿ ಬ್ರಹ್ಮಾಂಡದ ದರ್ಶನವನ್ನು ಪಡೆದಂತಹ ಯಶೋದೆಯಂತಹ ಪುಣ್ಯಶಾಲಿನಿ ಯಾರಿದ್ದಾಳೆ? ಹಾಗಾದರೆ ದೇವರು ಸುಳ್ಳು ಹೇಳುವುದಿಲ್ಲ ಅಂದರೆ ಇಂಥದ್ದು ಮಾಡ್ತಾನಲ್ವ ಅಂತ ಹೇಳಿದರೆ ಅದಕ್ಕೊಂದು ಉತ್ತರ ಉಂಟು ನಮ್ಮದು ಸತ್ಯಧಾಮ ತೀರ್ಥದ್ದು. ಅವರು ಹೇಳ್ತಾರೆ, ಪುಟ್ಟ ಮಕ್ಕಳು 7 ವರ್ಷ ತನಕ ಸುಳ್ಳು ಹೇಳಿದರೆ ಅದನ್ನು ಸತ್ಯ ಅಂತಲೇ ತಗೊಳ್ಬೇಕಂತೆ. ಅಂತೂ ಈ ಕೃಷ್ಣ ಪುಟ್ಟ ಮಗ, ಅವರು ಸುಳ್ಳು ಹೇಳಿದರೆ ಅದಕ್ಕೆ ಆ ಕಾಲದಲ್ಲಿ ಸತ್ಯ ಸುಳ್ಳು ಅನ್ನೋ ವ್ಯವಸ್ಥೆ ಇಲ್ಲ. ಯಾರೂ ಕೂಡ ಅವರು ಸುಳ್ಳು ಹೇಳಿದರೆ ಬೈಲಿಕ್ಕೆ ಹೋಗೋದಿಲ್ಲ. ಅವರು ಸುಳ್ಳು ಹೇಳಿದರೆ ಅದೊಂದು ಲೂಟಿ ಅಷ್ಟೇ, ಆ ಮಕ್ಕಳ ಲೂಟಿ, ಅದೊಂದು ಆ ಬಾಲ್ಯದ ಚೇಷ್ಟೆಗಳಲ್ಲಿ ಸೇರಿರುವಂಥದ್ದಷ್ಟೇ. ಮಕ್ಕಳು ಕೃಷ್ಣಾಷ್ಟಮಿಯ ಚಕ್ಕುಲಿ ಲಡ್ಡು ಎಲ್ಲ ಮಾಡಿಟ್ಟು ಅಲ್ಲಿ ಕೆಳಗಿಟ್ಟರೆ ಅಮ್ಮ ಹೇಳ್ತಾಳೆ ಅದನ್ನು ಮುಟ್ಟಬೇಡ ಅಂತ ಹೇಳ್ತಾರೆ. ಇವರು ಅದನ್ನೇ ಖಾಲಿ ಮಾಡೋದು. ಅಮ್ಮ ಅದಕ್ಕೋಸ್ಕರ ಹೇಳೋದು ಅದನ್ನು ಮುಟ್ಟಬೇಡ ಅಂತ ಹೇಳೋದು, ಯಾಕೆಂದರೆ ಅದನ್ನೇ ಖಾಲಿ ಮಾಡಲಿ ಒಳ್ಳೆಯದು ಮಗುವಿಗೆ ಅಂತ. ಈ ಮಗುವನ್ನು ಖಾಲಿ ಮಾಡುತ್ತೆ.
ಅಮ್ಮ ಆಗಾಗ ತೆಗೆದು ನೋಡ್ತಾಳೆ, ಇದರಲ್ಲಿ ಒಂದು 4 ಕಡಿಮೆ ಆಗಿದೆಯಲ್ವಾ, ನೀನು ತಿಂದಿದ್ಯಾ ಅಂತ ಹೇಳಿ, ನಾನು ತಿನ್ನಲಿಲ್ಲ ನನ್ನ ಮಗ ಹೇಳುತ್ತೆ. ಅವಳಿಗೆ ಇನ್ನೂ ಖುಷಿ, ಓ ಮಗು ಇದನ್ನು ಕಲ್ತಿದೆ ಹೇಳಲಿಕ್ಕೆ ಅಂತ ಖುಷಿ. ಅಂತೂ ಮಗು ಆ ಕಾಲದಲ್ಲಿ ಸುಳ್ಳು ಹೇಳಿದರೆ ಅದು ಆ ಮಗುವಿಗೆ ದೋಷ ಆಗುವುದಿಲ್ಲ. ಆದ್ದರಿಂದ ಕೃಷ್ಣ ಬಾಲ್ಯದಲ್ಲಿ ಹೀಗೆ ಹೇಳುವಂಥದ್ದು ಲೀಲೆಯೇ ಹೊರತು ಅದು ಕೃಷ್ಣನಿಗೆ ಸಂಬಂಧಪಟ್ಟ ದೋಷ ಅಲ್ಲ. ಅದು ಕರ್ಷಣಕ್ಕೋಸ್ಕರ, ಮತ್ತೊಬ್ಬರನ್ನು ಆಕರ್ಷಿಸುವುದಕ್ಕೋಸ್ಕರ ಕೃಷ್ಣ ಮಾಡಿರತಕ್ಕಂತಹ ಲೀಲಾ ಚೇಷ್ಟೆಗಳು. ಲೀಲಾ ಮಾನುಷ ವಿಗ್ರಹ. ಮನುಷ್ಯ ಮಕ್ಕಳು ಏನು ಮಾಡ್ತಾವೋ ಆ ರೀತಿಯಲ್ಲಿ ಮಗು ಮಾಡಿದರೆ ಅದು ಅದಕ್ಕೆ ದೋಷವಾದದ್ದಲ್ಲ. ಅಂತೂ ಸತ್ಯವ್ರತಂ, ಸತ್ಯವನ್ನು ಯಾವತ್ತೂ ಬಿಟ್ಟುಕೊಡದೇ ಇದ್ದಂತಹ ವ್ಯಕ್ತಿ, ಸತ್ಯದಲ್ಲಿ ನಡೆದವನಿಗೆ ಎಂದೆಂದಿಗೂ ಕೂಡ ಸತ್ಯದ ಮಾರ್ಗವನ್ನೇ ಕೊಟ್ಟಂತಹ ಶಕ್ತಿ. ಸತ್ಯವ್ರತಂ ಸತ್ಯ ಪರಂ, ಪ್ರಪಂಚವನ್ನು ವ್ಯಾಪಿಸಿದ ದೇವ ಸತ್ಯವನ್ನು ಮೀರಿ ನಿಂತಿದ್ದಾನೆ. ಅಂದರೆ ಅವನು ಸುಳ್ಳು ಹೇಳಿದರೂ ಸತ್ಯವೇ ಆಗ್ತದೆ ಅಂತ ಅರ್ಥ. ನಾವೆಲ್ಲ ಸತ್ಯದ ಕಟ್ಟುಪಾಡಿಗೆ ಒಳಪಟ್ಟಿದ್ದೇವೆ. ಭಗವಂತ ಹಾಗಲ್ಲ, ಸತ್ಯ ಅನ್ನುವ ಧರ್ಮಶಾಸ್ತ್ರದ ಕಟ್ಟುಪಾಡನ್ನೇ ಮೀರಿ ನಿಂತಹ ಶಕ್ತಿ ಸತ್ಯ ಪರಂ. ಅವನು ಏನು ಮಾಡಿದ ಅದನ್ನು ನೋಡಿ ಯಾವುದು ಸತ್ಯ ಅಂತ ತಿಳ್ಕೊಳ್ಬೇಕೆ ಹೊರತು ನಾವೊಂದು ಸತ್ಯ ಅಂತ ವ್ಯವಸ್ಥೆ ಮಾಡಿ ಅದನ್ನು ಅವನು ಮಾಡಬೇಕು ಅಂತ ಎಳೆದು ತರುವುದಲ್ಲ. ಅವನು ಸತ್ಯವನ್ನು ಮೀರಿ ನಿಂತಹ ಧರ್ಮ ಕೃಪ್ತಿಂಚ ಯೋಸೃಜತ್, ಧರ್ಮ ಸತ್ಯಗಳ ವ್ಯವಸ್ಥೆಯನ್ನು ಯಾರು ಮಾಡಿದ್ದಾನೋ ಅಂತಹ ದೇವ. ತ್ರಿಸತ್ಯಂ, 3 ವೇದಗಳಿಂದ ಪ್ರತಿಪಾದ್ಯ. ಸತ್ಯಸ್ಯ ಯೋನಿಂ, ಸತ್ಯವೆನಿಸಿದ ಈ ಪ್ರಪಂಚಕ್ಕೆ ಮೂಲ ಕಾರಣನಾದವ, ಸತ್ಯವನ್ನು ಪ್ರಪಂಚವನ್ನು ಸೃಷ್ಟಿಸಿದವ. ನಿಹಿತಂಚ ಸತ್ಯೇ, ಸತ್ಯಾತ್ಮಕವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿ ಅದರ ಒಳಗೆ ಪ್ರವೇಶ ಮಾಡಿದ. ತತ್ ಸೃಷ್ಟ್ವಾ ತದೇವಾನು ಪ್ರಾವಿಶತ್, ಸೃಷ್ಟಿಸಿದ್ದರ ಒಳಗೆ ಹೋಗಿ ನಿಯಮನ ಮಾಡಿರ್ತಕ್ಕಂಥವ. ಸತ್ಯಸ್ಯ ಸತ್ಯಂ, ಸತ್ಯವೆನಿಸಿದ ಪ್ರಪಂಚವನ್ನು ಕೊನೆಯಲ್ಲಿ ಸಂಹಾರ ಮಾಡತಕ್ಕಂಥವನು ಅವನೇ. ಸತ್ಯಸ್ಯ ಸತ್ಯಂ, ಈ ಪ್ರಪಂಚದಲ್ಲಿರುವ ಚೇತನ ರಾಶಿಗಳಿಗೆ ಮೋಕ್ಷವನ್ನು ಕೊಡತಕ್ಕಂಥವ. ಸತ್ ಯಾಪಯತೀತಿ ಸತ್ಯ, ನಿರ್ದುಷ್ಟವಾದಂತಹ ಮೋಕ್ಷವನ್ನು ಕೊಡುವವನಾದ್ರಿಂದ ಸತ್ಯಸ್ಯ ಸತ್ಯಂ. ಉತ ಸತ್ಯ ನೇತ್ರಂ, ಎಲ್ಲರನ್ನೂ ಕೂಡ ಮುನ್ನೇತ್ರ ನಡೆಸಿಕೊಂಡು ಹೋಗತಕ್ಕಂಥವ. ಅಷ್ಟೇ ಅಲ್ಲ, ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನ. ಕೊನೆಗೆ ಈ ಸತ್ಯ ಅನಿಸಿದ ಪ್ರಪಂಚವನ್ನು ಆತ್ಮ, ಅತ್ತೀತಿ ಆತ್ಮ, ಎಲ್ಲವನ್ನೂ ತನ್ನ ಉದರದಲ್ಲಿ ಹಾಕಿಕೊಳ್ಳುವ, ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಹೊಟ್ಟೆಯಲ್ಲಿ ಹಾಕಿಕೊಂಡು ತೇಗುವ ಆ ಭಗವಂತನನ್ನು ನಾವು ಶರಣು ಹೊಂದಿದ್ದೇವೆ ಅಂತ ಉದರದಲ್ಲಿದ್ದ ದೇವರನ್ನು ಬ್ರಹ್ಮಾದಿಗಳು ಸ್ತೋತ್ರ ಮಾಡಿದರು. ಇಷ್ಟೇ ಸ್ತೋತ್ರ ಮಾಡಿದ್ದಲ್ಲ, ಮುಂದುವರಿಸಿ ಹೇಳ್ತಾರೆ, ಓ ದೇವರೇ, ನೀನು ಈ ಪ್ರಪಂಚವನ್ನೆಲ್ಲ ಸೃಷ್ಟಿಸುವ. ಈ ಪ್ರಪಂಚವೆಂಬ ವೃಕ್ಷ ಎಷ್ಟು ದೊಡ್ಡದು ಗೊತ್ತಾ? ಅದು 1ರಿಂದ 10 ತನಕ ಇರತಕ್ಕಂಥ ವೃಕ್ಷ ಇದೆ. ನಮಗೆ ಈ 1ರಿಂದ 10 ಅಂತ ಆಟ ಆಡಿ ಬಾಲ್ಯದಲ್ಲಿ ನೆನಪಿರ್ಬೋದು. 1, 2 ಬಾಳೆಲೆ 2 ಅಂತ ನಾವೆಲ್ಲ ಕಲ್ತದ್ದು ಹಾಗೆ. ಈ ವೇದವ್ಯಾಸರು ಕೂಡ 1ರಿಂದ 10ಕ್ಕೆ ಒಂದು ಆಟ ಹಾಕಿದ್ದಾರೆ ಇಲ್ಲಿ. ಏಕಾಯನೋಸೌ, ಈ ಪ್ರಪಂಚಕ್ಕೆ ಒಂದೇ ಆಶ್ರಯ, ಮೂಲ ಪ್ರಕೃತಿ ಎಂಬ ಆಶ್ರಯವನ್ನು ಪಡೆದಿರತಕ್ಕಂಥದ್ದು ಈ ಪ್ರಪಂಚ. ಏಕಾಯನೋಸೌ ದ್ವಿಫಲ, ಇದರಲ್ಲಿ 2 ಫಲ ಇದೆ, ಪುಣ್ಯ ಪಾಪಗಳೆಂಬ ಫಲ. ತ್ರಿಮೂಲ, 3 ಬೇರು ಉಂಟು ಇದಕ್ಕೆ, 1, 2, 3 ಬೇರು ಯಾವುದು? ಸತ್ವರಜಸ್ತಮಸ್ಸುಗಳೆಂಬ 3 ಬೇರುಗಳಿಂದ ನಿರ್ಮಿತವಾದಂತಹ ಈ ಪ್ರಪಂಚವೆಂಬ ವೃಕ್ಷ. ಚತುರಸಃ, ಇದರಲ್ಲಿ 4 ಥರದ ರಸಗಳು ಯಾವುದು? ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥಗಳು. ಚತುರಸ ಪಂಚಶಿಫ, 5 ಬೀಳಲುಗಳು ಇರತಕ್ಕಂಥ ಆಲದ ಮರ ಇದು. 5 ಬೀಳಲುಗಳು. ಪಂಚ ಇಂದ್ರಿಯಗಳು ಅಂತ ಇಟ್ಟುಕೊಳ್ಳುವ, ಬೇರೆ ಎಲ್ಲ ಉಂಟು, ತುಂಬ ಕಷ್ಟ ಅದು ಅರ್ಥ ಮಾಡಿಕೊಳ್ಳಿಕ್ಕೆ. 1 ಗಂಟೆ ಈ ಒಂದು ಶ್ಲೋಕಕ್ಕೆ ಬೇಕು ನಮಗೆ. ಅದಕ್ಕೆ ಇಲ್ಲಿ ಅಷ್ಟಕ್ಕೆ ಸಾಕು, ಪಂಚಶಿಫ ಅಂತ ಅಷ್ಟು ತಿಳ್ಕೊಂಡ್ರೆ ಸಾಕು. ಅದು ಪಂಚ ಇಂದ್ರಿಯಗಳು. ಷಡಾತ್ಮ, ಇದಕ್ಕೆ 6 ಆತ್ಮಗಳಿದ್ದಾವೆ, ಅಂದರೆ 6 ರೀತಿಯ ಸ್ತಂಭಗಳು. ಆಲದ ಮರದಲ್ಲಿ ಅಲ್ಲಲ್ಲಿ ಕಾಂಡಗಳು ಬಂದ ಹಾಗೆ 6 ಕಾಂಡಗಳುಳ್ಳಂಥದ್ದು. ಯಾವುದು 6? ಷಡ್ ವಿಕಾರಗಳನ್ನು ಕರೀತಾರೆ. ಮಾನುಷ ಶರೀರದಲ್ಲಿ 6 ವಿಕಾರ. ಅಸ್ಥಿ ಅಂತ ಮೊದಲು, ಇದ್ದಾನೆ ಅಂದರೆ ಗರ್ಭದ ಒಳಗೆ ಪ್ರವೇಶಿಸಿದ್ದಾನೆ ಅಂತ ಅರ್ಥ. ಅದು ಅಸ್ಥಿ ಎನ್ನುವ ಮೊದಲ ಸ್ಥಿತಿ. ಆಮೇಲೆ ಜಾಯತೆ, 9 ತಿಂಗಳಾದ ಮೇಲೆ ಹುಟ್ಟಿದ, ಇದು 2ನೆಯ ವಿಕಾರ. ಅಸ್ಥಿ ಜಾಯತೆ ಹುಟ್ಟಿದ ಮೇಲೆ ನಂತರ ಏನು? ವರ್ಧತೆ, ಬೆಳಿತಾನೆ. ಹುಟ್ಟುವಾಗ ಬರೀ ಒಂದು ಹಸ್ತ, ಕಿಷ್ಕುದ್ವಯ ಪರಿಮಿತವಾಗಿದ್ದಂತಹ ಮಗು ಬರೀ 1 ವರ್ಷದಲ್ಲಿ 2 ಹಸ್ತ ಆಗುತ್ತಲ್ವ, ಅದಕ್ಕೆ ವರ್ಧತೆ, ಬೆಳೆಯಿತು ಅಂತ. ಬೆಳೆದ ಮೇಲೆ 3ನೇ ವಿಕಾರದ ನಂತರ ಪರಿಣಾಮತೆ. ಹುಟ್ಟುವಾಗ ಮಗುವಿಗೆ ಮೀಸೆ ಇರಲಿಲ್ಲ, 16 ವರ್ಷ ಆಗುವಾಗ ಮೀಸೆ ಬಂತು, ಇದಕ್ಕೆ ಪರಿಣಾಮ ಅಂತ ಹೆಸರು.
ಇದ್ದ ಸ್ವರೂಪಕ್ಕಿಂತ ಸ್ವಲ್ಪ ವ್ಯತ್ಯಸ್ತವಾದ ರೀತಿ. ಮಗುವಿನ ಚಿತ್ರ ತೋರಿಸಿ ಈಗಿನ ಚಿತ್ರ ತೋರಿಸಿದರೆ ಅದೇ ಇದೋ ಅಂತ ಅವನಿಗೆ ಸಂಶಯ ಬರುವ ಹಾಗಿರ್ತದಲ್ವ. ಇದು ಪರಿಣಾಮತೆ ಅಂದರೆ ಪರಿಣಾಮ ಅನ್ನುವ ಮತ್ತೊಂದು ವಿಕಾರ ಉಂಟಾಗ್ತದೆ. ಆಮೇಲೆ ಅಪಕ್ಷೀಯತೆ, ಈ ಪರಿಣಾಮ ಎಲ್ಲಿಯ ತನಕ ಷಷ್ಠಿ ಪೂರ್ತಿ ಆಗುವಲ್ಲ ತನಕ ಪರಿಣಾಮ. ಆಮೇಲೆ ಅಪಕ್ಷೀಯತೆ, ಅವರು ಎಷ್ಟು ವರ್ಷ, ಅವರು ಎಷ್ಟು ಕೆ ಜಿ ಅಂತ 60ನೇ ಶಾಂತಿಯಲ್ಲಿ ಒಂದು ತುಲಾಭಾರ ಮಾಡ್ತಾರೆ. ಸುಮ್ಮನೆ ಮಾಡೋದು. ಯಾಕೆ ಮಾಡೋದು ಅಂದರೆ ಇವರು ಇವತ್ತು 80 ಕೆ ಜಿ ಇದ್ದರೆ 70ನೇ ಶಾಂತಿಗೆ ಎಷ್ಟು ಇಡ್ತಾರೆ ಅಂತ ನೋಡಲಿಕ್ಕೋಸ್ಕರ. 60ನೇ ಶಾಂತಿಯಲ್ಲಿ 70 ಕೆ ಜಿ ಇದ್ದವರು 70ನೇ ಶಾಂತಿಗೆ 60 ಕೆ ಜಿ ಆಗಿರ್ತಾರೆ. ಆದರೆ ಅಪಕ್ಷೀಯತೆ, ಮತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಮತ್ತೆ ನಂತರದ ಸ್ಥಿತಿ. ಅಪಕ್ಷಯ ಆದಮೇಲೆ ನನಗೆ ಮುರಿಯತೆ ಅನ್ನುವುದು ಈ 6 ವಿಕಾರಗಳುಂಟಲ್ಲ, ಇದಕ್ಕೆ ಷಡಾತ್ಮ. ಈ ಪ್ರಪಂಚದ ಸ್ಥಿತಿಯೇ ಹೀಗೆ, ಷಡ್ವಿಕಾರಗಳಿಂದ ಕೂಡಿರುವಂತಹದ್ದು ಪ್ರಪಂಚ. ಸಪ್ತತ್ವಕ್, ಇದಕ್ಕೆ 7 ಬಗೆಯ ತ್ವಕ್. ತ್ವಕ್ ಅಂದರೆ ತೊಗಲು, ಚರ್ಮ ಅಥವಾ ಆವರಣ, ತೊಗಟೆ. 7 ಬಗೆಯ ತೊಗಟೆಗಳಿಂದ ಕೂಡಿರುವಂತಹದ್ದು. ಸಪ್ತ ಧಾತುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಚರ್ಮ, ಮಾಂಸ, ರುಧಿರ, ಮಜ್ಜ, ಮೇಜ ಅಂತಕ್ಕಂತಹ ಸಪ್ತ ಧಾತುಗಳೇ ಸಪ್ತತ್ವಕ್. ಅಷ್ಟ ವಿಟಪಃ, 8 ಶಾಖೆಗಳು, ಮಹಾಶಾಖೆಗಳುಳ್ಳಂತಹ ವೃಕ್ಷ. 8 ಬಗೆಯದ್ದಾದ ಜನ್ಮ ಅಂತ. ಅದು ದೇವ, ಮಾನವ, ಕಿನ್ನರ, ಕಿಂಪುರುಷ, ಮಾನುಷ ಮತ್ತು ಚತುಷ್ಪದ ಮತ್ತು ದ್ವಿಪದ ಪಕ್ಷಿ ಅಂತ ಹೇಳುವ 8 ಬಗೆಯ ಯೋನಿಗಳನ್ನು ಉಲ್ಲೇಖ ಮಾಡಿಕೊಂಡು ಅಷ್ಟವಿಟಪಃ ನವಾಕ್ಷಃ, 7 ತೂತುಗಳುಳ್ಳ ವೃಕ್ಷ ಅಂತೆ. ನಮ್ಮ ಶರೀರವನ್ನು ಹೇಳಿದ್ದು ಅಂತ ಗೊತ್ತಾಗುತ್ತೆ. ತುಂಬಿದ ಹರಿಗೋ ಲಂಬಿಗ, ಅದಕ್ಕೊಂಬತ್ತು ಛಿದ್ರವ ದಂಬಿಗ ಅಂತ. ನವದ್ವಾರಾತ್ಮಕವಾದ ಈ ಪ್ರಪಂಚ, ಈ ಶರೀರ. ನವಾಕ್ಷಃ ದಶಚ್ಛದಿ, ಇದರಲ್ಲಿ 10 ಎಲೆಗಳಿದ್ದಾರೆ. 10 ಎಲೆಗಳು ಅಂದರೆ ಶಬ್ದಸ್ಪರ್ಶ ರೂಪ ರಸಗಂಧಗಳೆಂಬ ಪಂಚ ತನ್ಮಾತ್ರೆಗಳ ಜೊತೆಗೆ ಬಾಹ್ಯ ಕರಣಗಳು, 5 ಬಗೆಯದ್ದಾದ ಇಂದ್ರಿಯಗಳು. ಯಾವುದು? ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ ಹೇಳುವ ಪಂಚಕರ್ಮೇಂದ್ರಿಯಗಳು. ದಶಚ್ಛದಿ ದ್ವಿಖಗೋ ಕ್ಯಾದಿ ವೃಕ್ಷ, ಇಂತಹ ವೃಕ್ಷದಲ್ಲಿ 2 ಹಕ್ಕಿ ಇರುವುದು. ಒಂದು ತಿನ್ನುವ ಹಕ್ಕಿ, ಒಂದು ತಿನ್ನದ ಹಕ್ಕಿ. ತಿನ್ನುವ ಹಕ್ಕಿ ಬಡವಾಗೈತೆ, ತಿನ್ನದ ಹಕ್ಕಿ ಬಡ ಐತೆ ಅಲ್ವಾ? ಜಯವದೆ ಜಯವದೆ. ಅದರಲ್ಲಿ ತಿನ್ನುವ ಹಕ್ಕಿ, ತಿನ್ನದೇ ಇರುವ ಹಕ್ಕಿ. ದ್ವೌ ಸುಪರ್ಣವು ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದು ಅಗ್ನಿ ಅನಶ್ನನ್ನನ್ಯು ಅಭಿಚಾಕ ಶೀತಿ. ತಿನ್ನುವ ಹಕ್ಕಿಗೆ ಜೀವ ಅಂತ ಹೆಸರು, ತಿನ್ನದೇ ಇದ್ದ ಹಕ್ಕಿಗೆ ದೇವ ಅಂತ ಹೆಸರು. ಜೀವ ದೇವ, ಈಶ ದಾಸ ಅಂತ ಕರೆಸಿಕೊಳ್ಳುವ 2. ಈ 2 ಹಕ್ಕಿಗಳುಳ್ಳಂತಹ ದ್ವಿಖಗೋಹಿ ಆದಿವೃಕ್ಷ. ಇಂತಹ ವೃಕ್ಷ ಆದಿವೃಕ್ಷ, ಅನಾದಿ ಕಾಲದಿಂದ ಇರತಕ್ಕಂಥ ವೃಕ್ಷ. ವೃಕ್ಷ ಅಂತ ಅದಕ್ಕೆ ಯಾಕೆ ಹೆಸರು? ವೃಶ್ಚ್ಯತೆ ಇತಿ ವೃಕ್ಷ, ಕತ್ತರಿಸಲ್ಪಡುವುದರಿಂದ ವೃಕ್ಷ ಅಂತ ಹೆಸರು. ವೃಶ್ಚನ ಆಗುವುದರಿಂದ ಅದಕ್ಕೆ ವೃಕ್ಷ ಅಂತ ಹೆಸರು. ಅಲ್ಲ, ನಾವು ನಮ್ಮ ಶರೀರದಲ್ಲೂ ಕೆಲವು ಸಲ ಬೆರಳು ಕತ್ತರಿಸುವುದೆಲ್ಲ ಮಾಡ್ತಾರಲ್ಲ, ಇದು ವೃಕ್ಷ ಯಾಕಾಗುವುದಿಲ್ಲ? ಯಾಕಂದರೆ ಇಲ್ಲಿ ಕತ್ತರಿಸಿದ ಮೇಲೆ ಬರೋಲ್ಲ, ಅಲ್ಲಿ ಕತ್ತರಿಸಿದ ಮೇಲೆ ಬರುತ್ತೆ, ಅಷ್ಟೇ ವಿಶೇಷ. ನಾವೇನಾದರೂ ಕೆಲವರು ಇನ್ನೊಬ್ಬರು ಒಂದು ಹುಡುಗಿ ನೋಡುವುದಕ್ಕೆ ಅಂತ ಹೋಗ್ತಾ ಇದ್ದರೆ ಈ ಪಕ್ಕದ ಮನೆಯವನಿಗೆ ಆಗುವುದಿಲ್ಲ. ಇವರ ಮನೆಯಲ್ಲಿ ಮದುವೆ ಆಗದೇ ಇರುವ ಹಾಗೆ ಮಾಡಬೇಕು ಅಂತ. ಅದಕ್ಕೆ ಅವರು ಹುಡುಗಿ ನೋಡಲಿಕ್ಕೆ ಹೊರಟಾಗ ಇವ ಮೂಗು ಕತ್ತರಿಸಿಕೊಂಡು ನಿಲ್ಲ. ಮೂಗು ಕತ್ತರಿಸಿಕೊಂಡು ನಿಂತರೆ ಕತ್ತರಿಸಿದ ಮೂಗುಳ್ಳವರನ್ನು ನೋಡಿದರೆ ಅಪಶಕುನ ಅಂತ ಅರ್ಥ, ಆ ಹುಡುಗಿ ಬಿಡಬೇಕು ಅಂತ ಅರ್ಥ. ಇವನ ಮೂಗು ಹೋದರೂ ತೊಂದರೆ ಇಲ್ಲ, ಅವರಲ್ಲಿ ಮದುವೆ ಆಗಬಾರ್ದು ಅಂತ. ಮೂಗು ಕತ್ತರಿಸಿದರೆ ಮತ್ತೆ ಮೂಗು ಬರುತ್ತಾ? ಮನುಷ್ಯನಲ್ಲಿ ಯಾವುದು ಕತ್ತರಿಸಿದ್ರೂ ಮತ್ತೆ ಬರುವುದಿಲ್ಲ. ಆದರೆ ವೃಕ್ಷ ಹಾಗಲ್ಲ, ಕತ್ತರಿಸಿದಷ್ಟು ಚೆನ್ನಾಗಿ ಬರ್ತದೆ, ಕಷಿ ಮಾಡಿದ ಹಾಗೆ. ಆದ್ದರಿಂದ ವೃಶ್ಚ್ಯತೆ ವೃಶ್ಚನಾದ್ ಪ್ರವರ್ಧತೆ ಇತಿ ವೃಕ್ಷ, ಕತ್ತರಿಸಿಯೂ ಬೆಳೆಯುವಂತಹದ್ದಕ್ಕೆ ವೃಕ್ಷ ಅಂತ ಹೆಸರು. ಈ ಪ್ರಪಂಚ ಹಾಗೆ, ಅದು ಅವ್ಯಯ, ನಾಶರಹಿತ. ಆದರೆ ಅಶ್ವತ್ಥಂ ಪ್ರಾಹುರವ್ಯಯಂ. ಈ ಪ್ರಪಂಚವೆಂಬ ವೃಕ್ಷ ಅಶ್ವತ್ಥ. ಶ್ವಃ ತಿಷ್ಠತಿ ಇತಿ ನಾಸ್ತಿ ವಿಶ್ವಾಸ, ನಾಳೆ ಇರ್ತದೆ ಅಂತ ತೀರ್ಮಾನ ಇಲ್ಲ, ಅದಕ್ಕೆ ಅಶ್ವತ್ಥ ಅಂತ ಹೆಸರು. ಆದರೆ ಪ್ರಾಹುರವ್ಯಯಂ, ಪ್ರವಾಹತಃ, ಇವತ್ತು ಹೋಗ್ತದೆ ಮತ್ತೆ ಬರ್ತದೆ, ಮತ್ತೆ ಹೋಗ್ತದೆ ಮತ್ತೆ ಬರ್ತದೆ ಅನ್ನುವ ರೀತಿಯಲ್ಲಿರ್ತಕ್ಕಂತಹ ದ್ವಿಖಗೋಹಿ ಆದಿವೃಕ್ಷ. ಅನಾದಿ ಕಾಲದಿಂದ ಇರತಕ್ಕಂತಹ ಈ ಪ್ರಪಂಚ ಇದೆ ಅಲ್ಲ ಸ್ವಾಮಿ, ಇದನ್ನು ಎಲ್ಲವನ್ನು ಹೊಟ್ಟೆಯಲ್ಲಿಟ್ಟುಕೊಂಡು ಸೃಷ್ಟಿ ಮಾಡುವವಲ್ವೇ ನೀನು. ಜಗತ ಪ್ರಸೂತಿ ತ್ವಮೇಕ ಏವಾಸ್ಯ ಜಗತ ಪ್ರಸೂತಿ. ಹೀಗೆಲ್ಲ ಪ್ರಪಂಚವನ್ನು ಸೃಷ್ಟಿಸಿ, ಪಾಲಿಸಿ, ರಕ್ಷಿಸಿ, ಆ ಪ್ರಪಂಚದಲ್ಲಿರುವ ಚೇತನಗಳಿಗೆ ಮೋಕ್ಷವನ್ನು ಕೊಡುವಲ್ಲಿಯ ತನಕದ ಉಪಕಾರವನ್ನು ಮಾಡತಕ್ಕಂತಹ ಓ ದೇವ, ನೀನು ಈ ಗರ್ಭದಲ್ಲಿ ಪ್ರವೇಶ ಮಾಡಿ ಕಂಸನ ಸಂಹಾರಕ್ಕೋಸ್ಕರ, ಲೋಕದ ಕ್ಷೇಮಕ್ಕೋಸ್ಕರ, ಭೂಭಾರ ಹರಣಕ್ಕೋಸ್ಕರ, ಪಾಂಡವರ ಹಿತಕ್ಕೋಸ್ಕರ, ಕೌರವರ ನಾಶಕ್ಕೋಸ್ಕರವೇ ಇಳಿದು ಬರ್ತಾ ಇದೆಯಲ್ಲ ಅಂತ ಬ್ರಹ್ಮಾದಿ ದೇವತೆಗಳೇನು ಸ್ತೋತ್ರ ಮಾಡಿದ್ರು. ಆ ಗರ್ಭಸ್ತುತಿ ಈ ವಸುದೇವನ ಕಿವಿಯಲ್ಲಿ ರಣರಣನೆ ಅನುರಣಿಸ್ತಾ ಇದೆ.
ಆತ ಆ ದೇವರನ್ನು ಸ್ತೋತ್ರ ಮಾಡಿದ. ಸ್ವತಃ ದೇವಕೀ ದೇವಿಯು ಸ್ತೋತ್ರ ಮಾಡ್ತಾಳೆ. ಭಗವಂತ ಹೇಳ್ತಾನೆ, ನಾನು ನಿಮ್ಮ ಮನೆಯಲ್ಲಿ ಹುಟ್ಟಿದ್ದ ಹೌದು, ಆದರೆ ನಿಮ್ಮ ಮನೆಯಲ್ಲೇ ಇರುವಷ್ಟು ಪುರುಸೊತ್ತಿಲ್ಲ ನನಗೆ. ಯಾಕೆಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಕೆಲಸ, ನಾವು ಸಿಕ್ಕಾಬಟ್ಟೆ ಬ್ಯುಸಿ. ಆದ್ದರಿಂದ ಈಗ ಈ ತಾಯಿಯ ಅನುಗ್ರಹಕ್ಕೋಸ್ಕರ ನಾನು ಮಗುವಾಗಿದ್ದೇನೆ. ನನ್ನ ಶಂಖಚಕ್ರ ಗದಾ ಪದ್ಮ ಹೋಗಿ 2 ಕೈಯ ಮಗುವಾಗಿ ಮಲಗ್ತೇನೆ. ನನ್ನನ್ನು ಈ ಕ್ಷಣದಲ್ಲಿ ನೀವು ತಗೊಂಡು ಹೋಗಿ ಅಲ್ಲಿ ಇಡಬೇಕು. ಎಲ್ಲಿ ಅಂದರೆ ನನ್ನ ಹೆಂಡತಿ ಅಲ್ಲಿ ಹುಟ್ಟಿದ್ದಾಳೆ, ಅವಳನ್ನು ಒಂದ್ಸಲ ನೋಡಬೇಕು. ಹುಟ್ಟಿದ ಕೂಡಲೇ ಇವನಿಗೆ ಹೆಂಡತಿ ದೊಡ್ಡ ಅಭ್ಯಾಸ. ಒಂದು ಸಲ ಅಲ್ಲಿ ಹೋಗಬೇಕು, ನಾನು ಗೋಕುಲಕ್ಕೆ ಕರ್ಕೊಂಡು ಹೋಗಬೇಕು. ಮಧ್ಯದಲ್ಲಿ ತುಂಬಿ ಹರಿಯತಕ್ಕಂತಹ ಯಮುನೆ ಇದ್ದಾಳೆ. ಯಮುನೆಯನ್ನು ಸುಲಭವಾಗಿ ದಾಟಬಹುದು, ನಾನು ಜೊತೆಗಿದ್ದೇನಲ್ವಾ. ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಇಟ್ಟು ಆ ಹೆಣ್ಣು ಮಗುವನ್ನು ಇಲ್ಲಿ ತರಬೇಕು. ನಾವು ಹುಟ್ಟಿದ ಕೂಡಲೇ ಮದುವೆ ಆಗಿ ಅಲ್ಲೇ ಇರುವುದಕ್ಕೆ ಅಲ್ಲ, ಅವಳು ಇಲ್ಲಿ ಬರಬೇಕು, ನಾನು ಅಲ್ಲಿ ಹೋಗ್ಬೇಕು. ಸರಿ, ವಸುದೇವ ಆ ದೇವರಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತಾನೆ. ಅಷ್ಟರಲ್ಲಿ ಮಗು ಪುಟ್ಟ ಮಗುವಾಗಿ ಮಲಗಿದೆ. ಅದನ್ನೊಂದು ಬುಟ್ಟಿಯಲ್ಲಿ ಇಟ್ಟುಕೊಂಡು ತಲೆಯ ಮೇಲೆ ಇಟ್ಟುಕೊಂಡು ಹೊರಟ. ಮಳೆ ಮೆಲ್ಲನೆ ಸುರಿತಾ ಇದೆ. ದೇವರ ಮೇಲೆ ಮಳೆ ನೀರು ಬೀಳಬಾರದು ಅಂತೇಳಿ ಶೇಷೋನ್ಮಗಾತ್ ವೃಷ್ಟಿಂ ನಿವಾರಯನ್ ಫಣೈಹಿ, ಮಳೆಯ ನೀರನ್ನು ಈತನ ಮೇಲೆ ಬೀಳದೇ ಇರುವ ಹಾಗೆ ತನ್ನ ಹೆಡೆಯನ್ನು ಎತ್ತಿ ಛತ್ರದ ಹಾಗೆ ಇಟ್ಟುಕೊಂಡು ಶೇಷನೂ ಕೂಡ ಆತನ ಸೇವೆಯನ್ನು ಮಾಡ್ತಾನೆ. ಯಮುನೆ ತಾನಾಗಿ ದಾರಿ ಬಿಟ್ಟು ಕೊಟ್ಟಿದ್ದಾಳೆ. ಮಗುವನ್ನು ತಂದು ಯಶೋದೆಗೆ ಮಗು ಹುಟ್ಟಿದೆ. ಆದರೆ ಆ ಒಂದು ಪ್ರಸವದ ವೇದನೆಯಲ್ಲಿ ಆಕೆಗೆ ಹುಟ್ಟಿದ ಮಗು ಗಂಡೋ ಹೆಣ್ಣೋ ನೋಡಲಿಲ್ಲ. ಅಷ್ಟೇ ಅಲ್ಲದೆ ನಿದ್ದೆ ಬಂದೋಗಿದೆ. ಹಿಂದೆ ಎಲ್ಲ ಹೆರುವಾಗ ಆಸ್ಪತ್ರೆಗೆ ಹೋಗುವ ಕ್ರಮ ಇಲ್ಲ. ಮನೆಯಲ್ಲಿ ಹೆರಿಸುವುದಕ್ಕೆ ಆರಂಭದಲ್ಲಿ 1-2 ಮಗು ಆಗಬೇಕಾದ್ರೆ ಬರಬೇಕು ದಾದಿಯರು, ಆಮೇಲೆ ಅವರೇ ಹೆರುವುದು. ದೊಡ್ಡ ಕೆಲಸವೇ ಅಲ್ಲ ಅದು, ಹಸುಗಳು ಕರ ಹಾಕಿದಾಗ ಅಷ್ಟೇನಿಲ್ಲ, ಸುಲಭವಾಗಿ ಆಗ್ತದೆ. ಈಕೆಗೆ ಈ 70 ವರ್ಷಕ್ಕೆ ಗರ್ಭ ಆದದ್ದು, ಮೊದಲೇ ಮಗು. ಇವಳೇ ಹೆತ್ತಿದ್ದಾಳೆ ಅಂತ, ಯಾರು ಕೂಡ ಸಹಕಾರಕ್ಕಿಲ್ಲ. ಮಗು ಅಲ್ಲಿದೆ, ಇವಳಿಗೆ ನಿದ್ದೆ ಬಂದಿದೆ. ಈ ಗಂಡು ಮಗುವನ್ನು ತಂದು ಆ ಜಾಗದಲ್ಲಿಟ್ಟು ವಸುದೇವ ಹೆಣ್ಣು ಮಗುವನ್ನು ಇಟ್ಕೊಂಡು ಹೋದ. ಮಧ್ಯರಾತ್ರಿ 2:30 ಗಂಟೆಗೆ ನಡೆದ ಘಟನೆ ಅಂತ. ಈಗ ಆಸ್ಪತ್ರೆಯಲ್ಲಿ ಕೆಲವು ಕಡೆ ಹೀಗಾಗ್ತದೆ. ಅವತ್ತು ಇದಕ್ಕೆ ತೋರಿಸಿಕೊಟ್ಟದ್ದು ವಸುದೇವನೇ ಮೊದಲೇ ಸಾಲ. ಅದು ಆನಂದದ ವಿಷಯ ಏನು ಅಂದರೆ, ನಂದಗೋಕುಲದಲ್ಲಿ ಪುತ್ರೋತ್ಸವ ಅನ್ನೋದು ಊರಲ್ಲೆಲ್ಲ ಪ್ರಚಾರ ಆಯಿತು. ಇಲ್ಲದೆ ಹೋದರೆ ಹೆಣ್ಣು ಮಗುವ ಅಂತ ಕೆಲವರು ಹೇಳುವವರು ಇರ್ತಿದ್ರಲ್ಲಿ. ಇಷ್ಟು ವಯಸ್ಸಾದ್ಮೇಲೆ ಒಂದು ಗಂಡು ಹುಟ್ಟಿದ್ರು ಅಂದ್ಕೊಂಡಿದ್ವಿ, ಹೆಣ್ಣೆ ಹುಟ್ಟಿದಲ್ವ ಅದು ಹೇಳುವ ಸಾಧ್ಯತೆ ಇತ್ತು. ಇದು ಹಾಗಲ್ಲ, ಗಂಡು ಮಗು ಅಲ್ಲಿ ಆಯಿತು. ಈ ಕಡೆ ವಸುದೇವ ಹೆಣ್ಣು ಮಗುವನ್ನು ತಂದ. ಇಲ್ಲಿ ಬರಬೇಕಾದ್ರೆ ಹೊರಡುವಾಗ ಹಾಕಿದ್ದ ಬೀಗಗಳೆಲ್ಲ, ಕಂಸನ ಕೈಯಲ್ಲಿ 2 ಕೀ ಇತ್ತಲ್ವ, ಅದು ಕೂಡ ಓಪನ್ ಆಗೋದು. ಅಂದರೆ ದೇವರು ಹುಟ್ಟಿದ ಕೂಡಲೇ ಎಲ್ಲವೂ ತೆರ್ಕೊಳ್ತದೆ. ಅಂದರೆ ದೇವರು ಎಲ್ಲರನ್ನೂ ಬಿಡಿಸುವವ. ಭವಪಾಶಾಚ್ಚ ಮೋಚಕಃ, ಅವನು ಮುಕುಂದನಿದ್ದಾನೆ ಅಂತ ತಾನು ಆವಿರ್ಭವಿಸುವಾಗಲೇ ತೋರಿಸ್ತಾ ಇದ್ದಾನೆ. ಈ ಕಡೆ ಈ ರಾತ್ರಿ ದೇವಿಯನ್ನು ಕರ್ಕೊಂಡು ಬರ್ತಾ ಇದ್ರೆ, ಅಲ್ಲಿ ಹುಟ್ಟಿದ ಮಗುವನ್ನು ಇವನು ಒಳಗೆ ಬರ್ತಾ ಇದ್ದಾಗೆ ಹಿಂದೆ ಬೀಗ ಹಾಕಿಕೊಳ್ತಾ ಇದೆ. ಒಳಗೆ ಹೋದ, ಅಲ್ಲಿ 14 ಬೀಗವು ಹಾಕಿಕೊಂಡಿತ್ತು. ಅಂತೂ ಕಂಸನ ಕೀಗೂ ಒಂದು ಕೆಲಸ ಇದೆ ಅಂತ ಅರ್ಥ ಈಗ. ಆಮೇಲೆ ಒಳಗೆ ಹೋದರೆ ಈ ಮಲಗಿದ್ದವರು ಈಟಿ ಭರ್ಜಿ ಹಿಡ್ಕೊಂಡಿದ್ದವರಿಗೆ ಎಚ್ಚರ ಆಗ್ತಾ ಉಂಟು, ಏನೋ ಒಂದು ಮಗು ಬಂದ ಹಾಗೆ ಕೇಳಿಸ್ತಾ ಉಂಟಲ್ವ ಅಂತ ಒಬ್ಬೊಬ್ರು. ಇವನು ಒಳಗೆ ಹೋಗ್ತಾ ಇದ್ದಾಗೆ ಕೋಳಗಳು ಕೂಡ ಬಂದು ಅವನನ್ನು ಸುತ್ತಿಕೊಂಡು ಅಂತೆ. ಮಗುವನ್ನಲ್ಲಿ ಕೆಳಗಿಟ್ಟಿದ್ದಾನೆ, ಮಗು ಅಳುವುದಕ್ಕೆ ಶುರು ಮಾಡಿದ್ದ. ಅಲ್ಲಿಯ ತನಕ ಮಗು ಅಳುವ ವಿಷಯವೇ ಇಲ್ಲ, ಈಗ ಅಳುವುದಕ್ಕೆ ಶುರು. ಅಳು ಯಾವಾಗ ವಾತಾವರಣದಲ್ಲಿ ಬಂತು, ಕಂಸನಿಗೆ ಮೊದಲು ಕೇಳಿಸಿದ್ದರು. ಇವರು ಎದ್ದವರು ಓಡಿ ಹೋಗಿ ಕಂಸನಿಗೆ ಸುದ್ದಿ ಮುಟ್ಟಿಸುವುದಕ್ಕೆ ಹೋದರೆ ಕಂಸನೇ ಎದ್ದು ಬರ್ತಾ ಇದ್ದಾನೆ. ಮಗು ಅಳುವ ಶಬ್ದ ನನಗೆ ಮೊದಲೇ ಕೇಳಿದೆ ಅಂತ. ಅವನಿಗೆ ರಾತ್ರಿ ಇಡೀ ನಿದ್ದೆ ಇಲ್ಲ. ಬರ್ತಾನೆ, ಬಂದು ನೋಡ್ತಾನೆ, ಹೆಣ್ಣು ಮಗು. ಒಂದು ಅಟ್ಟಹಾಸ ಮಾಡ್ತಾನೆ. ದೇವತೆಗಳಿಗೆ ಬುದ್ಧಿ ಇಲ್ಲ. ಅವನ ಮೊದಲು ಬಂದ ಮಾತಿದು, ದೇವತೆಗಳಿಗೆ ಬುದ್ಧಿ ಇಲ್ಲ. ನನ್ನಂಥ ಮಹಾಸಮರ್ಥನನ್ನು ಕೊಲ್ಲುವುದಕ್ಕೆ ನಾರಾಯಣ ಹುಟ್ಟುವಾಗ ಒಂದು ಹೆಣ್ಣಾಗಿ ಹುಟ್ಟಿಬಿಟ್ಟಿದ್ದಾನಲ್ಲ, ಇವರಿಗೆ ಬುದ್ಧಿ ಇದೆಯಾ ಅಂತ ಮೊದಲು ಬೈತಾನೆ. ಬೈದು ಆ ಎಡಗೈಯಲ್ಲಿ ಅದರ ಕಾಲು ಹಿಡ್ಕೊಳ್ತಾನೆ. ಹಿಡ್ಕೊಳ್ಳಿಕ್ಕೆ ಬಂದರೆ ದೇವಕಿ ಹೇಳ್ತಾಳೆ, ಅಣ್ಣ ಇಲ್ಲಿ ಅದನ್ನ ಕೊಂದದ್ದು ಸಾಕು, ಇದು ಒಂದು ಮಗು, ಹೆಣ್ಣು ಮಗು ಅಂತ ಬಿಟ್ಟುಬಿಡು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಲ್ಲ ಅಂತ ಅಂದುಕೊಂಡು ಬಿಟ್ಟುಬಿಡು. ಅವನಿಗೆ ಅರ್ಥವೇ ಆಗಲಿಲ್ಲ ಇದು. ಇವಳು ಹೇಳ್ತಾ ಇದ್ದಾಳೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಲ್ಲ ಅಂತ ಅಂದುಕೊಂಡು ಇದನ್ನೊಂದನ್ನು ಬಿಟ್ಬಿಡು. ಕಂಸನಿಗೆ ಇನ್ನಷ್ಟು ಹುರುಪು ಜಾಸ್ತಿ ಬಂತು. ಇಲ್ಲಿಯ ತನಕ ಇವಳು ತಡಿತಾ ಇರಲಿಲ್ಲ, ಈಗ ತಡಿತಾ ಇದ್ದಾಳೆ ಅಂದರೆ ಇದೇ ಮಗು ನನ್ನನ್ನು ಕೊಲ್ಲುವಂಥದ್ದು ಅಂತ ಗಟ್ಟಿ ಹಿಡ್ಕೊಂಡು ಆಕೆಯನ್ನು ಕಾಲಲ್ಲಿ ದಬ್ಬಿ ಹೊರಗೆ ಬಂದು ಆ ನೆಲಕ್ಕೆ ಹಾಕಿ ಕಲ್ಲಿನ ಹಾಸ ಹಾಕಿದ್ದಾರೆ. ಹಾಸಿಗೆ ಹೊಡಿಬೇಕು, ಎತ್ತಿ ನೆಲಕ್ಕೆ ಒಗೆಯುವ ಹೊತ್ತಿಗೆ ಅದು ಆಕಾಶಕ್ಕೆ ಹಾರಿತು. ಈ ಹೊಸದಾಗಿ ಬಟ್ಟೆ ಒಗಿಲಿಕ್ಕೆ ಬರದೇ ಹೋದರೆ ಅವರು ಒಗೆದ್ರೆ ಹೀಗೆ ಆಗೋದು. ಎತ್ತಿ ಹೊಡೆಯುವಾಗ ಅದು ಅಲ್ಲಿ ಹಾರಿ ಹೋಗಿತ್ತು. ಇವನ ಕೈಯಲ್ಲಿದ್ದ ಮಗು ಆಕಾಶಕ್ಕೆ ಹಾರಿತು.
ಆಕಾಶಕ್ಕೆ ಹಾರಿದ್ದು ಮಾತ್ರ ಅಲ್ಲ, ಮೇಲಕ್ಕೆ ಹೋಗಿ ಆ ಮಧ್ಯರಾತ್ರಿಯ ಮೇಲೆ ಮೋಡಗಳು ತುಂಬಿದ್ದಾವೆ. ಮೋಡಗಳ ಮಧ್ಯದಲ್ಲಿ ಪ್ರಕಾಶಮಾನವಾಗಿ ನಿಂತಿದೆ. ದೊಡ್ಡ ಶರೀರವನ್ನು ಪಡೆದಿದೆ. ತಲೆಗೂದಲನ್ನೆಲ್ಲ ಬಿಳಿಚಿಕೊಂಡಿದೆ. ಆ ಕಪ್ಪಾದ ಶರೀರದಲ್ಲಿ ಹಲ್ಲು ತೆರೆದರೆ ಹಲ್ಲುಗಳು ಮಾತ್ರ ಫಳಫಳ ಅಂತ ಶೋಭಿಸ್ತಾ ಇದ್ದಾವೆ. 8 ಕೈಗಳಿಂದ ಶೋಭಿಸ್ತಾಳೆ. ಸಾಯುಧಾಷ್ಟಭುಜಾಸತಿ, ಅಷ್ಟಭುಜಗಳಲ್ಲಿ ಆಯುಧವನ್ನು ಧರಿಸಿದ್ದಾಳೆ. ಘಂಟಾ ಶೂಲ ಹಲಾನಿ ಪಾಶ ಮುಸಲೆ ಚಕ್ರಂ ಧನುಸ್ಸಾಯಕಂ ಹಸ್ತಾಬ್ಜೀರ್ದಧತೀಂ ಘನಾಂತ ವಿಲಸಚ್ಛಿತಾಂಶು ತುಲ್ಯ ಪ್ರಭಾಂ. ಘನಾಂತ ವಿಲಸಚ್ಛಿತಾಂಶು ತುಲ್ಯ ಪ್ರಭಾಂ. ಮೇಘಗಳ ಮಧ್ಯದಲ್ಲಿ ಶೋಭಿಸುವ ಚಂದ್ರನೋ ಎಂಬ ಹಾಗೆ ಶೋಭಿಸ್ತಾ ಇದ್ದಾಳೆ. ಅವಳೊಂದು ಅಟ್ಟಹಾಸ ಮಾಡಿ ಈ ಕಂಸನನ್ನು ನೋಡಿ ನಗ್ತಾಳೆ. ನಕ್ಕು ಹೇಳ್ತಾಳೆ, ಕಿಮ್ಮಯ ಹತಯ ಮಂದ ಜಾತಕ್ಕಲು ತವಾಂತಕೃತ ಯತ್ರ ಕ್ವವ ಪೂರ್ವಶತ್ರು ಮಾ ಹಿಂಸೀಹಿ ಕೃಪಣಾನ ವೃಥ. ಏ ಮೂಢ ಅಂತ ಬೈತಾಳೆ. ಸಾಕು ಕೊಂದದ್ದು ಅಂತ ಹೇಳ್ತಾಳೆ. ಕಿಮ್ಮಯ ಹತಯ ಮಂದ, ನನ್ನನ್ನು ಕೊಂದು ನಿಂಗೇನು ಪ್ರಯೋಜನಪ್ಪ? ಯಾಕಂದರೆ ನಿನ್ನನ್ನು ಕೊಲ್ಲುವ ಹುಟ್ಟಿ ಆಯ್ತಲ್ಲ. ಜಾತಕ್ಕಲು ತವ ಅಂತಕೃತ, ನಿನ್ನನ್ನು ಸಾಯಿಸುವ ಹುಟ್ಟಿ ಆಯ್ತಲ್ಲ. ಕಂಸ ಹೆದರ್ತಾನೆ. ಹೌದಾ, ನೀನಲ್ವ ಕೊಲ್ಲಿಕ್ಕಿರುವವಳು? ಹಾಗಾದರೆ ಯಾರದು, ಎಲ್ಲಿ ಅಂತ ಅಡ್ರೆಸ್ ಹೇಳುತ್ತಾ ಈಗಲೇ ಹೋಗಿ ಸಾಯಿಸಿಬಿಡ್ತೇನೆ. ಈಕೆ ಹೇಳ್ತಾಳೆ, ಯತ್ರ ಕ್ವವ, ಎಲ್ಲೋ ಒಂದು ಜಾಗದಲ್ಲಿ ಹುಟ್ಟಿದ್ದಾನಲ್ಲ. ಯಾರದು? ಪೂರ್ವಶತ್ರು, ಹಿಂದಿನ ಜನ್ಮದಲ್ಲಿ ನಿನ್ನನ್ನು ಸಾಯಿಸಿದವನೇ. ಕಾಲನೇಮಿಯಾಗಿದ್ದಾಗ ಯಾರು ಸಾಯಿಸಿದ್ದಾನೋ ಅದೇ ನಾರಾಯಣ ದೇವ ನಿನ್ನನ್ನು ಕೊಲ್ಲುವುದಕ್ಕೆ ಹುಟ್ಟಿದ್ದಾನಲ್ಲ. ಮಾ ಹಿಂಸೀಹಿ ಕೃಪಣಾನ್ ವೃಥ, ಸುಮ್ಮನೆ ಯಾವ್ಯಾವುದೋ ಮಕ್ಕಳನ್ನು ಸಾಯಿಸುವ ಕೆಲಸಕ್ಕೆ ಕೈ ಹಾಕಬೇಡ. ನಿನ್ನನ್ನು ಕೊಲ್ಲುವ ಹುಟ್ಟಿ ಆಯಿತು, ಇನ್ನು ಸಾಯುವುದಕ್ಕೆ ಸಿದ್ಧ ಆಗು. ಸಾಯುವ ಹೊತ್ತಿಗಾದರೂ ಒಂದಿಷ್ಟು ಜಪ ಮಾಡಿ ಒಂದಿಷ್ಟು ನಾರಾಯಣ ಗೋಪಾಲ ಕೃಷ್ಣ ಅಂತ ಹೇಳಿಕೊಂಡು ಬದುಕು ಅಂತ ಇಷ್ಟು ಹೇಳಿ ಅದು ಆಕಾಶಕ್ಕೆ ಹಾರಿತು. ಹಾಗೆ ಹಾರಿ ಹಾರಿ ಮುಂದಿನ ಕಥೆಯೆಲ್ಲ ಹರಿವಂಶ ಭಾಗವತದಲ್ಲಿ ಇಲ್ಲ. ಅದು ಆಕಾಶಕ್ಕೆ ಹಾರಿ ಹೋದಂತಹ ದುರ್ಗೆ ದೇವೇಂದ್ರನಿಂದ ಸ್ವಾಗತಿಸಲ್ಪಟ್ಟಳು. ದೇವೇಂದ್ರ ಅರಳು ಹಾಕಿ ಪಾರಿಜಾತ ಪುಷ್ಪವನ್ನು ಚೆಲ್ಲಿ ಅವಳ ಪಾದ ಪ್ರಕ್ಷಾಲನೆಯನ್ನು ಮಾಡಿ ಒಳಗೆ ಕರ್ಕೊಂಡು ಹೋಗಿ ತನ್ನದೇ ಸಿಂಹಾಸನದಲ್ಲಿ ಕೂಡಿಸ್ತಾನೆ. ಆರ್ಯಾಸ್ತುತಿಯ ಮೂಲಕ ಸ್ತೋತ್ರ ಮಾಡ್ತಾನೆ. ಆಕೆಗೆ ರತ್ನ ಅಭಿಷೇಕಗಳನ್ನೆಲ್ಲ ಮಾಡ್ತಾನೆ. ಮಾಡಿ ಆಕೆಯನ್ನು ಕರ್ಕೊಂಡು ಬಂದು ಭಗವತ್ ಪ್ರೇರಿತನಾಗಿ ವಿಂಧ್ಯಾಚಲದಲ್ಲಿ ಆಕೆಗೆ ದೇವಸ್ಥಾನವನ್ನು ಕಟ್ತಾನೆ. ಆದ್ದರಿಂದ ಅವಳಿಗೆ ವಿಂಧ್ಯಾಚಲ ನಿವಾಸಿನಿ ಅಂತ ಹೆಸರಾಗ್ತದೆ. ಆಮೇಲೆ ಪರಶುರಾಮ ದೇವರು, ಕೃಷ್ಣದೇವರು ಇವೆಲ್ಲ ದುರ್ಗೆಗೆ ಸಿಕ್ಕಾಪಟ್ಟೆ ದೇವಸ್ಥಾನ ಕಟ್ಟಿಸಿದ್ದಾರೆ, ಅದು ಬೇರೆ. ಇದು ಒಂದು ಪ್ರಮುಖವಾದ ಇಂದ್ರ ನಿರ್ಮಿತವಾದಂತಹ ವಿಂಧ್ಯಾಚಲದ ದೇವಸ್ಥಾನ. ಹೀಗೆ ದುರ್ಗೆಯ ಅವತಾರ, ಇತ್ತ ಕಡೆ ಕೃಷ್ಣನ ಅವತಾರ. ಕೃಷ್ಣ ನಂದಗೋಕುಲದಲ್ಲಿದ್ದಾನೆ. ನಂದಗೋಕುಲದಲ್ಲಿ ಗೌಜಿಯೋ ಗೌಜಿ, ಜನ ಎಲ್ಲ ಬರುವುದು. ಯಶೋದೆ ನಂದಗೋಪರ ಹತ್ರ ಹೇಳುವುದು, ಏನು ದೇವರ ಅದೃಷ್ಟವೋ, ನಿಮ್ಮ ಅದೃಷ್ಟವೋ ಬೇರೆಯವರ ಅದೃಷ್ಟವೋ ಏನು ಹೇಳಬೇಕು, ಯಾರಿಗಾದರೂ ಈ ವಯಸ್ಸಲ್ಲೂ ಮಗು ಆಗ್ತದ? ಎಂಥ ಅದ್ಭುತ ಅಂತ. ನೀವು ದೇವರಲ್ಲಿ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ದಕ್ಕೆ ಒಂದು ಎಂಥ ಫಲವನ್ನು ದೇವರು ಕೊಟ್ಟಿದ್ದಾರೆ. ಅಂತೂ ದೇವರನ್ನು ಪ್ರಾರ್ಥಿಸಿದವನಿಗೆ ದೇವರು ಕೈ ಬಿಡುವುದಿಲ್ಲ ಅನ್ನೋದಕ್ಕೆ ಇನ್ನು ಮುಂದೆ 1000 ವರ್ಷಕ್ಕೆ ಸಾಕು ನೀವು ದೃಷ್ಟಾಂತ. ಅಂಥ ಒಂದು ಅನುಕೂಲ ದೇವರು ಮಾಡಿಕೊಟ್ಟಿದ್ದಾರಲ್ಲ, ಅದು ಎಂಥ ಮಗು. ಈ ಮಗುವನ್ನು ನೋಡ್ತಾ ಇದ್ದರೆ ನಮಗೆ ಜೀವನದಲ್ಲಿ ಮನೆಯೇ ನೆನಪಾಗುವುದಿಲ್ಲ ಅಂತ. ಎಲ್ಲ ಮನೆ ಬಿಟ್ಟು ಇಲ್ಲೇ ಅವರ ಮನೆಯಲ್ಲಿ ಹಾಲು ಮೊಸರು ಬೆಣ್ಣೆ ತುಪ್ಪ ಕೆಲಸವೇ ಇಲ್ಲ. ಎಲ್ಲ ಯಶೋದೆಯ ಮನೆಯಲ್ಲೇ ಇವರು ಒಂದು ವಸತಿ ಮಾಡಿಬಿಟ್ಟಿದ್ದಾರೆ. ಯಶೋದೆಗೆ ಪಾಪ ಅವರನ್ನೆಲ್ಲ ನೋಡಿಕೊಳ್ಳುವುದೇ, ಮಗುವನ್ನು ನೋಡಿಕೊಳ್ಳುವ ಕೆಲಸದ ಮಧ್ಯದಲ್ಲಿ ಬಂದವರನ್ನೆಲ್ಲ ನೋಡಿಕೊಳ್ಳುವ ಕೆಲಸಗಳು. ಪ್ರತಿಯೊಬ್ಬರು ಕೃಷ್ಣನ ಮುಖ ಚಂದ್ರನಿಂದ ಆಕೃಷ್ಟರಾಗಿ ಅಲ್ಲಿ ಬಂದಿದ್ದಾರೆ ಹೊರತು ಕೃಷ್ಣನನ್ನೇನೋ ಪ್ರೀತಿಸಬೇಕು ಅಂತ ಬಂದವರಲ್ಲ. ನಂದಗೋಪನಿಗೆ ನಾವು ಹೋದರೆ ಖುಷಿ ಆಗ್ತದೆ ಅಂತ ಬಂದವರಲ್ಲ, ಆ ಮಗುವನ್ನು ನೋಡಬೇಕು ಅಂತ ಬಂದಿದ್ದಾರೆ. 5-6 ದಿವಸಗಳ ತನಕ ಯಾರೂ ಹೊರಡಲಿಲ್ಲ. 6ನೇ ದಿವಸ ಒಂದು ವಿಚಿತ್ರ ಘಟಿಸಿತು. 6ನೇ ದಿವಸ ಅಲ್ಲಿಗೊಬ್ಬಳು ಭಾರೀ ಸುಂದರಿಯಂತೆ, ದೇವಲೋಕದಿಂದ ಇಳಿದು ಬಂದಿದ್ದಾಳೋ ಅನ್ನೋ ಹಾಗೆ ಒಬ್ಬಳು ಬಂದವಳಿಗೆ ಈ ಮಗುವನ್ನು ಕೊಡಿ ಅವಳ ಕೈಯಲ್ಲಿ, ಮಗು ಕೂಡ ಇನ್ನಷ್ಟು ಚೆನ್ನಾಗಿ ಆಗ್ತದೆ ಅಂತ ತಂದು ಕೊಟ್ಟರು ಅವಳ ಕೈಯಲ್ಲಿ. ಕೊಟ್ಟವಳು ಎಲ್ಲರನ್ನು ಒಳಗೆ ಕಳಿಸಿ ಬದಿಗೆ ಹೋಗಿ ಹಾಲು ಕೊಡುವುದಕ್ಕೆ ಶುರು ಮಾಡಿದ್ರು. ಎಲ್ಲರೂ ಒಳಗಿದ್ದಾರೆ, ಇವಳು ಹಾಲು ಕೊಡ್ತಾ ಇದ್ದಾಳೆ. ಅಂತೂ ಅವಳಿಗೂ ಈ ಮಗುವಿನ ಮೇಲೆ ಎಷ್ಟು ಪ್ರೀತಿ, ಅವಳೇ ಸ್ವತಃ ಹಾಲು ಉಣಿಸ್ತಾ ಇದ್ದಾಳೆ ಅಂತ ಎಲ್ಲರೂ ಖುಷಿಪಟ್ಟಿದ್ದಾರೆ. ಅಷ್ಟರಲ್ಲಿ ಹಾಹಾಕಾರ ಸೇರುವುದಕ್ಕೆ ಶುರುವಾಯಿತು. ಇವಳು ಹ್ಞೂ ಅಂದ್ಕೊಂಡು ಹೊರಟಿದ್ದಾಳೆ. ಹೊರಟು ಮಗುವನ್ನು ಹಿಡ್ಕೊಂಡೇ ಬಾಗಿಲು ದಾಟಿ ಹೊರಗೆ ಬಂತು. ಹೊರಗೆ ಬಂದು ಅಂಗಳ ದಾಟುವಲ್ಲಿ ತನಕೂ ಈ ಮಗು ಬಿಡ್ತಾ ಇಲ್ಲ ಆಕೆಯನ್ನು. ಅಂಗಳ ದಾಟಿ ಆ ಕಡೆ ಮರದ ಅಡಿಗೆ ಹೋದ ಕೂಡಲೇ ಅವಳು ಸತ್ತು ಬಿದ್ದಿದ್ದಾಳೆ. ಸತ್ತು ಬೀಳುವಾಗ ಏನಾಗಿದೆ, ಅಷ್ಟು ಸುಂದರಿಯಾದ ಹೆಣ್ಣು ಮಗಳು ಸಾಯುವಾಗ ಒಂದು ವಿಚಿತ್ರ ಪಕ್ಷಿಯ ಆಕಾರದಲ್ಲಿ ಒಂದು ದೊಡ್ಡ ಗುಡ್ಡವೇ ಬಿದ್ದ ಹಾಗೆ ಬಿದ್ದು ಬಿಟ್ಟಿದ್ದಾಳೆ. ಅವಳಿಗೆ ಪೂತನ ಅಂತ ಹೆಸರು.
ಪೂತನ ಜೀವಿತಹರ ಅಂತ ಮಗುವಿಗೆ ನಾಮಕರಣ ಆಗುವುದಕ್ಕಿಂತ ಮುಂಚೆ ಅವನ ಹೆಸರು ಇಟ್ಟುಕೊಳ್ತಾ ಇದ್ದಾರೆ. ಅವನಿಗೆ ಪೂತನ ಜೀವಿತಹರ ನಮಃ ಅಂತ ಒಂದು ಹೆಸರು ಬಂತು ಅವನಿಗೆ. ಈ ಸಪ್ತಾಯಿಕೆಯನ್ನು ನೋಡಿ ಎಲ್ರಿಗೂ ಆಶ್ಚರ್ಯ. ಆ ಮಗುವನ್ನು ಇಳಿಸುವುದಕ್ಕೆ ಏಣಿ ಇಟ್ಟಿದ್ದಾರಂತೆ. ಆಕೆಯ ಪಯೋಧರದ ಮೇಲೆ ಇದ್ದ ಮಗುವನ್ನು ಇಳಿಸಲಿಕ್ಕೆ ಏಣಿ ಹತ್ತಿಕೊಂಡು ಹೋಗಿ ಆಮೇಲೆ ಮಗುವನ್ನು ಇಳಿಸಿದ್ರು. ಆಮೇಲೆ ಈ ಶರೀರಕ್ಕೊಂದು ವ್ಯವಸ್ಥೆ ಆಗಬೇಕಲ್ಲ, ಅದಕ್ಕೆ ಕೊಡಲಿ ಗರಗಸ ಎಲ್ಲ ತಗೊಂಡು ಬಂದು ಇದರ ಒಂದು ಬೆರಳು ಕತ್ತರಿಸುವುದು. 30 ಜನ ಎತ್ತಿಕೊಂಡು ಹೋಗುದು, ಒಂದೊಂದು ಬೆರಳು ಅಷ್ಟು ದೊಡ್ಡದು. ಅದನ್ನು ಎತ್ತಿಕೊಂಡು ಹೋಗಿ ಅದಕ್ಕೆ ಬೆಂಕಿ ಹಚ್ಚಿದರೆ ಅಗರುವಿಗೆ ಬೆಂಕಿ ಹಚ್ಚಿದ ಹಾಗೆ, ಕರ್ಪೂರಕ್ಕೆ ಬೆಂಕಿ ಹಚ್ಚಿದ ಹಾಗೆ ಉರಿತಾ ಇದೆ. ಉರಿಯುವಾಗ ಊರಿಗೆಲ್ಲ ಅಗರು ಸುವಾಸನೆ. ಅಗರಬತ್ತಿ ಹಚ್ಚಿದರೆ, ಅಗರು ಹಚ್ಚಿದರೆ ಯಾವ ರೀತಿ, ಆ ರೀತಿಯ ಸುವಾಸನೆ ಎಲ್ಲ ಕಡೆಗೆ. ಅದು ಹೇಗಾಯಿತು ಅಂತ ಒಂದು ಪ್ರಶ್ನೆ. ಪೂತನ ಲೋಕ ಬಾಲಗ್ನಿ ರುಧಿರಾಶನ, ಅವಳು ಜಿಘಾಂಸಯಾಪಿ ಹರಯೇ ಸ್ತನ್ಯಂ ದತ್ವಾಪ ಸದ್ಗತಿಂ. ಲೋಕಬಾಲಕರನ್ನು ಸಂಹಾರ ಮಾಡ್ತಾ ಇದ್ದ ಕಂಸನ ಧಾತ್ರಿಯಾದ ಕೂತನೆ ಕೃಷ್ಣನಿಗೆ ಹಾಲು ಕೊಟ್ಲಲ್ವ, ಅದಕ್ಕೋಸ್ಕರ ಅವಳಿಗೆ ಸದ್ಗತಿ ಆಯ್ತಂತೆ. ಅವಳ ಶರೀರದಿಂದ ಅಗರು ವಾಸನೆ ಮೇಲಕ್ಕೆ ಬಂತಂತೆ. ವಸ್ತುತಃ ಪೂತನೆ, ಅವಳು ತಾಟಕೆಯೇ ಪೂತನೆ, ದುಷ್ಟೆ. ಆದರೆ ಅವಳಲ್ಲಿ ಊರ್ವಶಿಯ ಆವೇಶ ಇತ್ತು. ಆಕೆ ಭಕ್ತಿಯಿಂದಲೇ ಈತನಿಗೆ ಹಾಲು ಕೊಟ್ಟಿದ್ದಾಳೆ. ಆ ಕಾರಣದಿಂದ ಅವಳು ಸ್ವರ್ಗಕ್ಕೆ ಹೋಗಿ ಸೇರಿದ್ದಾಳೆ. ಹೀಗೆ ಪೂತನಾ ಜೀವಿತಹರ ಅನ್ನುವ ಭಗವಂತನ ಕಥೆಯ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಮತ್ತು ನಾಳೆ ಕೃಷ್ಣನಿಗೆ ಮದುವೆ ಆಗುವಲ್ಲಿಯ ತನಕದ ಕಥೆಯನ್ನು ನಾಳೆ ಶ್ರೀಕೃಷ್ಣ ನಾಡಿದ್ದು